ಅವರಿಗೆ ನಮಸ್ಕಾರ. ನಿನ್ನೆ ದಿವಸ ಅಯೋಧ್ಯಕಾಂಡದ ಮತ್ತೊಂದು ಮಜಲಿಗೆ ನಾವು ಬಂದ್ವಿ. ಜಾಬಾಲಿ ಮಹರ್ಷಿಗಳು ರಾಮನನ್ನು ಹೇಗಾದರೂ ತನ್ನ ಕಡೆಗೆ ಅಂದರೆ ಅಯೋಧ್ಯೆಯ ಕಡೆಗೆ ಮರಳಿಸಬೇಕು ಅಂತ ಶತಪ್ರಯತ್ನ ಮಾಡ್ತಾ ಸರ್ವನಾಶೇ ಸಮುತ್ಪನ್ನೇ ಅರ್ಧಂ ತ್ಯಜತಿ ಪಂಡಿತ ಅಂತ ಆ ಕೆಲಸವನ್ನು ಮಾಡೋದಕ್ಕೆ ತೊಡಗಿದ್ದಾರೆ. ಅದನ್ನು ರಾಮ ಆಕ್ಷೇಪ ಮಾಡ್ತಾನೆ. ಆ ಭಾಗವನ್ನು ನೋಡ್ತಾ ಇದ್ವಿ. ಅಧರ್ಮಂ ಧರ್ಮವೇಷೇಣ ಯದೀಮಂ ಲೋಕಸಂಕರಂ ಅಭಿಪತ್ಸ್ಯೇ ಶುಭಂ ಹಿತ್ವಾ ಕ್ರಿಯಾಂ ವಿಧಿ ವಿವರ್ಜಿತಾಂ ಕಶ್ಚೇತಯಾನಃ ಪುರುಷಃ ಕಾರ್ಯಾಕಾರ್ಯ ವಿಚಕ್ಷಣಃ ಬಹುವಂಸ್ಯತಿ ಮಾಮಲೋಕೆ ದುರ್ವೃತ್ತಂ ಲೋಕದೂಷಣಂ. ಆ ಮಾತುಗಳನ್ನೆಲ್ಲ ನೋಡಿದ್ವಿ. ಒಂದು ವ್ಯವಸ್ಥೆಯನ್ನು ನಾವು ಧಿಕ್ಕರಿಸಿಬಿಟ್ರೆ ಅದಕ್ಕೆ ಬಲವನ್ನು ತಂದುಕೊಡೋದು ಹೇಗೆ ಅಂತ ಇದು ದೊಡ್ಡ ಪ್ರಶ್ನೆ, ಸಾಂವಿಧಾನಿಕವಾದ ಪ್ರಶ್ನೆ. ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಪ್ರಾಬ್ಲಮ್. ನಾವು ಮಾಡಿಕೊಂಡ ನಿಯಮಗಳನ್ನು ನಾವೇ ವಿಶೃಂಖಲವಾಗಿ ತಳ್ಳಿಬಿಟ್ರೆ ನಮ್ಮನ್ನು ಅದು ಹೇಗೆ ಕಾಪಾಡುತ್ತದೆ? ಧರ್ಮೋ ರಕ್ಷತಿ ರಕ್ಷಿತ ಅನ್ನುವ ಮಹಾಸೂತ್ರದ ತಾತ್ಪರ್ಯ ಅದೇ ಆಗಿದೆ. ನಮಗೆ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಒಂದಿಷ್ಟು ಗೌರವ ಬೇಕು, ಇಲ್ಲವಾದರೆ ಅದು ನಮ್ಮನ್ನು ಕಾಪಾಡಲಾರದು. ಆ ದೃಷ್ಟಿಯಿಂದ ಸೋಷಿಯಲ್ ಫ್ಯಾಬ್ರಿಕ್ ಅಂತೀವಲ್ಲ, ಇಟ್ಸ್ ಎ ಕಲ್ಚರಲ್ ಫ್ಯಾಬ್ರಿಕ್, ಇಟ್ಸ್ ಎ ಸ್ಪಿರಿಚುವಲ್ ಫ್ಯಾಬ್ರಿಕ್. ಅದು ತುಂಬ ಸೂಕ್ಷ್ಮವಾದದ್ದು, ಅದನ್ನು ಗೌರವಿಸಬೇಕು. ರಾಮನಿಗೆ ಎಚ್ಚರ ಇದೆ. ಲೋಕಕ್ಕೆ ತುಂಬ ಬಾರಿ ರಾಮನ ದೌರ್ಬಲ್ಯ ಅಂತ ಕಾಣಿಸ್ತಕ್ಕಂಥದ್ದು ಈ ಎಚ್ಚರ, ಈ ಕಾಳಜಿಯ ಕಾರಣದಿಂದಲೇ, ಮತ್ತಾವುದೂ ಅಲ್ಲ. ಇಂದು ಇಲ್ಲಿಗೆ ಹೊರಟು ಬರುವ ಮುನ್ನ ಕೂಡ ಒಂದು ಈ ರೀತಿಯಾದ ಒಂದು ಸೂಕ್ಷ್ಮ ಸನ್ನಿವೇಶ ಬಂದಿತ್ತು. ಯಾವುದೋ ಒಂದು ಸಾರ್ವಜನಿಕ ಸಂಸ್ಥೆಗೆ ಸಂಬಂಧಪಟ್ಟಂಥದ್ದು. ಅಲ್ಲಿಯೂ ಹಾಗೆ ನಾವು ಸಾರ್ವಜನಿಕ ಸಂಸ್ಥೆಗೆ ಉತ್ತರದಾಯಿಗಳಾದಾಗ ಅಲ್ಲಿರ್ತಕ್ಕಂಥ ಹಿತಾಹಿತಗಳನ್ನು, ಕಷ್ಟ ನಿಷ್ಠುರಗಳನ್ನು, ಸುಖ ದುಃಖಗಳನ್ನು ಹೇಗೆ ಕಾಣಬೇಕು, ನಮ್ಮ ತಪ್ಪುಗಳನ್ನು, ನಮ್ಮ ಪ್ರಜ್ಞಾಪೂರ್ವಕವೋ ಅಪ್ರಜ್ಞಾಪೂರ್ವಕವೋ ಆದಂಥ ಸದುದ್ದೇಶದ ಒಂದು ಅಚಾತುರ್ಯಗಳನ್ನು ಕೂಡ ನಾವು ಹೇಗೆ ಪರಿಣಮಿಸಿಕೊಳ್ಬೇಕು, ಯಾವ ಥರ ಪರಿಭಾವಿಸಬೇಕು ಅನ್ನುವುದು. ಇದು ನೋಡೋದಕ್ಕೆ ಸಾಮಾನ್ಯ ಸ್ಥೂಲ ದೃಷ್ಟಿಯವರಿಗೆ, ಕೇವಲ ಪ್ರಯೋಜನೀಕ ದೃಷ್ಟಿ, ಫಲಮಾತ್ರ ದೃಷ್ಟಿಯವರಿಗೆ ಇದು ಸಲ್ಲದ ಕಂದಾಚಾರ ಅಂತ ಅನಿಸುತ್ತದೆ. ಆದರೆ ವ್ಯಾಪಕಾರ್ಥದಲ್ಲಿ ನೋಡಿದ್ರೆ ಇವುಗಳಿಗೆ ವ್ಯವಸ್ಥಾತ್ಮಕವಾದ ಸ್ಥಿತಿಸ್ಥಾಪಕತೆ ಇದ್ದೇ ಇರುತ್ತದೆ. ಅದು ಆ ದೊಡ್ಡತನವನ್ನು ಕಾಣಬೇಕು. ಇದು ತುಂಬ ಪ್ರಬುದ್ಧವಾದ ಸಮಾಜಕ್ಕೆ, ಹೈಲಿ ಎವಾಲ್ವ್ಡ್ ಸೊಸೈಟಿ ಅಂತೀವಲ್ಲ, ಅದಕ್ಕೆ ಗೊತ್ತಾಗತಕ್ಕಂಥದ್ದು. ಮತ್ಸ್ಯನ್ಯಾಯದಲ್ಲಿ ಇರ್ತಕ್ಕಂಥ ಫಾರೆಸ್ಟ್ ಲಾ ಅಂತೀವಲ್ಲ, ಆ ರೀತಿಯಾದ ಮೃಗನ್ಯಾಯದ ಲೋಕಕ್ಕೆ ಗೊತ್ತಾಗುವಂಥದ್ದಲ್ಲ. ರಾಮ ಆ ಕಾರಣದಿಂದ ಗಂಭೀರವಾಗಿ ತೆಗೆದುಕೊಳ್ತಾನೆ. ಈ ಭಾಗವನ್ನು ಪ್ರಕ್ಷೇಪವೋ ಮೂಲವೋ ಹೌದೋ ಅಲ್ಲವೋ ಅನ್ನೋದನ್ನು ಏನೇ ಪಕ್ಕಕ್ಕಿಟ್ಟರೂ ಕಟ್ಟಕಡೆಗೆ ಇಲ್ಲಿ ಬಂದ ಚರ್ಚೆ ತುಂಬ ಸಂಗತವಾದದ್ದು ಅಂತನ್ನುವುದನ್ನು ನಾವು ಕಾಣಬೇಕಾಗುತ್ತದೆ. ಎಷ್ಟೋ ಬಾರಿ ನಾವು ಕಾವ್ಯಶಾಸ್ತ್ರಾದಿಗಳನ್ನು ನೋಡುವಾಗ ಪ್ರಾಚೀನ ನವೀನ ಪಾಠ ಅನ್ನೋದಕ್ಕೂ ಮತ್ತು ಪ್ರಕ್ಷೇಪ, ಆವಾಪ, ಉದ್ವಾಪ ಈ ಥರದ್ದಾಗಿದೆ ಅಂತನ್ನೋದಕ್ಕೂ ಮೂಲಭೂತವಾದ ಅಂಶ ಏನೆಂದರೆ ಜೀವಸಂಗತವೋ ಅಲ್ಲವೋ, ಜೀವನಾನ್ವಯವೋ ಅಲ್ಲವೋ ಅನ್ನುವ ಭಾವ ನಮಗೆ ತುಂಬ ಮುಖ್ಯವಾದದ್ದು. ಕಶ್ಚೇತಯಾನ ಪುರುಷಃ, ಚೈತನ್ಯಾತ್ಮಕನಾದ ಚಟುವಟಿಕೆಯುಳ್ಳ ಯಾವ ವ್ಯಕ್ತಿ ತಾನೇ ಇದನ್ನು ತುಂಬ ದೊಡ್ಡ ರೀತಿಯಲ್ಲಿ ಸ್ವೀಕರಿಸಬಲ್ಲ? ವಿವೇಕಿಗೆ ಹೇಗೆ ತಾನೇ ಸಾಧ್ಯವಾಗುತ್ತದೆ? ಕಾಮವೃತ್ತ ಸ್ವಯಂ ಲೋಕಃ ತು ಅಯಂ ಲೋಕಃ ಕೃತ್ಸ್ನ ಸಮುಪವರ್ತತೆ ಯದ್ವೃತ್ತಾ ಸಂತಿ ರಾಜಾನಸ್ತದ್ವೃತ್ತಾ ಸಂತಿ ಪ್ರಜಾ. ಯಜಮಾನರು, ಒಡೆಯರು ಹೇಗೆ ಆಳ್ತಾರೋ ಆ ರೀತಿಯಾಗಿ ಮಿಕ್ಕವರು ಯಥಾ ರಾಜ ತಥಾ ಪ್ರಜಾ ಅನ್ನುವ ಮಾತು ಇದ್ದೇ ಇದೆಯಲ್ಲ. ಆ ಕಾರಣದಿಂದ ಮೇಲಿನವರು ಸಡಿಲ ಬಿಡಬಾರದು. ಇದು ಲಗಾಯತಿನಿಂದ ಬಂದದ್ದೇ ಆಗಿದೆ. ದೊಡ್ಡವರು ಸರಿಯಾಗಿ ನಡ್ಕೊಳ್ಬೇಕು ಅಂತ, ದೊಡ್ಡತನದ ಗೌರವ ಪಡ್ಕೊಳ್ಳೋಕ್ಕೆ ಪ್ರತಿಯೊಬ್ಬರಿಗೂ ಆಸೆ. ಆದರೆ ಅದರ ಬೆನ್ನಿಗಂಟಿ ಬರತಕ್ಕಂಥ ಬಾಧ್ಯತೆಯನ್ನು ಏನು ಮಾಡಬಲ್ಲರು? ಅದು ತುಂಬ ಕಷ್ಟ. ಲೋಕ ಪೂಜ್ಯತೆಯನ್ನು ಪಡೆಯೋದು ಎಷ್ಟು ಕಷ್ಟವೋ ಅದಕ್ಕಿಂತ ಕಷ್ಟವಾದದ್ದು ಲೋಕಪೂಜ್ಯತೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು. ಈ ಲೋಕಪೂಜ್ಯತೆ ಎನ್ನುವುದೊಂದು ಅಹಂಕಾರವ ಅಂದರೆ, ಹಾಗೆ ಅಹಂಕಾರ ಪಟ್ಟಲ್ಲಿ ಆ ವ್ಯಕ್ತಿಗಳು ಯಾವುದೇ ನಿಯಮಗಳನ್ನು, ಯಾವುದೇ ವಿಧಿಗಳನ್ನು ಅನುಸರಿಸದೆ ವಿಶೃಂಖಲವಾಗಿ ವರ್ತಿಸ್ತಾ ಇರ್ತಾರೆ. ಈ ದೃಷ್ಟಿಯಿಂದ ಕಂಡಾಗ ರಾಮನ ಎಚ್ಚರ ತುಂಬ ದೊಡ್ಡದಾದದ್ದು. ನಿಜ, ಅವನದೇ ಚಾರಿತ್ರ್ಯವನ್ನು ಕಂಡಾಗ ಅವನ ತೀರ್ಮಾನಗಳು ಅಲ್ಲಷ್ಟು ಇಲ್ಲಷ್ಟು ಏರಿವೆ ಜಾರಿವೆ ಅಂತ ಗೊತ್ತಾಗುತ್ತದೆ. ಆದರೆ ಒಟ್ಟಂದದ ವ್ಯಾಪ್ತಿ ತುಂಬ ತುಂಬ ದೊಡ್ಡದಾದದ್ದು. ಅದನ್ನು ಮರೆಯುವಂತೆ ಇಲ್ಲ.
ಇಂದೂ ಕೂಡ ನಿನ್ನೆಯೂ ಕೂಡ ವಿಶ್ವೇಶ್ವರಯ್ಯನವರನ್ನ ಕುರಿತು DVG ಅವರು ಏನು ಬರೆದಿದ್ದಾರೆ ಅದನ್ನು ಮನನ ಮಾಡ್ತಾ ಇರೋದಾಯಿತು. ವಿಶ್ವೇಶ್ವರಯ್ಯನಂತವರ ಬಾಳಿನಲ್ಲೂ ಕೂಡ ಅಲ್ಲಿ ಇಲ್ಲಿ ಹೆಚ್ಚು ಕಡಿಮೆಗಳು ಕಂಡು ಬರುತ್ತವೆ. ಒಂದು ಸಂದರ್ಭ, ಈ ರಿಸರ್ವ್ ಫಂಡ್ಸ್ ಅಂತ ಯಾವುದಿವೆ ಅವುಗಳನ್ನು ಕುರಿತು ಸಂಸ್ಥಾನಗಳೆಲ್ಲ ಮೊದಲಿಟ್ಟುಕೊಂಡಿದ್ದದ್ದು ಈಗ ಡೆಫಿಸಿಟ್ ಬಜೆಟ್ಟೇ ಇದೆ. ರಿಸರ್ವ್ಸ್ ಅನ್ನೋದು ಇಲ್ಲವೇ ಇಲ್ಲ. ರಿಸರ್ವ್ಸನ್ನು ಇಟ್ಟುಕೊಂಡಿದ್ದಾಗ ವಿಶ್ವೇಶ್ವರಯ್ಯನವರು ಇದು ಯಾತಕ್ಕೆ ರಿಸರ್ವ್ಸ್ ಬೇಡ, ವಿ ಶಾಲ್ ಕ್ರಿಯೇಟ್ ಪ್ರಾಪರ್ಟೀಸ್ ಅಂತ, ನಿಧಿಗಳು ಬೇಡ ಆಸ್ತಿಗಳು ಮಾಡೋಣ ದೇಶಕ್ಕೆ, ನಿಧಿಗಳಿಗಿಂತ 100 ಪಟ್ಟು ಲಾಭದಾಯಕವಾಗಿ ಬಲಿಷ್ಠವಾಗಿ ಇರುತ್ತವೆ ಅಂತ. ಹಾಗಾಗಿ ವಿಶ್ವೇಶ್ವರಯ್ಯನವರು ನಡೆಸಿದ್ರು. ಅದನ್ನು DVG ಬರೀತಾರೆ. ನಿಜ, ವಿಶ್ವೇಶ್ವರಯ್ಯನಂಥವರು ಬಂದಾಗ ರಿಸರ್ವ್ಸನ್ನ ನಾವು ಅಸೆಟ್ಸ್ ಆಗಿ ಮಾಡುವ ಪ್ರಯತ್ನ ನಡೆಸಬಹುದೇನೋ, ಆದರೆ ಎಲ್ಲ ಕಾಲಕ್ಕೂ ಅಂಥವ್ರು ಬರ್ತಾರೆ ಎನ್ನುವ ನಚ್ಚಿಕೆ ನಮಗೆಲ್ಲಿ ಅಂತ. ಹೀಗಾಗಿ ವ್ಯವಸ್ಥೆಯ ಕಡೆಗೆ ಗಮನ ಇರಬೇಕು ಅನ್ನೋದು ತುಂಬ ದೊಡ್ಡದಾದ ಮಾತು. ಆ ಎಲ್ಲ ಭಾವಗಳನ್ನು ರಾಮನ ಮಾತಿನಲ್ಲಿ ನಾವು ಕಂಡುಕೊಳ್ಬೇಕು. ಸತ್ಯಮೇವ ಆನೃಶಂಸಂಚ ರಾಜವೃತ್ತಂ ಸನಾತನಂ ತಸ್ಮಾತ್ ಸತ್ಯಾತ್ಮಕಂ ರಾಜ್ಯಂ ಸತ್ಯೇ ಲೋಕ ಪ್ರತಿಷ್ಠಿತ. ಇದು ಬಹಳ ಮುಖ್ಯ. ಒಂದು ಮಾತಿಗೆ ಕಟ್ಟು ಬೀಳದೆ ಇದ್ದರೆ ಏನು ಗತಿ? ಇಂದಿಗೂ ನೋಡಿ, ನಾವು ಹೇಗೋ ಸುಳ್ಳು ಪಳ್ಳು ಹೇಳಿಕೊಂಡು ಬಂದಿರಬಹುದಾದರೂ ನಮ್ಮ ಮಟ್ಟಿನ ವ್ಯವಹಾರದಲ್ಲಿ ನಾವು ಪರಮಸತ್ಯವನ್ನೇ ನಿರೀಕ್ಷೆ ಮಾಡ್ತೀವಿ. ನಾವು ಎಷ್ಟೇ ಲಂಚ ಋಷವತ್ತಿನಿಂದ ಹಿಂಬಾಗಿಲಿಂದ ಮತ್ತೊಂದು ಕಡೆಯಿಂದ ಬಂದಿರಬಹುದು. ಒಬ್ಬ ಡಾಕ್ಟರ್ ಅಪಾಯಿಂಟ್ಮೆಂಟನ್ನು ನಾವು ಅಡ್ಡದಾರಿ ಬಳಸದಾರಿಯಿಂದ ಎಲ್ಲ ತಗೊಂಡಿರಬಹುದು. ಅರೆ, ಡಾಕ್ಟರ್ ತಮ್ಮ ರಿಪೋರ್ಟನ್ನು ಪ್ರಾಮಾಣಿಕವಾಗಿಯೇ ಕೊಡಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ಎಲ್ಲಿವರೆಗೆ ಅಂದರೆ, ಕಾಪಿ ಹೊಡೆದು 100ಕ್ಕೆ 100 ಮಾರ್ಕ್ಸ್ಗೂ ಕಾಪಿ ಹೊಡೆದಿರ್ತಕ್ಕಂಥ ವಿದ್ಯಾರ್ಥಿ ತನಗೆ ಪ್ರಾಪರ್ ಜೆನ್ಯೂನ್ ವ್ಯಾಲ್ಯೂಯೇಷನ್ ಆಗಬೇಕು ಅಂತಲೇ ಅಂದ್ಕೋತಾನೆ. ಅವನು ಎಂಥದ್ದೋ ಒಂದು ಎವ್ಯಾಲ್ಯೂಯೇಷನ್ ಆಗಲಿ ಅಂತ ಭಾವಿಸಿಕೊಳ್ಳುವಂಥದ್ದಲ್ಲ. ಎಷ್ಟು ಮೋಸಗಾರ ಕೂಡ ತನ್ನ ವಾಹನ ಒಂದು ಸ್ವಲ್ಪ ಕೂಡ ಕೆಡದೆ, ಬ್ರೇಕ್ ಫೇಲ್ ಆಗದೆ, ಆಕ್ಸೆಲ್ ಕಟ್ ಆಗದೆ ಗಮ್ಯಸ್ಥಾನವನ್ನು ಸರಿಯಾಗಿ ತಲುಪಬೇಕು ಅಂತ ನೋಡ್ಕೊಳ್ತಾನೆ. ಅಂದರೆ ಹಿತ ಅಂತ ತನ್ನ ದೃಷ್ಟಿಗೆ ಅಂದುಕೊಂಡ ತಕ್ಷಣವೇ ಅದರೊಳಗೆ ಸತ್ಯ ಅನ್ನೋದು ಬಂದುಬಿಟ್ಟಿದೆ. ವಸ್ತುತಃ ಸತ್ತಂತ ಯಾವುದಿದೆ ಅದರ ಧಾತುವಿನ ಭೂತ ಕೃದಂತ ರೂಪವೇ ಹಿತ. ಅಸ್ಥಿ ಅಂತಕ್ಕಂಥದ್ದು ಹಿತವೇ ಆಗುತ್ತದೆ, ಇಡಲ್ಪಟ್ಟದ್ದು ಹಿತವೇ ಆಗುತ್ತದೆ, ಧರಿಸಲ್ಪಟ್ಟದ್ದು ಹಿತವೇ ಆಗುತ್ತದೆ. ಧಾತುವಿನ ಧಾರಣ ಶಕ್ತಿ ಅಂತ ಯಾವುದಿದೆ ಅದು ಭೂತಕೃದಂತವಾದಾಗ ಹಿತ ಅಂತ ಅನ್ನಿಸಲೇಬೇಕು. ಹಾಗಾಗಿ ನಮಗೆ ಒಳ್ಳೆಯದು ಅಂತ ಮಾಡಬೇಕಾದ್ರೆ ಸತ್ಯದ ಅನನ್ಯತೆ ಅನಿವಾರ್ಯತೆ ಇದ್ದೇ ಇದೆ. ಇದನ್ನು ನಾವು ನಮಗೆಲ್ಲೋ ಕೆಲವು ಕಡೆಗೆ ಅನನುಕೂಲವಾಗಿದೆ ಎಂದ ತಕ್ಷಣ ಹೇಗೆಂದರೆ ಹಾಗೆ ನಿಭಾಯಿಸೋಕ್ಕಾಗೋಲ್ಲ ಅನ್ನುವ ಸೂಕ್ಷ್ಮದ ಎಚ್ಚರ ರಾಮನದಾಗಿದೆ. ಈ ಎಚ್ಚರ ಸ್ವಲ್ಪ ವಹಿಸೋದು ನೋಡಿದಾಗ ತೀರಾ ಸೂಕ್ಷ್ಮದವನಪ್ಪ ಇವನು, ತೀರಾ ನಸನಸೆ ಮನುಷ್ಯ, ತೀರಾ ಮಿಜಿಮಿಜಿ ಮಾಡ್ತಾನೆ ಅಂತ ಅಂದು ಆತನ ಕಾಳಜಿಯನ್ನು, ಆತನ ವ್ಯಾಪಕವಾದ ಲೋಕಹಿತೈಕ ದೃಷ್ಟಿಯನ್ನು ಉಪೇಕ್ಷೆ ಮಾಡಿದರೆ ನಮಗೆ ಅನ್ಯಾಯ ಮಾಡಿಕೊಂಡಂತೆ. ಆಮೇಲೆ ಅವನು ಹೇಳ್ತಾನೆ, ಉದ್ವಿಜಂತೆ ಯಥಾ ಸರ್ವಾನ್ ನರಾನ್ ಅನೃತವಾದಿನಃ ಧರ್ಮ ಸತ್ಯಂ ಪರೋ ಲೋಕೆ ಮೂಲಂ ಸರ್ವಸ್ಯ ಚ ಉಚ್ಯತೆ. ಸತ್ಯಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ, ಧರ್ಮಾದಿಗಳು ಎಲ್ಲವೂ ಕೂಡ ಸತ್ಯ ಮೂಲವಾಗಿರ್ತಕ್ಕಂಥವು ಅಂತ. ಸತ್ಯಮೇವೇಶ್ವರೋ ಲೋಕೆ ಸತ್ಯೇ ಪದ್ಮಾ ಪ್ರತಿಷ್ಠಿತ ಸತ್ಯಮೂಲಾನಿ ಸರ್ವಾಣಿ ಸತ್ಯಾನ್ನಾಸ್ತಿ ಪರಂಪದಂ. ಸತ್ಯಕ್ಕೆ ಅನೇಕ ವಿಧವಾದ ಆಯಾಮಗಳು ಉಂಟು. ಇಲ್ಲಿ ಒಬ್ಬರ ವಿಶ್ವಾಸವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಅನ್ನುವ ಸಾಮಾನ್ಯ ಸ್ಥೂಲಾರ್ಥವನ್ನೇ ಇಟ್ಟುಕೊಂಡು ನೋಡಬಹುದು. ಅದು ಒಂದು ಅಗ್ರಿಮೆಂಟ್. ಏನಿಲ್ಲ, ಒಂದು ಪುಕಾರ್ ಎದ್ದು ಬಿಡ್ತು, ಈ ಬ್ಯಾಂಕ್ ಏನೋ ದಿವಾಳಿ ಆಗೋದ್ರೊಳಗಿದೆ ಅಂತ. ತಕ್ಷಣವೇನೆ ಅಲ್ಲಿ ಡೆಪಾಸಿಟ್ ಮಾಡಿದವರೆಲ್ಲರೂ ಒಮ್ಮೆಲೆ ಮುಗಿಬಿದ್ದು ಅವರವರ ಡೆಪಾಸಿಟ್ಗಳನ್ನ ವಿಡ್ರಾ ಮಾಡೋಕ್ಕೆ ಹೋದರೆ ನಿಜವಾಗಿಯೂ ಬ್ಯಾಂಕ್ ದಿವಾಳಿ ಆಗುತ್ತೆ. ಹೌದಲ್ವಾ? ಒಂದು ಸನ್ನಿವೇಶವನ್ನು ಬಹಳ ಸುಂದರವಾಗಿ ಜಂಡಮೂರಿ ವೀರೇಂದ್ರನಾಥ್ ತನ್ನ ಕಾದಂಬರಿಯಲ್ಲಿ ತರ್ತಾರೆ. ಮರಣ ಮೃದಂಗ ಅಂತ ಒಂದು ಕಾದಂಬರಿ. ಮಾರಿಯೋ ಪೂಜೋ ಅದು ಗಾಡ್ ಫಾದರ್ ಕಾದಂಬರಿಯ ಪ್ರಭಾವದಿಂದ ಇನ್ನು ಸ್ವಂತವಾದಂಥ ಸ್ವೋಪಜ್ಞವಾದ ಸ್ವಾರಸ್ಯಗಳನ್ನು ಸೇರಿಸಿಕೊಂಡಂಥದ್ದು ಅದು. ಅಲ್ಲಿ ಒಂದು ಕಂಪನಿನ ಅದರ ಶೇರ್ಗಳನ್ನು ಸ್ಟಾಕ್ ಮಾರ್ಕೆಟಲ್ಲಿ ಕೆಳಗಿಳಿಯೋದಕ್ಕೆ ಒಂದು ತಂತ್ರ ಹೇಗೆ ಅಂತನ್ನುವ ಒಂದು ಉಲ್ಲೇಖ ಬರುತ್ತೆ. ಯಾವುದೋ ಒಂದು ಶ್ರೀ ಚಾಕೊಲೇಟ್ಸ್ ಅಂತ ಒಂದು ಚಾಕ್ಲೇಟ್ ಕಂಪನಿ. ಆ ಚಾಕ್ಲೇಟ್ ಕಂಪನಿ ಶೇರನ್ನು ಎಳಿಬೇಕು ಅಂದರೆ MLAನೋ MLCನೋ MP
ಅವನು ವಿಧಾನ ಪರಿಷತ್ನಲ್ಲೋ ವಿಧಾನಸಭೆಯಲ್ಲೋ ಇಲ್ಲ ಸಂಸತ್ತಿನಲ್ಲೋ ನಿಂತುಕೊಂಡು, ಅಯ್ಯಾ ಸ್ವಾಮಿ ಸಭಾಧ್ಯಕ್ಷರೇ, ಶ್ರೀ ಚಾಕ್ಲೇಟ್ನಲ್ಲಿ ಹಸುವಿನ ಕೊಬ್ಬನ್ನು ಸೇರಿಸ್ತಾರೆ ಅಂತ 10 ಜನ ಗುಮಾನಿ ಪಡ್ತಾ ಇದ್ದಾರೆ, ಈ ಬಗೆಗೆ ಹಿತಚಿಂತನೆಯಿಂದ ನಾವೇನು ಮಾಡಬೇಕು ಅಂತ ಹೇಳ್ತಾನೆ. ಅದು ಪಾರ್ಲಿಮೆಂಟ್ ಅಥವಾ ಅದು ಲೆಜಿಸ್ಲೇಚರ್ ಆಗಿರೋದ್ರಿಂದ ಅಲ್ಲಿ ಏನನ್ನೂ ಪ್ರಸ್ತಾವಿಸಬಹುದು, ಅದು ತಪ್ಪಲ್ಲ. ಅದು ಪ್ರಜಾಹಿತ ದೃಷ್ಟಿಯಿಂದ ಮಾಡಿದ ಪ್ರಸ್ತಾವ. ಅಲ್ಲಿ ರಿಪೋರ್ಟರ್ಸ್ ಇರ್ತಾರಲ್ಲ ಕೂತ್ಕೊಂಡು, ಸದನದಲ್ಲಿ ಕೇಳಿಸಿದ್ದು ಅಂತ, ವಾಟ್ಸ್ ಹ್ಯಾಪಂಡ್ ಇನ್ ದಿ ಪಾರ್ಲಿಮೆಂಟ್ ಅಂತ ಅವರು ಟಕ್ ಟಕ್ ಅಂತ ನೋಟ್ಸ್ ತೆಗೆದುಕೊಂಡು ಅವರು ಫ್ಲ್ಯಾಶ್ ನ್ಯೂಸನ್ನು, ಬ್ರೇಕಿಂಗ್ ನ್ಯೂಸ್ ಅಂತ ಹಾಕ್ತಾರೆ. ಶ್ರೀ ಕಂಪನಿ ಚಾಕ್ಲೇಟ್ನಲ್ಲಿ ಹಸುವಿನ ಕೊಬ್ಬು, ಪ್ರಶ್ನಾರ್ಥಕ, ಉದ್ಗಾರ, ಆಶ್ಚರ್ಯ ಚಿಹ್ನೆ, ಎಲ್ಲ ರೀತಿಯಾದದ್ದು ಹಾಕ್ತಾರೆ. ಅದು ಇದೆಯೋ ಇಲ್ವೋ ಅದೊಂದಿಷ್ಟು ಕೇಳಿದ್ರೆ ಸಾಕು, ಜನಕ್ಕೆ ಮೈಯೆಲ್ಲ ತೊಣಸಿ ಬಿಟ್ಕೊಂಡಂಗೆ ಆಗಿಬಿಡುತ್ತೆ. ಒಮ್ಮೆಲೆ ಅಂಗಡಿಗಳಲ್ಲಿ ಯಾರೂ ಕೂಡ ಅದಿರಲಿ ಬೇರೆ ಯಾವುದೂ ಚಾಕ್ಲೇಟನ್ನು ಒಂದು ಸ್ವಲ್ಪ ದಿವಸ ತಗೊಳ್ಳೋದಿಲ್ಲ. ಅಲ್ಲಿಗೆ ಸಾಕಲ್ಲ, ಅಷ್ಟು ಚಾಕ್ಲೇಟ್ಗಳು ಕೂಡ ನಾಶವಾದವು. ಅಂದರೆ ಆ ಥರ ಒಂದು ವಾರ ನಡೆದ್ರೆ ಆಮೇಲೆ ಎನ್ಕ್ವೈರಿ ಮಾಡಿ, ಇಲ್ಲ ಆ ಚಾಕ್ಲೇಟಲ್ಲಿ ಎಂಥದ್ದು ಇಲ್ಲ ಅಂತ ಏನು ಹೇಳಿದ್ರು ನಮಗೆ ಈಚಲು ಮರದ ಕೆಳಗೆ ಮಜ್ಜಿಗೆ ಕೊಡಿದ ಸಮಾಚಾರ, ಅದನ್ನು ನಾವು ಒಪ್ಪಲಾರಿವೆ. ಅಷ್ಟು ಮಾತ್ರವಲ್ಲ, ಆ ಸದಸ್ಯನನ್ನ ಕುರಿತು ಯಾರು ಆಕ್ಷೇಪ ಮಾಡೋಕ್ಕಾಗಲ್ಲ. ಕೇಳಿದ್ರೆ, ಸ್ವಾಮಿ ಹಾಗ್ಯಾರು ಹೇಳ್ತಾ ಇದ್ರು, ನಾವು ಕಾಳಜಿ ವಹಿಸಿ ನೋಡೋಣ ಅಂತ ನೋಡಿದ್ವಿ. ಜನರ ಭಾವನೆಗಳು ತುಂಬ ದೊಡ್ಡವಲ್ವ, ಅದನ್ನು ನಾವು ಚೆಲ್ಲಾಪಿಲ್ಲಿ ಮಾಡೋದಕ್ಕೆ ಸಾಧ್ಯವ? ನನಗೆ ತುಂಬ ಸಂತೋಷವಾಯಿತು. ಈ ಕಂಪನಿ ಚಾಕ್ಲೇಟು ಎಷ್ಟು ಒಳ್ಳೆಯ ರೀತಿಯಲ್ಲಿ ವಿಶುದ್ಧವಾಗಿ ತಯಾರಾಗ್ತಾ ಇತ್ತೆ, ಅಪ್ಪಟ ಗೋಕ್ಷೀರದಿಂದ, ಗೋಘೃತದಿಂದ ಅಂತ ಅನ್ನೋದನ್ನು 10 ಸರ್ತಿ ಅವನು ಬೇಕು ಅಂತಲೇ ಮತ್ತೆ ಮತ್ತೆ ಟಿ ವಿ ಮುಂದೆ ಮುಖ ಎಲ್ಲ ಅಗಲ ಮಾಡಿಕೊಂಡು ಹಲ್ಲೆಲ್ಲ ಇದ್ದದ್ದೆಲ್ಲ ಕಿಸ್ಕೊಂಡು ಹೇಳಿದ್ರೂ ಕೂಡ ಮೊದಲು ಮಾಡಿದ ಡ್ಯಾಮೇಜ್ ತಪ್ಪುವಂಥದ್ದಲ್ಲ. ಈ ದೃಷ್ಟಿಯಿಂದ ಕಂಡಾಗ ಜನರ ನಂಬಿಕೆಗೆ ಒಮ್ಮೆ ಏಟು ಬೀಳೋ ತರಹ ಆದ ತಕ್ಷಣ ಅದು ಎಷ್ಟು ಪ್ರಳಯವನ್ನು ಉಂಟು ಮಾಡುತ್ತದೆ. ಅದರ ಬಗ್ಗೆ ಗೌರವ ಇದ್ದವರು ಈ ಥರ ದುಸ್ಸಾಹಸಗಳಿಗೆ ಕೈ ಹಾಕಬಾರದು. ಇವರು ಹೇಳೋಕ್ಕೆ ಸಾಧ್ಯವೇ ಇಲ್ಲ ಇಂಥ ಮಾತನ್ನು, ಇವ್ರ ಬಾಯಿಂದ ಬರೋಕ್ಕೆ ಸಾಧ್ಯವಿಲ್ಲ, ನಾನು ನಂಬಲಾರೆ ಅಂತ ಅನ್ನಿಸ್ಕೊಳ್ಬೇಕು ಅಂದರೆ ಆ ವ್ಯಕ್ತಿತ್ವ ಎಷ್ಟು ದೊಡ್ಡದಾಗಿರಬೇಕು, ತುಂಬ ದೊಡ್ಡದಾಗಿರಬೇಕು. ಆ ಮಟ್ಟದ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳೋದು ಎಷ್ಟು ಕಷ್ಟ ಇದೆ. ರಾಮ ಆ ವ್ಯಕ್ತಿತ್ವ ಬೆಳೆಸ್ಕೊಳ್ಬೇಕು ಅಂತ ನಿರಂತರವಾಗಿ ಹೆಣಗ್ತಾ ಇರತಕ್ಕಂಥವನು. ಈ ದೃಷ್ಟಿಯಿಂದ ಅವನು ಸತ್ಯ ಅನ್ನೋದು ಲೋಕವಿಶ್ವಾಸ ಸಂಪಾದನೆ ಅಂತ, ಲೋಕಾರಾಧನೆ ಅಂತಲೂ ನಾವು ಇದನ್ನು ಹೇಳಬಹುದು. ಕೆಲವೊಮ್ಮೆ ಇದನ್ನೂ ಪಕ್ಕಕ್ಕಿಡಬೇಕಾಗುತ್ತದೆ. ಆದರೆ ಇದನ್ನೂ ಪಕ್ಕಕ್ಕಿಡಬೇಕಾದ ಸಂದರ್ಭವನ್ನು ಮತ್ತು ಇದರ ಮಹತ್ವವನ್ನು ಎರಡನ್ನೂ ತೂಗಿ ನೋಡಬಲ್ಲ ಮತ್ತು ಮಹನೀಯವಾದಂಥ ವ್ಯಕ್ತಿತ್ವ ಆಗಬೇಕು. ಶ್ರೀಕೃಷ್ಣನಂಥ ವ್ಯಕ್ತಿತ್ವ ಇರಬೇಕು. ಆ ವ್ಯಕ್ತಿತ್ವದ ಮಟ್ಟಕ್ಕೆ ಏರೋಕ್ಕಾಗದೇ ಇದ್ದರೆ ಸ್ಥಿತಿಸ್ಥಾಪಕತೆ ಕಡೆಗೆ ಗೌರವ ಕೊಡಬೇಕಾಗುತ್ತದೆ. ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ. ಹಾಗಾಗಿ ದತ್ತಂ ಇಷ್ಟಂ ಹುತಂಚೈವ ತಪ್ತಾನಿ ಚ ತಪಾಂಸಿ ಚ ವೇದಾ ಸತ್ಯ ಪ್ರತಿಷ್ಠಾನ ತಸ್ಮಾತ್ ಸತ್ಯಪರೋ ಭವೇತ್. ನಾವು ಕೊಟ್ಟದ್ದಾಗಲಿ ಅಂದರೆ ದತ್ತ ದಾನ ರೂಪದಲ್ಲಿ ಕೊಡಲ್ಪಟ್ಟದ್ದು, ಹುತ ಆಹುತಿಯನ್ನು ಯಜ್ಞದಲ್ಲಿ ಕೊಟ್ಟು ದೇವತೆಗಳಿಗೆ ಯಾವ ಇಷ್ಟ ಯಜ್ಞದ ಮೂಲಕವಾಗಿ ಸಂತರ್ಪಣೆ ಮಾಡ್ತೀವೋ, ತಪ್ತಾನಿಚ ತಪಾಂಸಿಚ ಎಲ್ಲ ತಪಸ್ಸುಗಳನ್ನು ಮಾಡಿದ್ದು ಮತ್ತು ವೇದಗಳು ಇವೆಲ್ಲಕ್ಕೆ ಮೂಲಭೂತವಾದಂಥ ಶ್ರದ್ಧಾ ವಿಶ್ವಾಸದ ಜ್ಞಾನ ಸಂಪುಟ ಅದಷ್ಟೂ ಕೂಡ ಸತ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು. ಅದು ಬಿಟ್ಟು ಇನ್ಯಾವುದೂ ಇಲ್ಲ. ಹಾಗಾಗಿ ಸೋಹಂ ಪಿತುರ್ನಿಯೋಗಂತು ಕಿಮರ್ಥಂ ನಾನು ಪಾಲಯೇ ಸತ್ಯ ಪ್ರತಿಶ್ರವ ಸತ್ಯಂ ಸತ್ಯೇನ ಸಮಯೀಕೃತಂ. ಆ ಕಾರಣದಿಂದ ತಂದೆಯ ಆಜ್ಞೆಯನ್ನು ನಾನು ಮೀರುವಂತೆ ಇಲ್ಲ ಅಂತ. ಕಾರಣ ರಾಮ ಹಾಗೆ ಮಾಡ್ದ ಅಂತ ಬಹಳ ಸುಲಭವಾಗಿ ರಿಯಾಯಿತಿ ತೆಗೆದುಕೊಳ್ಳಬಹುದು. ಆ ರೀತಿಯಾಗಿ ಕಾನ್ಸ್ಟಿಟ್ಯೂಷನಲ್ ಓವರ್ ಪವರಿಂಗ್ ಅಂತ ಇದೆಯಲ್ಲ, ಓವರ್ ಪವರಿಂಗ್ ದಿ ಕಾನ್ಸ್ಟಿಟ್ಯೂಷನ್, ಅದು ಕಷ್ಟವಾಗುತ್ತದೆ. ಅದು ಮಾಡುವಂತೆ ಇಲ್ಲ. ಆಪದ್ಧರ್ಮವನ್ನು ನಿತ್ಯದ ಧರ್ಮವಾಗಿ ಮಾಡಿಕೊಂಡ್ರೆ ಕಷ್ಟ. ಇದು ರಾಮನಿಗಿರ್ತಕ್ಕಂಥ ತೊಡಕು. ಜೊತೆಗೆ ಸಾಮಾನ್ಯ ಪ್ರಜಾನೀಕವನ್ನು ನೋಡಿದ್ರೆ ಎಂದೂ ಯಾವತ್ತೂ ಕೂಡ ಅದು ಕೈತೂಕ ಬಾಯಿ ಬಣ್ಣದ ಮೇಲೆ ನಡೀತಾ ಇರ್ತದೆ. ನಾವು ಎಷ್ಟು ಸೊಫಿಸ್ಟಿಕೇಟೆಡ್ ಟೆಕ್ನಾಲಜಿಯನ್ನು ಯಾವುದನ್ನು ಅನುಸರಿಸಿಕೊಂಡು ಬಂದರೋ ಅದು ಅಲ್ಲಿಯೇ ಇರತಕ್ಕಂಥದ್ದು. ಕಟ್ಟಕಡೆಗೆ ಅದು ಜನವಿಶ್ವಾಸಕ್ಕೆ ಬಂದು ಮುಟ್ಟುತ್ತದೆ. ನಾವು ಎಷ್ಟು ಫುಲ್ ಪ್ರೂಫ್ ಆಗಿರೋದು ಮಾಡಿದ್ರೂ ಕೂಡ ಅಡ್ಡದಾರಿಗಳನ್ನಲ್ಲಿ ಹುಡುಕೋದೇ ಆಗಿರುತ್ತದೆ. ಆ ಕಾರಣದಿಂದ ಈ ಮಟ್ಟಕ್ಕೆ ಶ್ರದ್ಧೆಯನ್ನು ಸತ್ಯವನ್ನು ಕಾಪಾಡಿಕೊಳ್ಳಬೇಕು. ನೈವ ಲೋಭಾನ್ನ ಮೋಹಾತ್ವ ನ ಯಜ್ಞಾನಾತ್ ತಮೋನ್ವಿತಃ ಸೇತುಂ ಸತ್ಯಸ್ಯ ಭೇತ್ಸ್ಯಾಮಿ ಗುರೋ ಸತ್ಯ ಪ್ರತಿಶ್ರವ. ತಂದೆಯ ಪ್ರತಿಜ್ಞೆ, ಆ ಸತ್ಯ ಸೇತುವೆಯನ್ನು ನಾನು ಭಂಗ ಮಾಡೋಕ್ಕೆ ಇಷ್ಟಪಡೋಲ್ಲ ಅಂತ. ಇಂದು ನನಗೆ ಕಷ್ಟ ಆಗಿರಬಹುದು, ಆದರೆ ಆ ವ್ಯವಸ್ಥೆ ನಾಳೆಗೆ ಲೋಕಕ್ಕೆ ಹಿತವನ್ನು ತಂದು ಕೊಡುತ್ತದೆ ಅಂತ.
ಸ್ಥಿತಿಯನ್ನು ಗೌರವಿಸ್ತಕ್ಕಂಥವ್ರಿಗೆಲ್ಲ ಇದು ಬಹಳ ಮುಖ್ಯವಾದಂಥದ್ದಾಗಿದೆ. ಸ್ಥಿತಿಯನ್ನೇ ಹೆಚ್ಚು ಜನ ಅವಲಂಬಿಸಿಕೊಂಡು ಇರ್ತಾರೆ. ಆಮೇಲೆ ಅವನು ಅಸತ್ಯಸಂಧತೆಗೆ ಬರುವ ತೊಡಕು ಎಲ್ಲ ಯಾವುದು ಅಂತನ್ನುವಂಥ ಮಾತನ್ನು ಕೂಡ ಹೇಳ್ತಾನೆ. ಮುಂದೆ ಪ್ರತ್ಯಗಾತ್ಮಮಿಮಂ ಧರ್ಮಂ ಸತ್ಯಂ ಪಶ್ಯಾಮ್ಯಹಂ ಧ್ರುವಂ. ಪ್ರತ್ಯಗಾತ್ಮಂ ಅನ್ನುವಲ್ಲಿ ಅಪಾಣನೀಯ ರೂಪ ಆಗಿದೆ. ಪ್ರತ್ಯಗಾತ್ಮಾನಂ ಇಮಂ ಧರ್ಮಂ ಅಂತ ಇರಬೇಕು. ಆರ್ಷ ರೂಪ, ಏನು ಮಾಡೋಕ್ಕಾಗೋಲ್ಲ. ಎಷ್ಟೋ ಕಡೆ ನಕಾರಾಂತ ಶಬ್ದಗಳು ಅಕಾರಾಂತ ಆಗತಕ್ಕಂಥದ್ದು, ಸಕಾರಾಂತ ಶಬ್ದಗಳು ಅಕಾರಾಂತವಾಗತಕ್ಕಂಥದ್ದು ನೋಡ್ತೀವಿ. ಅಂಥದ್ದು ಆರ್ಷ ರೂಪ. ಕ್ಷಾತ್ರಂ ಧರ್ಮಮಹಂ ತ್ಯಕ್ಷೇ ಹ್ಯಧರ್ಮಂ ಧರ್ಮ ಸಂಹಿತಂ ಕ್ಷುದ್ರೈರ್ ನೃಶಂಸೈರ್ ಲುಬ್ಧೈಶ್ಚ ಸೇವಿತಂ ಪಾಪಕರ್ಮಭಿ. ಈ ರೀತಿಯಾದ ಸತ್ಯಕ್ಕೆ ವಿರುದ್ಧ ನಡ್ಕೊಳ್ಬೇಕು ಅನ್ನೋದೇ ಆದ ಪಕ್ಷದಲ್ಲಿ ನಾನು ಕ್ಷಾತ್ರ ಧರ್ಮವನ್ನೇ ಬಿಡ್ತೀನಿ ಅಂತಾನೆ. ಇದು ತುಂಬ ದೊಡ್ಡದು. ಕುಲೋಚಿತ ಮಿತಿ ಕ್ಷಾತ್ರಂ ಧರ್ಮಂ ಸ್ವಂ ಬಹುಮನ್ಯತೆ ಅನ್ನುವ ಮಾತು ಇದೇ ಅಯೋಧ್ಯ ಕಾಂಡದ ಆರಂಭದಲ್ಲಿ ನೋಡಿದ್ವಿ. ತನಗೆ ಕುಲೋಚಿತವಾದದ್ದು, ತನ್ನ ವರ್ಣಕ್ಕೆ ಉಚಿತವಾಗಿ ಬಂದದ್ದು ಅಂತ ಕ್ಷತ್ರಿಯ ಕರ್ಮವನ್ನು ನಚ್ಚಿಕೊಂಡವನು ಹೆಮ್ಮೆ ಪಡ್ತಿದ್ದ. ಆದರೆ ಆ ವರ್ಣಧರ್ಮವೂ ಕೂಡ ವಿಶೇಷ ಧರ್ಮ, ಸತ್ಯ ಸಾಮಾನ್ಯ ಧರ್ಮ. ಸಾಮಾನ್ಯ ವಿಶೇಷಗಳಿಗೆ ಸಂಘರ್ಷ ಬಂದಾಗ ವಿಶೇಷವನ್ನು ಪಕ್ಕಕ್ಕಿಟ್ಟು ಸಾಮಾನ್ಯವನ್ನು ನೋಡಿಕೊಳ್ಳಬೇಕು ಅಂತ ಇದು ರಾಮನ ದೃಷ್ಟಿಯಾಗಿದೆ. ಮೊದಲು ನಾನು ಸಾಮಾನ್ಯ ವ್ಯಕ್ತಿ, ನಾನು ಜೀವ, ಆಮೇಲೆ ಕ್ಷತ್ರಿಯ. ಈ ರೀತಿಯಾದ ಉಪಾಧಿಗಳನ್ನು ಒಂದಾದ ಮೇಲೆ ಒಂದು ಗಮನಿಸಿಕೊಂಡು ಹೋಗಬೇಕು. ಅನೃತಂ ಜಿಹ್ವಯಾಚಾಹ ತ್ರಿವಿಧಂ ಕರ್ಮಪಾತಕಂ. ನಾಲಿಗೆಯಿಂದ ಸುಳ್ಳನ್ನು ಹೇಳ್ತಾನೆ ಎನ್ನುವಾಗ ಮನಸ್ಸಿಗೆ ಮೊದಲು ಪಾಪದ ಚಿಂತನೆ ಬಂದಿರುತ್ತದೆ, ಮತ್ತು ಅದು ಕ್ರಿಯಾರೂಪಕ್ಕಾಗುತ್ತದೆ. ಹೀಗಾಗಿ ಸುಳ್ಳಿನ ರೂಪ ವಾಗುಚ್ಚಾರಣೆಯ ರೂಪದಿಂದ ಬಂತು ಅಂದರೆ ಹಿಂದೆ ಮನಸ್ಸು ಮುಂದೆ ಕಾಯ ಎರಡೂ ಕೂಡ ಇವೆ ಅಂತಲೇ ಅರ್ಥ. ಅದರಿಂದ ನಾನು ಒಪ್ಪೋದಿಲ್ಲ ಅಂತ ಹೇಳಿ ಈ ನನ್ನ ನಿರ್ಣಯ ಎಲ್ಲರಿಗೂ ಸಂತೋಷವಾಗಿದೆ. ಅಂದರೆ ಯಾರಿಗೆ ಅದಕ್ಕೆ ಬಾಧ್ಯರಾಗಿದ್ದಾರೋ ಅವರಿಗೆ. ಪ್ರಹರ್ಷ್ಯಮಾಣ ಸಾದೇವಿ ಕೈಕೇಯಿ ಚಾಭವತ್ತದ. ಕೈಕೇಯಿಗೂ ಸಂತೋಷವಾಯಿತು. ಅದರಿಂದ ನಾನು ಈ ದಾರಿಯನ್ನು ಬಿಡೋದಿಲ್ಲ. ಅಕುಹ ಶ್ರದ್ಧದಾನಸ್ಸನ್ ಕಾರ್ಯಾಕಾರ್ಯ ವಿಚಕ್ಷಣ ಕರ್ಮಭೂಮಿ ಮಿಮಾಂ ಪ್ರಾಪ್ಯ ಕರ್ತವ್ಯಂ ಕರ್ಮ ಯಚ್ಚುಭಂ ಅಗ್ನಿರ್ವಾಯುಶ್ಚ ಸೋಮಶ್ಚ ಕರ್ಮಣಾಂ ಫಲಭಾಗಿನಃ. ನಾನು ಅಕುಹ, ವಂಚನೆ ಇಲ್ಲದಂತೆ, ಕಪಟ ಮಾಡದಂತೆ, ಛಲ ಮಾಡದಂತೆ ರುಜುವಾಗಿ ಲೋಕಯಾತ್ರಾಂ ಪ್ರವರ್ತಯೇ ಅಂತಾನೆ. ಬಹಳ ಜಾಣ್ಮೆಯಿಂದ ಇಂಟರ್ಪ್ರಿಟೇಷನ್ಸ್ ಅಂತೀವಲ್ಲ, ವ್ಯಾಖ್ಯಾನ ಕೌಶಲ ಮಾಡಬಹುದು. ವಕೀಲಿದಾರಿಕೆಯಲ್ಲಿ ಅದೇ ಇದೆ, ವಾದಪಾಠದಲ್ಲೂ ಅದೇ ಕಾಣ್ತೀವಿ. ಇಂಟರ್ಪ್ರಿಟಿಂಗ್ ದಿ ಲಾ ಈಸ್ ಮೋರ್ ದ್ಯಾನ್ ದಿ ಲಾ ಅನ್ನುವಂತೆ ಆಗಿಬಿಡುತ್ತದೆ. ನಾನು ಮತ್ತು ಕೆಲವರು ಗೆಳೆಯರೆಲ್ಲ ಕಾಣೆಯವರ ಧರ್ಮಶಾಸ್ತ್ರ ಸಂಪುಟಗಳನ್ನು ಓದ್ತಾ ಇದ್ದೀವಲ್ಲ, ಅಲ್ಲಿ ನನ್ನ ಕಾನೂನಿನ ತಜ್ಞರಾದ ಮಿತ್ರರು ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ, ಯಾವುದೆಲ್ಲ ನ್ಯಾಯಮೂರ್ತಿಗಳ ತೀರ್ಮಾನ ತುಂಬ ದೊಡ್ಡದಾಗಿವೆ ಅಂದರೆ ಯಾವುವು ಮೂಲಭೂತವಾದ ಧರ್ಮಗಳನ್ನು ಕುರಿತು ಸ್ಪರ್ಶ ಮಾಡ್ತಾ ಇದೆಯೋ ಅವುಗಳಿಗೇ ದೊಡ್ಡತನ ಬಂದಿರತಕ್ಕಂಥದ್ದು ಅಂತ. ದಟ್ ವಿಚ್ ಎನ್ಲೈಟನ್, ದಟ್ ವಿಚ್ ಕಾಸ್ಟ್ ಲೈಟ್ ಆನ್ ದಿ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಆಫ್ ಕಾನ್ಸ್ಟಿಟ್ಯೂಷನ್, ಆ ರೀತಿಯಾದ ನಿರ್ಣಯಗಳಿಗೆ ತುಂಬ ಬೆಲೆ ಅಂತ. ನಮಗಾದರೂ ಆ ತೀರ್ಮಾನಗಳ ಭಾಗಗಳನ್ನು ನೋಡುವಾಗ ಗೊತ್ತಾಗುತ್ತೆ, ಇಲ್ಲಿ ವಿಶೇಷವಾದದ್ದು ಅಂತ. ಈ ಅರ್ಥದಲ್ಲಿ ನೋಡಿದಾಗ ಎಷ್ಟೋ ಬಾರಿ ಕಾನೂನಿಗಿಂತ ಹೆಚ್ಚಾಗಿ ಕಾನೂನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರೋ ಒಬ್ಬ ಮಹಾ ಮನೀಷಿ ಅವನು ಅದಕ್ಕೆ ಜೀವವನ್ನು ತಂದುಕೊಡ್ತಾನೆ ಅಂತ. ಈ ದೃಷ್ಟಿಯಿಂದ ಕಂಡಾಗ ಶಾಸ್ತ್ರಕ್ಕೆ ಬೆಲೆ ಬರೋದು ಶಾಸ್ತ್ರಜ್ಞನ ಆಚಾರದಿಂದ ಅಂತ. ಒಮ್ಮೆ ಬ್ರಹ್ಮಶ್ರೀ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳ ಹತ್ರ ಬ್ರಹ್ಮೀಭೂತರಾದ ಸನ್ಯಾಸಿ ವರೇಣ್ಯರು ಸಚ್ಚಿದಾನಂದೇಂದ್ರ ಸರಸ್ವತಿಗಳು ಅವರು ಪೂರ್ವಾಶ್ರಮದಲ್ಲಿ ಪಾಠಕ್ಕೆ ಹೋಗ್ತಾ ಇದ್ದಾಗ ಇವರ ಮೂಲ ವಿದ್ಯಾ ನಿರಾಸ ಇತ್ಯಾದಿ ಗ್ರಂಥಗಳ ಕಂಡು ಅವರಿಗೆ ಸ್ವಲ್ಪ ಅಸಮಾಧಾನವಾಯಿತು. ಆಗ ನೀವೇ ಹೇಳಿ ಕಡೆಗೆ ವೇದಾಂತಕ್ಕೆ ಪ್ರಮಾಣ ಎಲ್ಲಿ ಅಂತ. ಆಗ ವಿರೂಪಾಕ್ಷ ಶಾಸ್ತ್ರಿಗಳು ಹೇಳಿದ್ರಂತೆ, ಜ್ಞಾನಿಗಳ ಅನುಭವದಲ್ಲಿ ಅಂತ. ಉಪನಿಷತ್ತು ಅಂತ ಹೇಳಲಿಲ್ಲ, ಜ್ಞಾನಿಗಳ ಅನುಭವದಲ್ಲಿ ಅಂತ. ಅಂದರೆ ಆ ಮಟ್ಟಕ್ಕೆ ಆತ್ಮವಂತಿಕೆಯ ವ್ಯಕ್ತಿತ್ವ ಅದಕ್ಕೆ ಜೀವವನ್ನು ತಂದುಕೊಡುತ್ತದೆ. ಶ್ರುತಿ ಎಲ್ಲಿದೆ ಅಂದರೆ ಪ್ರಾಮಾಣಿಕವಾದ ಕಂಠದಲ್ಲಿದೆ ಅಂತ ಅನ್ನಬೇಕು, ತಂಬೂರಿಲಿದೆ ಅಂತ ಹೇಳಕ್ಕೆ ಸಾಧ್ಯವ? ತಂಬೂರಿಯನ್ನು ಶ್ರುತಿ ಮಾಡಿ ಆ ಶ್ರುತಿಗೆ ಶ್ರುತಿತ್ವವನ್ನು ತಂದುಕೊಡ್ಬೇಕು ಅಂದರೆ ಶ್ರೂಯಂತೆ ಇತಿ ಶ್ರುತಯ. ನಮ್ಮ ಕಿವಿ ಕೇಳಿಕೊಂಡು ಇದು ಷಡ್ಜ, ಇದು ಋಷಭ, ಇದು ಗಾಂಧಾರ, ಇದು ಪಂಚಮ, ಇದು ಮಧ್ಯಮ ಅಂತ ಫಿಕ್ಸ್ ಮಾಡ್ಕೊಳ್ಬೇಕು. ಕಫ್ ಪ್ರತ್ಯಯ ಐಮೇವ ಪ್ರತ್ಯಯ, ನಮಗೆ ನಾವೇ ಆಗ್ತೀವಿ, ಆ ಮಟ್ಟಿಗಿರಬೇಕು.
ಸೇಡಿಯಾಪು ಕೃಷ್ಣ ಭಟ್ಟರು ಛಂದೋಗತಿ ಎನ್ನುವ ಅನರ್ಘಭಾಸ್ವರವಾದ ಗ್ರಂಥವನ್ನು ಬರೆದಿದ್ದಾರೆ. ಅಲ್ಲಿ ಛಂದೋಗತಿ ಸೌಂದರ್ಯಕ್ಕೆ ಯಾರು ಪ್ರಮಾಣ ಅಂದರೆ ಚೆನ್ನಾದ ಗತಿ ಸೌಂದರ್ಯ ಪ್ರಜ್ಞೆ ಇರತಕ್ಕಂಥ ಸಹೃದಯ ಪ್ರಮಾಣ ಅಂತ. ಅಂದರೆ ವ್ಯಕ್ತಿಯ ಬಾಧ್ಯತೆ ಎಷ್ಟು ಇದೆ ಅಂತ ಗೊತ್ತಾಗುತ್ತದೆ. ಈ ಬಾಧ್ಯತೆಯನ್ನು ಡೆಮಾಕ್ರಸಿ ತುಂಬ ನಿರೀಕ್ಷೆ ಮಾಡುತ್ತದೆ. ಗಣತಂತ್ರ ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ಮಟ್ಟಿನ ಪ್ರಾಮಾಣಿಕತೆಯನ್ನು ದೊಡ್ಡದಾಗಿ ನಿರೀಕ್ಷೆ ಮಾಡುತ್ತೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ. ಅದು ಕಷ್ಟ ಲೋಕದಲ್ಲಿ ಸಿಗೋದು. ಆದರೆ ರಾಜಪ್ರಭುತ್ವದಲ್ಲಿ ಮೇಲಿನ ಕೆಲವರಲ್ಲಿದ್ದರೆ ಸಾಕು, ಮಿಕ್ಕವರೆಲ್ಲ ಯಥಾ ರಾಜ ತಥಾ ಪ್ರಜಾ ಅಂತ ಇರ್ತಾರೆ ಅಂತ. ಆದರೆ ಇವತ್ತೇನಾಗ್ಬಿಟ್ಟಿದೆ ಅಂತಂದರೆ ಮೇಲಿಂದ ಕೆಳಗಿನವರೆಗೂ ಅಯೋಗ್ಯತನವೇ ತುಂಬಿ ತುಳುಕಾಡುವಂತೆ ಆಗಿಬಿಟ್ಟಿದೆ. ನಿರ್ಲಜ್ಜತೆ, ಭಂಡತೆ ಈ ಮಟ್ಟಕ್ಕೆ ಬಂದಿದೆ. ಇವರಿಗೆಲ್ಲ ರಾಮ ಕೈಲಾಗದವನಂತೆ, ರಾಮಾಯಣ ದುಷ್ಟತನದ ಅವತಾರವಂತೆ ಕಾಣಿಸಿದ್ರೆ ಖಂಡಿತ ಅವರ ದುಷ್ಟತನವನ್ನೇ ಪ್ರತಿಫಲಿಸ್ತಾ ಇದೆ ಅಂತ ಅನ್ನಬೇಕು. ಹಾಗಾಗಿ ರಾಮನ ಈ ಎಲ್ಲ ವಿಚಾರಗಳನ್ನು ಪ್ರಜಾಪ್ರಭುತ್ವದಲ್ಲಿ ದೊಡ್ಡ ದೊಡ್ಡ ಪದವಿಯಲ್ಲಿದ್ದವರು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲರು, ಅರ್ಥ ಮಾಡಿಕೊಳ್ಳಬೇಕು. ಅದಾಗ್ತಿಲ್ವೇ ಎನ್ನುವುದು ದುಃಖ. ಅಂಥ ಗಾಂಧೀಜಿ ರಾಮರಾಜ್ಯ ಬರಬೇಕು ಅಂತಂದವರು ಅವರಿಗೆ ಈ ವಿಷಯಗಳಲ್ಲಿ ಅಸ್ಪಷ್ಟತೆ ಇತ್ತು ಅಂತ ಗೊತ್ತಾಗುತ್ತದೆ. ಏನು ಹೇಳೋಣ, ಬೇಲಿನೇ ಹೊಲ ಮೇದಂತೆ ಆಯಿತು. ಮುಂದೆ ಅವನು ಹೇಳ್ತಾನೆ, ಅಮೃಷ್ಯಮಾಣ ಪುನರುಗ್ರ ತೇಜ ನಿಶಮ್ಯತನ್ ನಾಸ್ತಿಕ ಹೇತುವಾದಂ ಅಥಾಪ್ರವೀತಂ ರಪತೆಸ್ತನೂಜೋ ವಿಗರ್ಹಮಾಣೋ ವಚನಾನಿ ತಸ್ಯ. ಆಮೇಲೆ ಅವನು ಹೇಳ್ತಾನೆ ರಾಮ, ಇದು ನಾಸ್ತಿಕ ಹೇತುವಾದ ಅಂತ, ಡ್ರೈ ಲಾಜಿಕ್, ಇದು ಬಹಳ ಕೆಟ್ಟದ್ದು ಅಂತ. ಶುಷ್ಕ ತರ್ಕ ಮಾಡಿದಾಗ ಯಾರನ್ನೂ ಯಾವುದನ್ನೂ ಕೂಡ ಪಕ್ಕಕ್ಕಿಟ್ಟುಬಿಡ್ಬೋದು. ಪ್ರೀತಿ ವಿಶ್ವಾಸಗಳಿಗೆ ಬೆಲೆ ಇರೋಲ್ಲ, ದಯಾ ದಾಕ್ಷಿಣ್ಯಗಳಿಗೆ ಬೆಲೆ ಇರೋದಿಲ್ಲ, ಸ್ವಾರಸ್ಯ ಮಾಧುರ್ಯಗಳಿಗೆ ಬೆಲೆ ಇರೋದಿಲ್ಲ, ಯಾವುದೇ ಅನುಭೂತಿಗೆ ತೃಣಮಾತ್ರದ ಬೆಲೆಯೂ ಇರುವುದಿಲ್ಲ. ಬೀಚಿಯವರ ಒಂದು ಕಾದಂಬರಿ ನನಗೆ ಜ್ಞಾಪಕ ಬರುತ್ತದೆ. ಅಲ್ಲಿ ಪಂಕಜ ಅಂತ ಒಬ್ಬ ಹುಡುಗಿ, ಅವಳು ಅಪ್ ಟು ಡೇಟ್ ಆಗಿರಬೇಕು, ಎಲ್ಲವೂ ಸರಿಯಾಗಿರಬೇಕು, ಶಿಸ್ತಾಗಿರಬೇಕು ಅಂತ ಒಂದು ಟೈಮ್ ಟೇಬಲ್ ಬೇರೆ ಮಾಡ್ಕೊಂಡಿರ್ತಾಳೆ. ಆ ಥರ ಇರ್ತಾಳೆ. ಅವ್ರ ತಂದೆ ಪರಮನೀಚ ಪೊಲೀಸು. ಆತ ತನ್ನ ಹೆಂಡತಿನ ಹೊಡಿತಾ ಇರ್ತಾನೆ. ಆಗ ಆ ಹೊಡೆತಕ್ಕೆ ಅವಳು ಮೂರ್ಛೆ ಹೋಗ್ತಾಳೆ. ನೋಡ್ತಾಳೆ ಅಪ್ಪ ಕೆಟ್ಟವನು, ಅದನ್ನು ಸ್ವಭಾವ ಸಹಜವಾದ ಗುಣ, ಅದನ್ನು ತಿದ್ದೋದಕ್ಕೆ ಸದ್ಯಕ್ಕೆ ಸಮಯ ಇಲ್ಲ. ಈಗ ತಾಯಿ ಮೂರ್ಛೆ ಹೋಗಿದ್ದಾಳೆ. ಎಬ್ಬಿಸೋಣ ಅಂತಂದರೆ ಮೂರ್ಛೆಯಿಂದ ಇದ್ದ ಮೇಲೆ ಅವಳಿಗೆ ನೋವಿನ್ನೂ ಗೊತ್ತಾಗಿ ತುಂಬ ಸಂಕಟ ಪಡ್ತಾಳೆ. ಈಗಲಾದರೂ ತಾನು ಟೈಪ್ ರೈಟಿಂಗ್ ಶಾರ್ಟ್ ಹ್ಯಾಂಡ್ ಕ್ಲಾಸಿಗೆ ತಕ್ಷಣ ಹೋಗಬೇಕಾಗಿದೆ. ತಾಯಿಯೂ ಕೂಡ ಅಶಾಶ್ವತ, ತಂದೆಯಂತೂ ಮೊದಲೇ ಅಶಾಶ್ವತ. ಪ್ರೀತಿ ಪ್ರೇಮಗಳಿಗೆ ಆಶ್ರಯವೇ ಗೊತ್ತಿಲ್ಲ. ಹೀಗಿರುವಾಗ ಟೈಪಿಂಗ್ ಸರ್ಟಿಫಿಕೇಟ್ ಒಂದೇ ಶಾಶ್ವತವಾದದ್ದು, ಯಾವುದು ಶಾಶ್ವತವೋ ಅದರ ಕಡೆಗೆ ಬೆಲೆ ಕೊಡಬೇಕು ಅಂತ ಹೋಗ್ತಾಳೆ ಅಂತ. ಅದು ನೋಡೋದಕ್ಕೆ ವಿಡಂಬನೆಯಾಗಿ ವಿನೋದವಾಗಿ ಕಾಣುತ್ತದೆ. ಅಂದರೆ ಎಷ್ಟೋ ಜನ ಹೇತುವಾದವನ್ನು ಮಾಡ್ತಾ ಬಂದಾಗ ಇದೇ ರೀತಿ ಆಗುತ್ತೆ. ಈ ಮನುಷ್ಯನ ಬೆಲೆ ಎಷ್ಟು ಅಂತಂದರೆ ಮೂಳೆಗಳಲ್ಲಿ ಎಷ್ಟು ಕ್ಯಾಲ್ಸಿಯಂ ಕಾರ್ಬೊನೇಟ್ ಇದೆ ಅಂತ ಲೆಕ್ಕ ಹಾಕಬೇಕಾಗುತ್ತದೆ, ಎಷ್ಟು ಫಾಸ್ಫರಸ್ ಇದೆ, ರಕ್ತದಿಂದ ಎಷ್ಟು ಮೊಳೆಗಳನ್ನು ಮಾಡಬಹುದು, ಕಬ್ಬಿಣದ ಅಂಶ ಎಷ್ಟಿದೆ, ಈ ಥರ ಲೆಕ್ಕ ಹಾಕೋಕೆ ಹೋದರೆ ಎಲ್ಲಿ ಉಂಟು ಬೆಲೆ? ಹಾಗಾಗಿ ಹೇತುವಾದ ಅನ್ನುವುದಿದೆಯಲ್ಲ, ಅದು ನಾಸ್ತಿಕ ಹೇತುವಾದ ಆದಾಗ ತುಂಬ ಕಷ್ಟ. ವಿಚಾರ ತರ್ಕ ಬೇಡ ಅಂತ ಯಾರೂ ಹೇಳಲ್ಲ. ಶಂಕರರ ಸಾಧನ ಪಂಚಕದಲ್ಲಿ ಒಂದು ಕಡೆ ದುಸ್ತರ್ಕಾತ್ ಸುವಿರಮ್ಯತಾಂ ಶ್ರುತಿಮತಸ್ತರ್ಕೋನು ಸಂಧೀಯತಾಂ ಅಂತ ಹೇಳುವ ಮಾತಿನಲ್ಲಿ ಮತಸ್ತರ್ಕ ಅಂದರೆ ಈ ಸಮಗ್ರವಾದ ಸಂವೇದನಶೀಲವಾದ ತರ್ಕ ಅಂತ, ಅನುಭವಕ್ಕೆ ಪೂರ್ಣವಾಗಿ ಬಂದದ್ದನ್ನು ಪರ್ಯಾಲೋಚನೆ ಮಾಡಿಕೊಂಡು ಮಿಕ್ಕದ್ದನ್ನು ಆಲೋಚನೆ ಮಾಡುವುದು. ಹಾಗಲ್ಲದೆ ಅನುಭವಕ್ಕೆ ಇನ್ನೂ ಬಾರದೇ ಇರುವುದನ್ನು ಇಟ್ಟುಕೊಂಡು ಕೇವಲ ಪ್ರತ್ಯಕ್ಷಾನುಮಾನಗಳ ಮೇಲೆ ಸರ್ವವನ್ನು ಹೇಳೋದಕ್ಕೆ ಹೋದರೆ ತುಂಬ ತುಂಬ ಅನರ್ಥವಾಗುತ್ತದೆ. ಆ ರೀತಿಯಾದದ್ದು ಬೇಡ ಅಂತ. ಈ ಹೇತುವಾದ, ನಾಸ್ತಿಕ ಹೇತುವಾದ ಅಲ್ಲ, ಹೇತ್ವಾಭಾಸವಾದವೇ. ಅದನ್ನು ಈ ಹೊತ್ತಿನ ಲೆಫ್ಟಿಸ್ಟ್ಗಳು ತುಂಬ ಮಾಡ್ತಾ ಇದ್ದಾರೆ. ಕಮ್ಯುನಿಸ್ಟ್ಗಳು ಮಾಡ್ತಾ ಇರೋದು ಅದೇನೆ, ವಿಚಾರ ವ್ಯಾಧಿಗಳು ಕೂಡ ಅದೇ ಮಾಡ್ತಾ ಇದ್ದಾರೆ. ದುರ್ದೈವ ಏನಂದರೆ ಇವರನ್ನ ವಿರೋಧಿಸೋಕ್ಕೆ ಹೊರಟಿದ್ದೀವಿ ಅಂತ ಉದ್ಘೋಷ ಮಾಡಿಕೊಳ್ತಕ್ಕಂಥ ಸೋಕಾಳ್ ಸನಾತನಿಗಳು ಕೂಡ ಇನ್ನೊಂದು ರೀತಿಯಲ್ಲಿ ಅದೇ ಆಗಿದ್ದಾರೆ. ಅವರು ಕೂಡ ಆತ್ಮನಿಷ್ಠವಾದ ಸತ್ತರ್ಕವನ್ನು, ಶ್ರೌತ ತರ್ಕವನ್ನು ಮಾಡ್ತಾ ಇಲ್ಲ. ಇವರು ತರ್ಕವೇ ಮಾಡ್ತಾ ಇಲ್ಲ, ಇವರು ಕೆಟ್ಟ ತರ್ಕ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲಿರ್ತಕ್ಕಂಥ ವ್ಯತ್ಯಾಸ. ಮುಂದೆ ಒಂದು ಪದ್ಯ ಬರ್ತದೆ, ಯಥಾಹಿ ಚೋರ ಸತತಾಹಿ ಬುದ್ಧ ತಥಾಗತಂ ನಾಸ್ತಿಕಮತ್ರ ವಿದ್ದಿ ತಸ್ಮಾದ್ದಿ ಯಶಂಕ್ಯತಮ ಪ್ರಜಾನಾಂ
ನ ನಾಸ್ತಿಕೇನ ಅಭಿಮುಖೋ ಬುಧಸ್ಯಾತ್ ಅಂತ ಇಲ್ಲಿ ಒಂದು ಕಡೆ ತಥಾಗತ ಅಂತ ಬುದ್ಧನನ್ನು ಉಲ್ಲೇಖ ಮಾಡುವುದಾಗಿದೆ. ಆ ಕಾರಣದಿಂದಲೇ ರಾಮಾಯಣ ಈಚಿನದು, ರಾಮಾಯಣ ಈಚೆ ಲಿಖಿತವಾದಂಥ ಗ್ರಂಥ ಮತ್ತು ಅವೆಲ್ಲ ಕೂಡ ಬೌದ್ಧದಿಂದ ಪ್ರಭಾವಿತವಾದದ್ದು, ದಶರಥ ಜಾತಕದ ಪ್ರಭಾವ ಇದರ ಮೇಲೆ ಇದೆ, ಹೀಗೆಲ್ಲ ವಾದಗಳನ್ನು ಮಾಡಿದ್ದಾರೆ. ಅಂದರೆ ಒಂದನ್ನು ಮರೀತಾ ಇದ್ದಾರೆ, ಏನಂದರೆ ಈ 29ನೇ ಶ್ಲೋಕ ಯಾವುದುಂಟು ಈ ಸರ್ಗದವರೆಗೆ, ನಾನು ರಂಗನಾಥ್ ಶರ್ಮರ ರಾಮಾಯಣದ ಆವೃತ್ತಿಯನ್ನು ನೋಡ್ತಾ ಇದ್ದೀನಿ. ಅದು ಚೆನ್ನೈ ಕುಪ್ಪಸ್ವಾಮಿ ರಿಸರ್ಚ್ ಇನ್ಸ್ಟಿಟ್ಯೂಟ್ನಿಂದ ಸಂಪಾದಿತವಾದಂಥ ಆವೃತ್ತಿಯನ್ನು ಆಶ್ರಯಿಸಿರ್ತಕ್ಕಂಥದ್ದು. ಮತ್ತು ಅದಕ್ಕೆ ಬೇರೆ ಪ್ರಾಚೀನ ಪಾಠಗಳದೆಲ್ಲದರ ಬೆಂಬಲ ಇದೆ. ಇಲ್ಲಿ 29ರ ಬಳಿಕ 30ರಿಂದ 39 ಅಂದರೆ ಈ 10 ಶ್ಲೋಕಗಳು ಯಾವುದಿವೆ ಅವು ಬೇರೆಯ ಛಂದಸ್ಸಲ್ಲಿರತಕ್ಕಂಥದ್ದು, ಉಪಜಾತಿ ಛಂದಸ್ಸಲ್ಲಿ ಇರುವಂಥ ಪದ್ಯಗಳು. ಕೊನೆಗೆ ಆ 2 ಪದ್ಯಗಳು ಮಾತ್ರ ವಂಶಸ್ಥ ಛಂದಸ್ಸಿನಲ್ಲಿ ಇರತಕ್ಕಂಥದ್ದು ಗೊತ್ತಾಗುತ್ತದೆ. ಅಂದರೆ ಈ ರೀತಿ ಎಷ್ಟೋ ಬಾರಿ ರಾಮಾಯಣದಂಥ ಗ್ರಂಥಗಳಲ್ಲಿ ಅನುಷ್ಠುಪ್ಗಿಂತ ಭಿನ್ನವಾದ ಪದ್ಯಗಳು ಬಂದಾಗ ಕೆಲವೊಮ್ಮೆ ಅಂಥವು ಪ್ರಕ್ಷಿಪ್ತವಾಗಿರುತ್ತವೆ. ಹೀಗಾಗಿ ಈ ಬಗೆಯಲ್ಲಿ ಪ್ರಕ್ಷಿಪ್ತವಾಗಿರುವ ಪದ್ಯವೇ ಇದಾಗಿರಬಹುದು. ಈ ಇಡೀ ಸರ್ಗ ಪ್ರಕ್ಷೇಪ ಅಲ್ಲದೇ ಇರಬಹುದು, ಈ ಭಾಗ ಆಗಿದ್ದಿರಬಹುದು, ಒಂದು ಪಕ್ಷ ಇಡೀ ಸರ್ಗವೇ ಪ್ರಕ್ಷಿಪ್ತವೂ ಆಗಿರಬಹುದು. ಅರೆ ರಾಮಾಯಣ ಮಾತ್ರ ಸರ್ವಥಾ ಬುದ್ಧನಿಗಿಂತ ಹಿಂದಿನದು ಅನ್ನೋದ್ರೊಳಗೆ ಸಂದೇಹ ಕಾಣುವಂಥದ್ದಲ್ಲ. ಅದನ್ನು ನಾವು ಒಪ್ಪಿಕೊಳ್ಳಲೇಬೇಕಾಗುತ್ತದೆ. ಯಥಾಹಿ ಚೋರ ಸತತಾಹಿ ಬುದ್ಧಸ್ತಥಾಗತಂ ನಾಸ್ತಿಕಮತ್ರ ವಿದ್ದಿ. ಬುದ್ಧನನ್ನು ನಾಸ್ತಿಕನಾಗಿ ನಾವು ಕಾಣಬೇಕು, ನಾಸ್ತಿಕ್ಯ ಇಲ್ಲಿ ಅನ್ಯಾಯವನ್ನು ಉಂಟು ಮಾಡಿದೆ ಅಂತ ಆಕ್ಷೇಪ ಬರುತ್ತದೆ. ಈ ಭಾಗದಿಂದ ಮುಂದೆ ಅಷ್ಟು ಇರತಕ್ಕಂಥ ವಿಚಾರಗಳು ಹಿಂದಿರುವ ವಿಚಾರಕ್ಕಿಂತ ಹೊಸದನ್ನೇನೂ ಹೇಳಿಲ್ಲ, ಬೆಲೆ ಬಾಳ್ತಕ್ಕಂಥದ್ದನ್ನು ಏನೂ ಹೇಳಿಲ್ಲ. ಆ ದೃಷ್ಟಿಯಿಂದಲೂ ಗೊತ್ತಾಗುತ್ತೆ ಕೆಲವೊಮ್ಮೆ ಇಂಥ ಆರ್ಷ ಗ್ರಂಥಗಳಲ್ಲಿ ನಮ್ಮದು ಒಂದು ಅಭಿಪ್ರಾಯ ಇರಲಿ ಅಂತ ಯಥೇಷ್ಟವಾಗಿ ಪ್ರಕ್ಷೇಪಕಾರರು ಮಾಡುವಂಥದ್ದನ್ನು ನೋಡ್ತೀವಿ. ಮತ್ತು ಈ ಥರದ ಭಾಗಗಳನ್ನು ಗಾಯಕ್ವಾಡ್ ಓರಿಯೆಂಟಲ್ ಸೀರೀಸ್ನ ಮೂಲಕವಾಗಿ ಪ್ರಕಾಶಿತವಾದ ಬರೋಡದ ಜಿ.ಕೆ. ಭಟ್ ಅವರ ಸಂಪಾದಕತ್ವದಲ್ಲಿ ಬಂದ ಕ್ರಿಟಿಕಲ್ ಎಡಿಷನ್ನಲ್ಲಿ ಎಲ್ಲ ಡೌಟ್ಫುಲ್ ಆದಂಥ ಟೆಕ್ಸ್ಟ್ ಅಂತನ್ನುವುದನ್ನೇ ತೀರ್ಮಾನ ಮಾಡಿ ಹೇಳಿರುವುದನ್ನು ನಾವು ನೋಡಬಹುದು. ನ ನಾಸ್ತಿಕಾನಾಂ ವಚನಂ ಬ್ರವೀಮ್ಯಹಂ ನ ನಾಸ್ತಿಕೋಹಂ ನ ಚ ನಾಸ್ತಿ ಕಿಂಚನ ಸಮೀಕ್ಷ್ಯ ಕಾಲಂ ಪುನರಾಸ್ತಿಕೋಭವಂ ಭವೇಯ ಕಾಲೇ ಪುನರೇವ ನಾಸ್ತಿಕ ಅನ್ನುವ ಮಾತೆಲ್ಲ ಬರುತ್ತದೆ. ಇದು ಅಷ್ಟೇ, ನಾನು ನಾಸ್ತಿಕ್ಯವನ್ನು ಮಾಡೋದಿಲ್ಲ ಅಂತ ರಾಮ ಹೇಳಿದ್ದಕ್ಕೆ ತತ್ಕ್ಷಣ ಜಾಬಾಲಿ ಇಲ್ಲಪ್ಪ, ನಾನು ಕೇವಲ ನಿನ್ನ ಸಮಾಧಾನಕ್ಕೋಸ್ಕರವಾಗಿ ನಿನ್ನನ್ನು ಹೇಗಾದರೂ ಎಳ್ಕೊಂಡು ಬರಬೇಕು ಅನ್ನೋದಕ್ಕೆ ನಾಸ್ತಿಕ್ಯವನ್ನು ಮಾಡಿದೆ, ನನಗೆ ನಾಸ್ತಿಕ್ಯಕ್ಕೆ ಯಾವ ಸಂಬಂಧವೂ ಇಲ್ಲ, ನಾನು ಸಮಯ ನೋಡಿಕೊಂಡು ಈ ಮಾತನ್ನಾಡಿದ್ದಷ್ಟೇನೆ ಅಂತ. ಸಮೀಕ್ಷೆ ಕಾಲಂ ಪುನಃ ಆಸ್ತಿಕೋಭವಂ, ನಾನು ನಾಸ್ತಿಕನೇ ಆಗಿದ್ದೀನಿ, ನಾಸ್ತಿಕ ಖಂಡಿತವಾಗಿ ಅಲ್ಲ, ನಾನು ಕೇವಲ ನಿನ್ನನ್ನು ಒಲಿಸಿಕೊಳ್ಳೋದಕ್ಕೆ ನಿವರ್ತನಾರ್ಥಂ ತವ ರಾಮಕಾರಣಾತ್ ಪ್ರಸಾದನಾರ್ಥಂಚ ಮಯೈತದ್ ಈರಿತಂ, ಈ ಕಾರಣದಿಂದ ಅಷ್ಟೇ, ಇನ್ನೇನೂ ಇಲ್ಲ ಅಂತಂತಾನೆ ಅಂತ ಅಲ್ಲಿಗೆ ಒಂದು ಸಮಾಧಾನ ಮಾಡ್ತಕ್ಕಂಥದ್ದಾಗಿದೆ. ಅಂದರೆ ಒಂದು ಮಟ್ಟದ ಸೌಮನಸ್ಯವನ್ನು ಸೌಮುಖ್ಯವನ್ನು ತಂದುಕೊಡುವಂಥ ಮಾತು ಇದು. ಇದ್ದರೂ ಸರಿ ಬಿಟ್ಟರೂ ಸರಿ ತೊಂದರೆ ಇಲ್ಲ. ಎಷ್ಟೋ ಬಾರಿ ನಮ್ಮ ಗ್ರಂಥಗಳಲ್ಲಿ ಸ್ವಾಭಿಪ್ರಾಯವನ್ನು ಅಲ್ಲಲ್ಲಿ ಸೇರಿಸುವತಕ್ಕಂಥದ್ದನ್ನು ನೋಡ್ತೀವಿ. ಹಾಗೆ ಪುರಾಣಾದಿಗಳಲ್ಲಂತೂ ತುಂಬ ಉಂಟು, ಆಗಮಾದಿಗಳಲ್ಲಿ ಉಂಟು. ನಮ್ಮ ಆಚಾರ್ಯರನ್ನು ಹೊಗಳಬೇಕು ಅಂದರೆ ಅದಕ್ಕೊಂದಷ್ಟು ಶ್ಲೋಕಗಳನ್ನು ಸೇರಿಸೋದಲ್ಲದೆ ನಮ್ಮ ಆಚಾರ್ಯರಿಗೆ ಸಮ್ಮತವಲ್ಲದ ಬೇರೆ ಆಚಾರ್ಯರುಗಳ ಅಭಿಪ್ರಾಯವನ್ನು ಕಂಡು ನಮಗೆ ಕೋಪ ಇದ್ದರೆ ಆ ಆಚಾರ್ಯರುಗಳ ಜನ್ಮವನ್ನೆಲ್ಲ ಜಾಲಾಡಿ ಅವ್ರ ಬಗ್ಗೆ ಕೆಟ್ಟದಾದ ಕಥೆಗಳನ್ನು ಪುರಾಣಗಳಲ್ಲಿ ಸೇರಿಸೋದುಂಟು. ಆ ಥರ ಯಥೇಷ್ಟವಾಗಿ ಉಂಟು. ಈ ಎಲ್ಲ ದೃಷ್ಟಿಯಿಂದ ಪ್ರಕ್ಷೇಪಕಾರರಿಗೆ ಇಲ್ಲಿ ಸ್ವಾತಂತ್ರ್ಯ ಇದೆ, ಮಾಡಿಬಿಟ್ಟಿದ್ದಾರೆ. ಆ ಮಾತ್ರದಿಂದ ಇಲ್ಲಿಯ ಚರ್ಚೆ ವ್ಯರ್ಥವಾಗೋದಿಲ್ಲ, ಇದು ಗೌಣ ಅಂತ ಅನಿಸ್ಕೊಳ್ಳೋದಿಲ್ಲ. ಆದರೂ ರಾಮ ಕೋಪ ಮಾಡಿಕೊಂಡಿದ್ದ ಅಂತಲೇ ಮುಂದಿನ ಸರ್ಗದಲ್ಲಿ ನೋಡ್ತೀವಿ. ಕ್ರುದ್ಧಮಾಜ್ಞಾಯ ರಾಮಂತು ವಸಿಷ್ಠ ಪ್ರತ್ಯುವಾಚ ಜಾಬಾಲಿರಪಿ ಜಾನೀತೆ ಲೋಕಸ್ಯ ಅಸ್ಯ ಗತಾಗತಿ. ರಾಮನಿಗೆ ಇನ್ನೂ ಒಂದು ರೀತಿ ಮೈ ಬಿಸಿಯಾಗಿತ್ತು, ಇನ್ನೂ ಅವನಿಗೆ ಕಾಡ್ತಾ ಇತ್ತು. ಜಾಬಾಲಿ ಮಹರ್ಷಿಗಳು ಇಷ್ಟು ಹೇಳಿದ್ರೂ ಕೂಡ ಸಮಜಾಯಿಷಿ ಕೊಟ್ಟರು, ಅದೇನೋ ತಿಪ್ಪೆ ಸಾರಿಸೋದು ಅಂತ ಆಗಿದೆ ಅಂತ ಆಗ ವಸಿಷ್ಠರು ಸಮಾಧಾನ ಮಾಡಿದ್ರು ಅಂತ. ಈ ಭಾವ ತುಂಬ ಚೆನ್ನಾಗಿದೆ. ಎಷ್ಟೋ ಬಾರಿ ನಮ್ಮ ಬುದ್ಧಿಯ ಮಟ್ಟಕ್ಕೆ ಒಂದು ಸಮಾಧಾನ ಕೊಟ್ಟಿರುತ್ತದೆ, ಆದರೆ ಅದು ಮನಸ್ಸು, ದೇಹಭಾವ, ಹೃದಯದ ಬಡಿತ ಹೆಚ್ಚಾಗಿ, ರಕ್ತ ಪ್ರಸರಣ ಹೆಚ್ಚಾಗಿ, ಮುಖ ಕೆಂಪಾಗೋದು, ಅವು ಇಳಿಯೋದಕ್ಕೆ ಅವುಗಳದೇ ಆದ ಕಾಲ ತೆಗೆದುಕೊಳ್ಳುತ್ತೆ. ಇಂಟೆಲೆಕ್ಚುಯಲ್ ಕನ್ವಿನ್ಸಿಂಗ್ ಅನ್ನುವುದು ಒಂದು ಪಾಯಿಂಟ್, ಆದರೆ ಇಟ್ ಈಸ್ ಎಸ್ ಬ್ಯಾಂಡ್
ದೇಹ ಮನಸ್ಸು ಹದ ಪಡ್ಕೊಳ್ತಕ್ಕಂಥದ್ದು, ಸಮಾಧಾನವನ್ನು ಪಡೆಯುವಂಥದ್ದು ಹೊತ್ತು ತೆಗೆದುಕೊಳ್ಳುತ್ತದೆ. ಆ ಭಾವದಿಂದಲೇ ರಾಮನ ಇನ್ನೂ ತಳಮಳ ಇದ್ದದ್ದನ್ನು ವಸಿಷ್ಠರು ಸಮಾಧಾನ ಮಾಡ್ತಾರೆ. ಆಮೇಲೆ ಅವರು ಇನ್ನೊಂದು ಯುಕ್ತಿಯನ್ನು ಹೂಡ್ತಾರೆ ವಸಿಷ್ಠರು. ಕುಲಕ್ರಮಾಗತವಾಗಿ ಜ್ಯೇಷ್ಠನಿಗೆ ಸಿಂಹಾಸನ ಅಂತ ಉಂಟು, ಆ ವಂಶ ಮರ್ಯಾದೆಯನ್ನು ನೋಡಬೇಕು ಅಂತ. ಕ್ರಮ, ಅನೂಚಾನ ಪದ್ಧತಿ. ನೀನು ಹೇಳಿದೆಯಲ್ಲ, ವಿಶ್ವಾಸ, ನಂಬಿಕೆ, ಶ್ರದ್ಧೆ ಇವೆಲ್ಲ ಅಂತ ಈ ರೀತಿಯಾಗಿ ಹಿರಿಯನಿಗೇ ಸಲ್ಲಬೇಕು ಅಂತ ಕ್ರಮ ಬಂದಿದ್ದಾಗ ಅದನ್ನು ಇದ್ದಕ್ಕಿದ್ದಂತೆ ಉಲ್ಲಂಘಿಸುವುದು ಹೇಗೆ ಅಂತ ತೆಗೆದುಕೊಳ್ತಾರೆ. ಅದಕ್ಕೆ ಇಡೀ ರಘುವಂಶದ, ಸೂರ್ಯವಂಶದ, ಇಕ್ಷ್ವಾಕು ವಂಶದ ಪೀಳಿಗೆಗಳನ್ನು ಒಂದಾದ ಮೇಲೆ ಒಂದು ಹೇಳ್ತಾ ಬರ್ತಾರೆ. ಕನ್ಯಾವರಣ ಅಂತ ಹೇಳುವ ಸೀತಾ ಕಲ್ಯಾಣದ ಭಾಗದಲ್ಲಿಯೂ ಅದೊಂದು ಬರುತ್ತದೆ. ಆ ರೀತಿಯೇ ಇದೆ. ಒಟ್ಟು ಸೂರ್ಯನಿಂದ ಮೊದಲುಗೊಂಡು 36 ಜನ ಆಗಿ ಹೋಗಿದ್ದಾರೆ. 35 ಜನ, ರಾಮ 36ನೇವನು ಅಂತ ನಮಗೆ ಗೊತ್ತಾಗುತ್ತದೆ. ಬ್ರಹ್ಮನ ಮಗ ಮರೀಚಿ, ಮರೀಚಿಯಿಂದ ಕಶ್ಯಪ, ಕಶ್ಯಪರಿಂದ ಸೂರ್ಯ ವಿವಸ್ವಾನ್, ಅವನಿಂದ ವೈವಸ್ವತಮನು, ಅಲ್ಲಿಂದ ಇಕ್ಷ್ವಾಕು ಆದಮೇಲೆ ಕುಕ್ಷಿ, ಕುಕ್ಷಿಯ ಮಗ ವಿಕುಕ್ಷಿ, ಅವನ ಮಗ ಬಾಣ, ಅವನ ಮಗ ಅನರಣ್ಯ, ಅದಾದ ಮೇಲೆ ಅನರಣ್ಯನ ಮಗ ಪೃಥುವಿನ ಮಗ ತ್ರಿಶಂಕು. ನಮಗಿದನ್ನು ನೋಡುವಾಗ ಎಂತೆಂಥ ದೊಡ್ಡವರ ಹೊಟ್ಟೆನಲ್ಲಿ ಅಯೋಗ್ಯರು ಹುಟ್ಟಿದ್ದಾರೆ, ಅಯೋಗ್ಯರ ಮಕ್ಕಳಾಗಿ ದೊಡ್ಡವರು ಜನಿಸಿದ್ದಾರೆ ಅಂತೆಲ್ಲ ಗೊತ್ತಾಗುತ್ತದೆ. ಅನರಣ್ಯ ಉತ್ತರಕಾಂಡದಲ್ಲಿ ಕೀರ್ತಿತನಾದಂಥವನು, ರಾವಣನನ್ನು ಎದುರಿಸಿ ಯುದ್ಧ ಮಾಡಿದವನು, ಮಹಾತ್ಮ, ತಪಸ್ವಿ. ರಾವಣನಿಗೂ ಕೂಡ ಶಾಪ ಕೊಡುವಂಥ ಶಕ್ತಿ ಇತ್ತು ಅಂತೆಲ್ಲ ಬರುತ್ತದೆ. ಅವನಿಗೆ ಪೃಥು ಒಬ್ಬ ಮಗ ಇದ್ದ, ವೇನ ಅಂತ ಪುರಾಣಗಳಲ್ಲಿ ಬರುತ್ತದೆ. ಆಮೇಲೆ ವೇನನ ಸ್ಥಾನಕ್ಕೆ ಪೃಥು ಬರ್ತಾನೆ ಅಂತ. ಪೃಥು ಅಂತೂ ವಿಷ್ಣುವಿನ ಅವತಾರಗಳಲ್ಲಿ ಒಬ್ಬ ಅಂತಲೂ ಹೇಳ್ತಾರೆ. ಅಂಥ ಪೃಥು ಮಹಾರಾಜನ ಮಗನಾಗಿ ಹುಟ್ಟಿದ್ದು ತ್ರಿಶಂಕು. ಅಂದರೆ ಎಂಥ ದೊಡ್ಡ ತಂದೆಗೆ ಯಾವ ರೀತಿಯಾದ ಮಗ. ಆಮೇಲೆ ದುಂದುಮಾರ, ಮತ್ತು ಯವನಾಶ್ವ, ಅವನ ಮಗ ಮಾಂಧಾತ ಅಂತೂ ಕೃತಯುಗಕ್ಕೆ ಕಲ್ಯಾಣ ರೂಪನಾಗಿದ್ದ, ಲಲಾಮಪ್ರಾಯನಾಗಿದ್ದ ಅಂತ ಗೊತ್ತಾಗುತ್ತದೆ. ಅವನ ಮಗ ಸುಸಂಧಿಯ ಮಗ ಧ್ರುವಸಂಧಿಯ ಮಗ ಭರತ ಚಕ್ರವರ್ತಿ. ಈ ಭರತ ಬೇರೆ, ಶಕುಂತಲೆ ದುಷ್ಯಂತರ ಮಗ ಭರತ ಬೇರೆ. ಆಮೇಲೆ ಅಸಿತ, ಅದಾದ ಮೇಲೆ ನಾವು ನೋಡ್ತಕ್ಕಂಥದ್ದು ಅಸಿತನ ಮಗ ಸಗರ. ಅಲ್ಲಿ ಸ್ವಲ್ಪ ಸಗರನ ವೃತ್ತ ಅಂತ ಒಂದು ಮಟ್ಟಕ್ಕೆ ವಿಸ್ತೃತವಾಗಿ ಬರ್ತದೆ. ಸಗರ ಅಸಿತನ ಹಲವು ಹೆಂಡಿರಲ್ಲಿ ಒಬ್ಬಳ ಮಗ. ಅವನು ತಾಲಜಂಗರು, ಹೈಹೇರು, ಶಶಬಿಂದುಗಳು ಅಂತ ಹೆಚ್ಚಾಗಿ ಯದುವಂಶಕ್ಕೆ ಸಂಬಂಧಪಟ್ಟಂಥ ರಾಜರುಗಳು, ಅವರುಗಳ ಜೊತೆಗೆ ಯುದ್ಧ ಮಾಡುವಲ್ಲಿ ರಾಜ್ಯಭ್ರಷ್ಟನಾಗಿ ಹಿಮಾಲಯದಲ್ಲಿ ಹೋಗಿ ತಪಸ್ಸು ಮಾಡ್ತಾ ಇರ್ತಾನೆ. ಅವನ ಪತ್ನಿಯರಲ್ಲಿ ಒಬ್ಬಳು ಗರ್ಭಿಣಿ ಆಗ್ತಾಳೆ. ಅದನ್ನು ಕಂಡು ಮತ್ತೊಬ್ಬ ಸವತಿಗೆ ಅಸೂಯೆ ಬಂದು ವಿಷ ಹಾಕ್ತಾಳೆ. ಆ ವಿಷ ಹಾಕಿದಾಗ ಚವನ ಮಹರ್ಷಿ ಆಶ್ರಮದಲ್ಲಿ ಅವರಿದ್ದರು. ಅವಳು ತಾಯಿಗೆ ಗೊತ್ತಿಲ್ಲ. ಪಾಪ ಋಷಿ ಹತ್ರ ಹೋಗಿ ನಮಸ್ಕಾರ ಮಾಡ್ತಾಳೆ. ಆಗ, ಅಮ್ಮ, ನಿನಗೆ ಮಗ ಹುಟ್ಟುತ್ತಾನೆ, ಚಿಂತೆ ಮಾಡಬೇಡ, ವಿಷಾಹಾರ ನೀನು ತಿಂದಿದ್ಯಾ, ಆ ವಿಷವನ್ನು ಜೀರ್ಣಿಸಿಕೊಂಡ ಮಗನೇ ಹುಟ್ಟುತ್ತಾನೆ ಅಂತ. ಹಾಗಾಗಿ ಗರೇಣ ಸಹಿತ ಇತಿ ಸಗರಹ ಅಂತ ಸಗರ ಅನ್ನುವ ಮಗ ಹುಟ್ಟದ. ಮುಂದೆ ಅವನು ದೊಡ್ಡ ಸ್ಥಾನವನ್ನು ಗಳಿಸ್ತಾನೆ ಅಂತ ಗೊತ್ತಾಗುತ್ತದೆ. ಅವನಿಂದಲೇ ಸಮುದ್ರಕ್ಕೆ ಸಾಗರ ಹೆಸರು ಬಂದಿದ್ದು, ಭಗೀರಥ ಪ್ರಯತ್ನದಿಂದ ಗಂಗೆ ಬಂದು ಸಮುದ್ರ ತುಂಬಿದ್ದು ಅಂತ. ಅಸಮಂಜಸನ ಮಗ ಅಂಶುಮಂತನ ಮಗ ದಿಲೀಪನ ಮಗ ಭಗೀರಥನ ಮಗ ಕಕುತ್ಸ್ಥನ ಮಗ ರಘುವಿನ ಮಗ ಪ್ರವೃದ್ಧನ ಮಗ ಶಂಖಣ. ಪ್ರವೃದ್ಧನಿಗೆ ಕಲ್ಮಾಶಪಾದ ಅಂತ ಮತ್ತೊಂದು ಹೆಸರು ಇತ್ತು ಅಂತ ಗೊತ್ತಾಗುತ್ತದೆ. ಇದು ಕೂಡ ವಿಷ್ಣು ಪುರಾಣ ಭಾಗವತಾದಿಗಳಲ್ಲಿ ಬರುತ್ತದೆ. ಅವನಿಗೆ ವಸಿಷ್ಠ ಶಾಪ ಇತ್ತು ಅಂತಲೂ. ಅಂದರೆ ಏನೇನು 7 ಬೀಳುಗಳು, ಮೇಲು ಕೀಳುಗಳನ್ನೆಲ್ಲ ಕಂಡಿದೆ ಈ ವಂಶ ಅಂತ ಗೊತ್ತಾಗುತ್ತದೆ. ಶಂಕಣನ ಮಗ ಸುದರ್ಶನನ ಮಗ ಅಗ್ನಿವರ್ಣ. ರಘುವಂಶದಲ್ಲಿ ಮತ್ತೊಬ್ಬ ಅಗ್ನಿವರ್ಣನ ಉಲ್ಲೇಖ ಕಾಳಿದಾಸ ಮಾಡ್ತಾನೆ. ಅವನ ಮಗ ಶೀಘ್ರಗನ ಮಗ ಮರುವಿನ ಮಗ ಪ್ರಶುಶುಕ್ರನ ಮಗ ಅಂಬರೀಷ. ಇವನೇ ದುರ್ವಾಸನನ್ನು ಕೂಡ ವಿಷ್ಣು ಭಕ್ತಿಯ ಮೂಲಕ ಎದುರಿಸಿದವನು ಅಂತ. ಕೆಲವರು ಅಲ್ಲ, ಇದು ಹರಿಶ್ಚಂದ್ರನಿಗಿದ್ದ ಮತ್ತೊಂದು ಹೆಸರು ಅಂಬರೀಷ ಅಂತ. ಕೆಲವು ಪುರಾಣಗಳಲ್ಲಿ ತ್ರಿಶಂಕುವಿನ ಮಗನೇ ಹರಿಶ್ಚಂದ್ರ ಅಥವಾ ಅಂಬರೀಷ ಅಂತ ಉಂಟು. ಐತರೆಯ ಬ್ರಾಹ್ಮಣದಲ್ಲಿಯೂ ಹಾಗೆ ಬರುತ್ತದೆ. ಆಮೇಲೆ ನಾಭಾಗನ ಮಗ ಅಜನ ಮಗ ದಶರಥ. ಈ ಥರ ಬರುತ್ತದೆ. ಅಜ ಮಹಾರಾಜನ ಕಥೆಯನ್ನು ಕಾಳಿದಾಸ ತುಂಬ ರಮಣೀಯವಾಗಿ ಚಿತ್ರಿಸಿದ್ದಾನೆ ರಘುವಂಶದಲ್ಲಿ. ಇಂದುಮತಿ ಎನ್ನುವ
ತರುಣಿಯನ್ನ, ಕ್ಷತ್ರಿಯ ಕನ್ಯೆಯನ್ನು ಅವನು ಸ್ವಯಂವರದಲ್ಲಿ ಗ್ರಹಿಸಿದ್ದು ಈ ಕಥೆಯೆಲ್ಲ ಉಂಟು. ಇಲ್ಲೆಲ್ಲ ಪ್ರಧಾನವಾಗಿ ಕಂಡುಬರುವುದು ಜ್ಯೇಷ್ಠನಿಗೆ ರಾಜ್ಯ ಸಂದದ್ದು. ಆ ಕಾರಣದಿಂದ ನೀನೂ ಕೂಡ ಆ ದಾರಿಯನ್ನು ಅನುಸರಿಸಬೇಕು. ಯಾಕೆಂದರೆ ರಾಮ ಪೂರ್ವಾಚಾರ ಪರಾಯಣ ಅನ್ನುವಂತೆ ತೋರ್ಪಡಿಸಿಕೊಂಡ. ಹಾಗಾಗಿ ಅದನ್ನು ನೀನು ಅನುಸರಿಸುವುದಾದರೆ ಇದನ್ನು ಯಾತಕ್ಕೆ ಮಾಡಬಾರದು ಅಂತ. ರಾಮನಿಗೆ ಮೊದಲಿಗೆ ತುಂಬ ದೊಡ್ಡದಾದ ಕೆಲಸ ರಾಜ್ಯತ್ಯಾಗ. ಅದನ್ನು ಮಾಡಿದ ಮೇಲೆ ಆ ರಾಜ್ಯತ್ಯಾಗವನ್ನು ಸಮರ್ಥನೆ ಮಾಡಿಕೊಳ್ಳುವ ಕೆಲಸ ಬಂತಲ್ಲ, ಅದು ಇನ್ನೂ ಕಷ್ಟದ್ದು. ಎಷ್ಟೋ ಬಾರಿ ದುರ್ಭರವಾದಂಥದ್ದನ್ನು ಮಾಡಿಬಿಡ್ತೀವಿ, ಆದರೆ ಅದನ್ನು ಯಾಕೆ ಮಾಡಿದ್ವಿ ಅಂತ ಹೇಳ್ಕೊಳ್ಳೋದು ತುಂಬ 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 ಕಷ್ಟವಾಗುತ್ತೆ. ಹೀನೋಪಮೆ ಅಂತಂದ್ರು ಪಾಪ ನೆನ್ನೆಯಿಂದ ನನ್ನ ನೋಡಿದವರು ಇವರು ಯಾಕೆ ಕುಂಡ್ತಾ ಇದ್ದಾರೆ, ಏನಾಗ್ತಾ ಇದ್ದಾರೆ ಅಂತೆಲ್ಲ. ನಾನು ಅದನ್ನು ರಾಮಕೋಟಿ ತರಹ ಎಷ್ಟೋ ಜನ ಕೇಳಾಯಿತು, ದಯವಿಟ್ಟು ಕೇಳಬೇಡಿ ಅಂತಂದೆ. ನನ್ನ ಪಾಲಿಗೆ ಅದು 1000 ಸರ್ತಿ ಹೇಳಿದ್ರು, ಕೇಳೋರ ಪಾಲಿಗೆ ಮೊದಲನೇ ಸರ್ತಿಯೇ ಪಾಪ. ಅವರು ಎಣೆ ಇಲ್ಲದ ಕಾಳಜಿಯಿಂದಲೇ ಕೇಳಿರಬಹುದು. ಅವ್ರಿಗಿರುವ ಸದ್ಭಾವ ನನಗೆ ಬುದ್ಧಿಗತವಾದರೂ ಭಾವಗತವಾಗಬೇಕಲ್ಲ, ಅದೊಂದು ಕಷ್ಟ. ಹೀಗಾಗಿ ಪ್ರತಿಯೊಂದು ಎಡೆಯಲ್ಲಿಯೂ ನಾವು ಮಾಡಿದ ಕೆಲಸಕ್ಕೆ ಸಮಜಾಯಿಷಿ ಕೊಡೋದು, ಅದು ಯಾಕೆ ಏನು ಅಂತ ಹೇಳೋದು ಕೆಲಸಕ್ಕಿಂತ ಶ್ರಮವಾಗಿಬಿಡುತ್ತೆ. ಆ ರೀತಿಯಾಗಿ ರಾಮನಿಗೂ ಆಗಿರುತ್ತದೆ. ಆದರೂ ತಾಳ್ಮೆಯಿಂದ, ಯಾಕೆ ಉತ್ತರೋತ್ತರ ಯುಕ್ತೀನಾಂ ವಕ್ತ ವಾಚಸ್ಪತಿರ್ಯಥಾ ಅಂತಲೇ ಹೇಳಿದ್ದಾರೆ. ಯುಕ್ತಿಗಳನ್ನು ಕೊಡೋದ್ರೊಳಗೆ ಬೃಹಸ್ಪತಿಯನ್ನು ಮೀರಿಸ್ತಾನೆ ಅಂತ. ಹೊಸ ಹೊಸ ಯುಕ್ತಿಗಳನ್ನು ಹೂಡಿ ಆ ಮೂಲಕವಾಗಿ ತನ್ನ ಪಕ್ಷವನ್ನು ಸ್ಥಾಪನೆ ಮಾಡಬಲ್ಲ. ಇದು ಬಹಳ ಬೇಕು. ರಾಜಕೀಯದಲ್ಲಿ ಇದ್ದವರಿಗೆ ತಾವು ತೆಗೆದುಕೊಂಡ ತೀರ್ಮಾನ ಮಾತ್ರವಲ್ಲದೆ ತೀರ್ಮಾನ ತಮ್ಮದು ಹೇಗೆ ಸರಿ ಅಂತನ್ನೋದನ್ನು ಮತ್ತೆ ಮತ್ತೆ ಸಾರ್ತಾ ಇರಬೇಕು. ಸಾರ್ತಾ ಇಲ್ಲದೆ ಇದ್ದರೆ ಆಗೋಲ್ಲ. ಆದರೆ ಕೆಲವರು ಅಚಿಂತ್ಯ ಮಹಿಮರು ಇರ್ತಾರೆ. ತಮ್ಮ ತೀರ್ಮಾನವನ್ನು ಸಮರ್ಥನೆ, ನಿರಾಕರಣೆ ಇತ್ಯಾದಿ ಮಾಡ್ಕೊಳ್ಳೋಕೆ ಹೋಗೋದೇ ಇಲ್ಲ. ಕೆಲಸ ಆಯ್ತಲ್ಲ, ಆಮೇಲೆ ಬಾಯಿ ಮುಚ್ಕೊಂಡು ಅನುಭವಿಸಬೇಕು ಮಿಕ್ಕವರೆಲ್ಲ. ಶ್ರೀಕೃಷ್ಣ ಆ ರೀತಿಯಾಗಿ ಅವನು ಎಲ್ಲಾದರೂ ಒಂದು ಕಡೆ ತನ್ನ ಚರ್ಯೆಗಳನ್ನು ಸಮರ್ಥನೆ ಮಾಡಿಕೊಂಡಿದ್ದನ್ನು ನೋಡಿದ್ದೀವ? ಇಲ್ಲ. ಪಾಪ ರಾಮ ಇಷ್ಟು ಕಡೆ ಸಮರ್ಥನೆ ಮಾಡಿಕೊಳ್ಬೇಕು, ಕೃಷ್ಣ ಮಾಡಿಕೊಳ್ಳೋದಿಲ್ಲ. ಏನಾದರೂ ಬೊಗಳ್ಕೊಂಡು ಹೋಗಿ ನಾನು ಮಾಡೋ ಕೆಲಸ ಮಾಡಿದ ಮೇಲೆ ಮುಗಿಯಿತು ಅಂತಕ್ಕಂಥದ್ದು. ಯಾಕೆ ಅಂದರೆ ಅಧಿಕಾರದಲ್ಲಿ ಅವನಿರಲಿಲ್ಲ. ಅಧಿಕಾರದಲ್ಲಿದ್ದಾಗ ಸಮರ್ಥನೆ ಮಾಡಿಕೊಳ್ತಕ್ಕಂಥದ್ದು ಅನಿವಾರ್ಯ. ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಸಮರ್ಥನೆ ಬೇಕಾಗಿಲ್ಲ. ಆದರೆ ಅಧಿಕಾರದಲ್ಲಿ ಇಲ್ಲದೆ ಇರೋದು ಸುಲಭವೋ? ಪರಮ ಕಷ್ಟ. ಅಷ್ಟು ಮಾತ್ರವಲ್ಲ, ಅಧಿಕಾರದಲ್ಲಿ ಇಲ್ಲದೆಯೇ ಅಧಿಕಾರಸ್ಥರನ್ನ ಪ್ರಭಾವಗೊಳಿಸೋದು, ಅವರಿಂದ ಒಳ್ಳೆಯ ಕೆಲಸ ಮಾಡಿಸ್ತಕ್ಕಂಥದ್ದು, ಅವರ ಹಿತಾಹಿತಗಳನ್ನು ನೋಡುವುದು ಮತ್ತೂ ಕಷ್ಟ. ತುಂಬ ತುಂಬ ಕಷ್ಟವಾದದ್ದು. ಇದಕ್ಕೆ 2 ದೃಷ್ಟಾಂತಗಳನ್ನು ನೋಡೋಣ. ಒಂದು ಭಗವಾನ್ ಶ್ರೀಕೃಷ್ಣ, ಅವನು ಅಧಿಕಾರ ಯಾವುದನ್ನು ಇಟ್ಟುಕೊಳ್ಳಲಿಲ್ಲ. ಮತ್ತೊಬ್ಬ ಭೀಷ್ಮ, ಅವನು ಅಧಿಕಾರ ಇಟ್ಟುಕೊಳ್ಳಲಿಲ್ಲ. ಅಧಿಕಾರ ಇಟ್ಟುಕೊಳ್ಳದ ಭೀಷ್ಮ ಎಷ್ಟು ಮಟ್ಟಕ್ಕೆ ಕೌರವರನ್ನ ನೀತಿಯ ಕಡೆಗೆ ನಡೆಸೋಕ್ಕಾಯಿತು. ಅಧಿಕಾರ ಇಟ್ಟುಕೊಳ್ಳದ ಕೃಷ್ಣ ಪಾಂಡವರನ್ನ ಎಷ್ಟು ಮಟ್ಟಿಗೆ ಜಯ ನೀತಿಗಳ ಕಡೆಗೆ ನಡೆಸೋದಾಯಿತು ಅಂತ ನೋಡಿದಾಗ ತಿಳಿಯುತ್ತದೆ, ಅಧಿಕಾರ ಇಟ್ಟುಕೊಳ್ಳದೇ ಇದ್ದರೆ ಮಾತ್ರ ಸರಿ ನಡೆದು ಬಿಡುತ್ತದೆ ಅಂತ ಅಲ್ಲ. ಎಲ್ಲಿಯೂ ವ್ಯಕ್ತಿಯ ಒಂದು ಮಹಾಗುಣ ಬೇಕೇ ಬೇಕು, ಲೋಕೋತ್ತರತೆ ಬೇಕೇ ಬೇಕು. ವಿದ್ಯಾರಣ್ಯರೋ ಚಾಣಕ್ಯರೋ ಅಂಥವರು ಅಧಿಕಾರವನ್ನು ಇಟ್ಟುಕೊಳ್ಳದೆ, ಅಂಟಿಕೊಳ್ಳದೆ ನಿರ್ವಾಹ ಮಾಡುವಂತೆ ಆಯಿತು. ಕೆಲವೊಮ್ಮೆ ಅಧಿಕಾರಸ್ಥರಲ್ಲದವರು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನ್ ಅಥಾರಿಟಿ ಆಗ್ತಾರೆ. ಆವತ್ತಿನ ಗಾಂಧೀಜಿಯಿಂದ ಇವತ್ತಿನ ಸೋನಿಯಾ ಗಾಂಧಿವರೆಗೂ ಹಾಗೆ ಆಗಿದ್ದಲ್ವ. ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನ್ ಅಥಾರಿಟಿಗಳಾಗೆ ಬ್ಯಾಕ್ ಸೀಟ್ ಡ್ರೈವಿಂಗ್ ಮಾಡಿದ್ದೇ ಆಯಿತು. ಅದರಿಂದ ಏನೇನು ಕ್ಷೋಭೆಗಳಾಯಿತು ಅನ್ನೋದನ್ನು ನಾವು ಕಂಡೇ ಇದ್ದೀವಿ. ಹಾಗಾಗಿ ಅವರ ತೀರ್ಮಾನಕ್ಕೆ ಅವರನ್ನು ಬಿಡುವುದಿದೆಯಲ್ಲ, ಅದು ತುಂಬ ದೊಡ್ಡದು. ಗಾಂಧೀಜಿ ಮತ್ತೊಬ್ಬರನ್ನ ಅವರ ತೀರ್ಮಾನ ತೆಗೆದುಕೊಳ್ಳೋಕೆ ಬಿಡ್ತಿರಲಿಲ್ಲ. ಹಾಗಾಗಿ ಅದು ಡಾಕ್ಯುಮೆಂಟ್ಸಲ್ಲೇ ಅಧಿಕಾರ ಇಲ್ಲದೇ ಇದ್ದರೂ ಅದು ಬ್ಯಾಕ್ ಸೀಟ್ ಡ್ರೈವಿಂಗೇ ಆಗಿತ್ತು. ಕೃಷ್ಣ ಅಧಿಕಾರವನ್ನು ಇಟ್ಟುಕೊಳ್ಳದೆ ಅವರವರ ಇಚ್ಛಾ ಸ್ವಾತಂತ್ರ್ಯಕ್ಕೆ ಬಿಡ್ತಾ ಇದ್ದ. ಭಗವದ್ಗೀತೆಯಲ್ಲಿ ಮಾತ್ರವಲ್ಲ, ಧರ್ಮರಾಜ ಯಜ್ಞ ಮಾಡಬೇಕು ಅಂದಾಗಲೂ ಅಷ್ಟೇ, ಅವನು ದ್ಯೂತ ಇತ್ಯಾದಿಗಳಿಗೂ ಅಷ್ಟೇನೆ ಅವ್ರು ಮಾಡಿಕೊಂಡು ಬಂದರು. ಆಗ ಕೃಷ್ಣ ಇರಲಿಲ್ಲ ಅನ್ನೋದಷ್ಟೇ ಅಲ್ಲ, ಒಂದು ಪಕ್ಷ ಕೃಷ್ಣ ಇದ್ದಾಗಲೂ ಅವನು ಹೇಳಿದ್ದನೂ ಹೌದಾದರೂ ಕೂಡ, ಇದನ್ನು ತಡೀತಾ ಇದ್ದೆ ಅಂತಲಾದರೂ ಅವನು ಹೇಳಿದ್ರು ಕೂಡ, ಹಠ ಹಿಡಿದು ಮಾಡ್ತೀನಿ ಅಂದರೆ ಮಾಡ್ಕೋ, ಹಾಳಾಗೋಗು, ಆಮೇಲೆ ನಾನು ನೋಡ್ತೀನಿ ಅಂತಲೇ ಅಂತಿದ್ದೆ. ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಅವನು ಸರ್ವಥಾ ಬೆಲೆಯನ್ನು ಕೊಟ್ಟಿದ್ದ ಅಂತ ಗೊತ್ತಾಗುತ್ತದೆ. ಹಾಗಲ್ಲವಾದರೆ ತನ್ನ ಅಣ್ಣನಿಗೆ ತಾನು ತಿದ್ದುಪಾಟು ಮಾಡೋಕ್ಕಾಗ್ತಿರಲಿಲ್ಲ, ಮಾಡಲಿಲ್ಲ. ಅಂದರೆ ಸ್ವಾತಂತ್ರ್ಯವನ್ನೂ ಕೊಟ್ಟು
ತಾನು ಯಾವುದನ್ನ ಸದ್ಭಾವದಿಂದ ನಡೆಸಬೇಕು ಅದನ್ನು ಮಾಡುವಂತೆ ಆಗಿದ್ದ. ಅದು ತುಂಬ ತುಂಬ ಉತ್ಕೃಷ್ಟವಾದಂಥ ದೃಷ್ಟಿ. ರಾಮನಿಗೆ ಪಾಪ ಅನಿವಾರ್ಯವಾಗಿ ಅಧಿಕಾರ ಪಡೆಯಬೇಕಾದ ಸ್ಥಿತಿ ಬಂತು. ಅದಕ್ಕೆ ತಕ್ಕಂತೆ ನಡ್ಕೊಂಡ. ಆ ಎಲ್ಲ ಮುಳ್ಳಿನ ಕಿರೀಟದ ಬಾಧ್ಯತೆಯನ್ನು ಕೂಡ ಅನುಭವಿಸ್ತಾ ಅನ್ನೋದನ್ನು ನಾವು ನೋಡ್ತೀವಿ. ವಸಿಷ್ಠರ ಜ್ಯೇಷ್ಠ ಪುತ್ರಾಧಿಕಾರದ ಪಾರಮ್ಯವನ್ನು ಅವನು ಕೇಳಿಬಿಟ್ಟು ಇಲ್ಲ ಅದು ಹಾಗಲ್ಲ ಅಂತ ಮತ್ತೆ ಹೇಳ್ತಾನೆ. ವಸಿಷ್ಠರು ಹೇಳ್ತಾರೆ, ಪುರುಷಸ್ಯೇಹ ಜಾತಸ್ಯ ಭವಂತಿ ಗುರವಸ್ತ್ರಯ ಆಚಾರ್ಯಶ್ಚೈವ ಕಾಕುಸ್ತ ಪಿತಾ ಮಾತಾಚ ರಾಘವ. 3 ಜನ ಗುರುಗಳಾಗಿರ್ತಾರೆ, ತಂದೆ, ತಾಯಿ ಮತ್ತೆ ಆಚಾರ್ಯ ಅಂತ ಹೇಳಿ. ಹೀಗಾಗಿ ನಿನ್ನ ತಂದೆಗೆ ತಕ್ಕಂತೆ ನಡ್ಕೊಂಡ್ರೆ ನಿಮ್ಮ ಅಪ್ಪನಿಗೂ ನಾನು ಗುರುವಾಗಿದ್ದೀನಿ. ಆಚಾರ್ಯಶ್ಚೈವ ಕಾಕುಸ್ತ ಪಿತಾ ಮಾತಾಚ ರಾಘವ ಪಿತಾ ಹ್ಯೇನಂ ಜನಯತಿ ಪುರುಷಂ ಪುರುಷರ್ಷಭ ಪ್ರಜ್ಞಾಂ ದದಾತಿ ಚಾಚಾರ್ಯ ಸೋಹಂತೆ ಪಿತುರಾಚಾರ್ಯ ತವಚೈವ ಪರಂತಪ ಮಮತ್ವಂ ವಚನಂ ಕುರ್ವನ್ ನಾತಿವರ್ತೆ ಸತಾಂ ಗತಿ. ನಿಮ್ಮ ಅಪ್ಪನಿಗೂ ನಾನು ಗುರು, ನಿನಗೂ ನಾನು ಗುರು. ನನ್ನ ಮಾತನ್ನು ನೀನು ಕೇಳಿದ್ರೆ ದೋಷವಲ್ಲ. ಯಾಕೆಂದರೆ ಭೌತಿಕ ದೇಹವನ್ನು ಕೊಡುವವನು ಅಪ್ಪನಾದರೆ ಬೌದ್ಧಿಕವಾದ ದೇಹವನ್ನು ಕೊಡ್ತಕ್ಕಂಥವನು, ಜ್ಞಾನ ದೇಹವನ್ನು ಕೊಡುವವನು ಆಚಾರ್ಯ. ಆ ಕಾರಣದಿಂದ ನೀನು ನನ್ನ ಮಾತನ್ನು ಕೇಳಬೇಕು ಅಂಥೇಳಿ. ಆಗ ರಾಮ ಅಂತೂ ಇಷ್ಟು ಸೂಕ್ಷ್ಮವಾದ ಯುಕ್ತಿಯನ್ನು ಹೂಡ್ತಾನೆ. ಯನ್ಮಾತಾ ಪಿತರೌ ವೃತ್ತಂ ತನಯೇ ಕುರುತಸ್ಸದ ನಸು ಪ್ರತಿಕರಂ ತತ್ತು ಮಾತ್ರಾ ಪಿತ್ರಾಚ ಯತ್ಕೃತಂ ಯಥಾಶಕ್ತಿ ಪ್ರದಾನೇನ ಸ್ನಾಪನಾಚ್ಛಾದನೇನ ಚ ನಿತ್ಯಂಚ ಪ್ರಿಯವಾದೇನ ತಥಾ ಸಂವರ್ಧನೇನ ಚ. ತಂದೆ ತಾಯಿಗಳು ಏನು ಕೊಡ್ತಾರೆ ಅದನ್ನು ಯಾರೂ ಕೊಡೋಕ್ಕಾಗೋಲ್ಲ. ಏಕೆಂದರೆ ಗುರುವಾದವನಿಗೆ ಒಂದು ಹಂತ ಆದ ಮೇಲೆ ಕೈವಾಡ. ತತ್ಪೂರ್ವದಲ್ಲಿ ಇವನು ಏನಾಗ್ತಾನೆ ಅನ್ನೋ ಕಲ್ಪನೆಯೂ ಇಲ್ಲದೆ ಇದ್ದಾಗಿ ಅವನ ಬಾಯಿಂದ ಮಾತು ಬರುತ್ತೋ ಇಲ್ವೋ, ಬುದ್ಧಿ ಇದೆಯೋ ಇಲ್ವೋ, ಇಂದ್ರಿಯಗಳು ಪಟುವಾಗಿವೆಯೋ ಇಲ್ವೋ ಅಂತ ಗೊತ್ತಿಲ್ಲದೆ ಇರೋ ಕಾಲದಿಂದಲೂ ತಂದೆ ತಾಯಿಗಳು ಒತ್ತಾಸೆ ಕೊಟ್ಟಿರ್ತಾರೆ ಅಂತ ಎಷ್ಟು ಸೂಕ್ಷ್ಮವಾದ ವಾದವನ್ನು ಮಾಡಿದ್ದಾನೆ ರಾಮ. ಏಕೆಂದರೆ ಮಕ್ಕಳಿಗೆ ಕಿವಿ ಕೇಳಿಸ್ತಿದ್ಯಾ, ಕಣ್ಣು ಕಾಣಿಸ್ತಾ ಇದೆಯಾ ಅಂತ ಹುಟ್ಟಿದ ತಕ್ಷಣ ಗೊತ್ತಾಗೋಲ್ಲ. ಈಗೇನಾದರೂ ಆಧುನಿಕವಾದ ವಿಜ್ಞಾನದ ಪ್ರಭಾವದಿಂದ ಏನಾದರೂ ಬಂದಿದೆಯೋ ಗೊತ್ತಿಲ್ಲ. ನಾನು ಓದಿರುವ ಮಟ್ಟಿಗೆ ಅದಕ್ಕೆ ಸ್ವಲ್ಪ ಕಾಲ ಬೇಕಾಗುತ್ತದೆ ಅಂತ ಹೇಳ್ತಾರೆ. ನೋಡ್ಕೊಳ್ಬೇಕು, ಎಷ್ಟೋ ಬಾರಿ ತಿಳಿಯೋದಿಲ್ಲ. ಅವು ಶಬ್ದಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಡುತ್ತವೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತದೆ. ನೋಟವನ್ನು ಹೇಗೆ ತಿರುಗಿಸತ್ವೆ, ಸದ್ದು ಬಂದಲ್ಲಿ ಧ್ವನಿ ಬಂದಲ್ಲಿ ಕಣ್ಣು ತಿರುಗಿಸತ್ವಾ ಏನು ಅಂತ, ಬುದ್ಧಿ ನೆಟ್ಟಿಗಿದೆಯಾ ಇಲ್ಲವ ಇತ್ಯಾದಿ ಎಲ್ಲ ಹೇಗೆ ಗೊತ್ತಾಗತಕ್ಕಂಥದ್ದು, ಆಮೇಲೆ ಗೊತ್ತಾಗತಕ್ಕಂಥದ್ದು. ಒಂದೊಂದು ಬಹಳ ಕಷ್ಟ. ಈಗಂತೂ ಎಲ್ಲ ಬೇಕಾದಂತೆ ಉಂಟು, ಸ್ಕ್ಯಾನಿಂಗ್ ಮಾಡೋದು, ಮೊದಲೇ ನೋಡ್ಕೊಳ್ಳೋದು ಅಂತೆಲ್ಲ. ಮೊದಲು ಏನೂ ಇಲ್ಲ. ಪೂರ್ತಿ ಮಗು ಬೆಳೆದಿದೆಯೋ ಇಲ್ವೋ, ವಿಕಲಾಂಗವೋ ಅಧಿಕಾಂಗವೋ ನ್ಯೂನಾಂಗವೋ ಯಾವುದೊಂದು ತಿಳಿಯದು. ಹಾಗಿದ್ದರೂ ಕೂಡ ಅದನ್ನು ತಾಳಿಕೊಂಡು ಬೆಳೆಸ್ತಾರೆ. ಈ ಅರ್ಥದಲ್ಲಿ ತಂದೆ ತಾಯಿಗಳ ಋಣ ದೊಡ್ಡದು, ಅವರ ಪ್ರಭಾವ ದೊಡ್ಡದಾದದ್ದು. ಅದಕ್ಕೆ ನಾನು ಅವ್ರ ಮಾತನ್ನು ಕೇಳಿದ್ದೀನಿ ಅನ್ನೋ ಮಾತನ್ನು ಹೇಳ್ತಾನೆ. ಆಮೇಲೆ ಭರತನಿಗೆ ಸಂಕಟ ಆಗಿಬಿಡುತ್ತೆ. ಏನೇನು ಹೇಳಿದ್ರು ನಮ್ಮ ಅಣ್ಣ ಮತ್ತೊಂದು ಇನ್ನೊಂದು ಯುಕ್ತಿಗಳನ್ನು ಹೂಡ್ತಾನೆ ಇದ್ದಾನಲ್ಲ ಅಂತ. ಏವ ಮುಕ್ತಸ್ತು ರಾಮೇಣ ಭರತ ಪ್ರತ್ಯನಂತರಂ ಉವಾಚ ಪರಮೋದಾರ ಸೂತಂ ಪರಮ ದುರ್ಮನಾಹ. ಅವನು ತಕ್ಷಣವೇ ಸುಮಂತ್ರನಿಗೆ ಹೇಳ್ತಾನೆ, ಇಲ್ಲ ನನಗೆ ತುಂಬ ಬೇಸರ ಆಗ್ತಾ ಇದೆ. ಇಹಮೇ ಸ್ಥಂಡಿಲೇ ಶೀಘ್ರಂ ಕುಶಾನ್ ಆಸ್ತರ ಸಾರಥೆ ಆರ್ಯಂ ಪ್ರತ್ಯುಪವೇಕ್ಷ್ಯಾಮಿ ಯಾವನ್ ಮೇನ ಪ್ರಸೀದತಿ. ನಾನು ಧರಣಿ ಹೂಡ್ತೀನಿ, ಇಲ್ಲೇ ದರ್ಭೇನ ಹಾಸು, ನಾನು ಮಲಗಿಬಿಡ್ತೀನಿ. ಅಣ್ಣ ಯಾವತ್ತು ನನಗೆ ಪ್ರಸನ್ನ ಆಗ್ತಾನೋ ಆಗಲೇ ನಾನು ಹೇಳ್ತೀನಿ ಇಲ್ಲಿಂದ. ಅನಾಹಾರೋ ನಿರಾಲೋಕೋ ಧನಹೀನೋ ಯಥಾದ್ವಿಜ ಶೇಷ್ಯೇ ಪುನಸ್ತಚ್ಛಾಲಾಯಾಮ್ ಯಾವನ್ ಮಾಂ ಪ್ರತಿಯಾಸ್ಯತಿ. ಬಡವನಾದ ಬ್ರಾಹ್ಮಣ ಸಾಲಗಾರನ ಮನೆ ಬಾಗಿಲಿನಲ್ಲಿ ಆಹಾರ ಯಾವುದೂ ಇಲ್ಲದೆ ಮುಸುಗಾಕೊಂಡು ಮಲಗೋ ಹಾಗೆ ನಾನು ನಮ್ಮಣ್ಣನ ಮನೆ ಬಾಗಿಲ ಮುಂದೆ ಮಲಗಿಬಿಡ್ತೀನಿ ಅವನ ಮುಂದೆ ಅಂತ. ನನ್ನ ಗೆಳೆಯ ಕಶ್ಯಪ್ ನಾಯಕ್ ಹೇಳಿದಂಥ ಒಂದು ಸನ್ನಿವೇಶ ಜ್ಞಾಪಕ ಬರುತ್ತೆ. ತುಂಬ ಸ್ವಾರಸ್ಯಕಾರಿಯಾಗಿದೆ. ಧರ್ಮಶಾಸ್ತ್ರ ಗ್ರಂಥಗಳನ್ನು ಓದುವಾಗ ಸಾಲ ವಸೂಲಾತಿ ಮತ್ತೊಂದು ಇತ್ಯಾದಿಗಳು ಹೇಗೆ ಏನು ಅಂತೆಲ್ಲ ಬಂದಾಗ ಅವ್ರ ಊರಲ್ಲಿ ಯಾರೋ ಒಬ್ಬರಿದ್ರಂತೆ. ಯಾರಿಗೂ ಸಾಲವನ್ನು ಕೊಟ್ಟಾಗ ಎಷ್ಟು ಕಾಲವಾದರೂ ಕೊಡಲಿಲ್ಲ. ತುರ್ತು ಇತ್ತು ತುಂಬ. ಅದಕ್ಕೆ ಇವ್ರು ಹೋಗ್ಬಿಟ್ಟು ಜಮಖಾನೆ ಸುತ್ತಕೊಂಡು ಅವರ ಮನೆ ಮುಂದೆ ಹಾಸ್ಕೊಂಡು ಬಿಟ್ಟಿದ್ರು. ತಾಳ ತುಂಬೂರಿರು ಬೇರೆ ಇಟ್ಕೊಂಡು ಪ್ರಾಸಬದ್ಧವಾಗಿ ಇವನಿಗೆ ನಾನು ಸಾಲ ಕೊಟ್ಟೆ, ಇನ್ನೂ ಸಾಲ ತೀರಿಸಿಲ್ಲ ಅಂತ ಛಂದೋಬದ್ಧವಾಗಿ ಹಾಡ್ಕೊಂಡು ಕೂತ್ಬಿಟ್ರಂತೆ ಅವ್ರ ಜಗಲಿನಲ್ಲಿ. ಆ ಹಾಡನ್ನ ಊರಿನ ಚಿಲ್ಟಾರಿಗಳು ಪುಲ್ಟಾರಿಗಳು ಪುಂಡು ಪೋಖರಿಗಳು ಎಲ್ಲ ಬಾಯಿಗೆ ಹಾಕ್ಕೊಂಡು ಕಬಡ್ಡಿ ಆಡುವಾಗ ಗೋಲಿ ಆಡುವಾಗ ಊರೆಲ್ಲ ಹೇಳ್ಕೊಂಡು 2 ದಿವಸದಲ್ಲಿ ಇವರ ಮಾನ, ಸೋಪು, ಸೀಗೆಕಾಯಿ, ಅಂಟುವಾಳ ಎಲ್ಲದರ
ಪ್ರಯೋಜನ ಪರಿವೇನು ಇಲ್ಲದೆ ತೊಳ್ಕೊಂಡು ಹೊಟ್ಟೋಗ್ಬಿಡ್ತು, ತುಂಗಭದ್ರಾ ನದಿಯಲ್ಲಿ ಕೊಚ್ಕೊಂಡು ಹೊಟ್ಟೋಯ್ತು. ಆಮೇಲೆ ಅವರು ಎದ್ನೋ ಬಿದ್ನೋ ಅಂತ ಎಲ್ಲಿಂದಲೂ ಸಾಲ ತಂದುಕೊಟ್ಟು ಮತ್ತೆ ಅವರ ಈ ನಂಟರು ಇಷ್ಟರಿಗೆಲ್ಲ ನಿಮ್ಮ ಬಂದು ಈ ತರಹನ ಮಾಡೋದು, ನಮ್ಮ ಮನೆ ಬಾಗಿಲಿಗೆ ಬಂದು ತಾಳ ತಂಬೂರಿ ಇಟ್ಕೊಂಡು ಸಾಲ ಕೊಟ್ಟಿದ್ದೀನಿ ನಾನು ಇನ್ನೂ ಬಂದಿಲ್ಲ ಅಂತ ಹಿಂಗೆ ಹಾಡೋದೆ ಅಂತ. ಪುಣ್ಯಾತ್ಮರು ಯಾವುದೋ ಒಳ್ಳೆ ಕಾಲ ಕೊಟ್ಟರು. ಇವತ್ತಾಗಿದ್ದರೆ ಅವ್ರನ್ನೇ ಕೊಂದು ಬಿಡ್ತಾ ಇದ್ರು ಏನೋ ಗೊತ್ತಿಲ್ಲ, ತಂಬೂರಿ ತಾಳದ ಸಮೇತ ಹೂತು ಬಿಡ್ತಾ ಇದ್ರು ಏನೋ. ಅಂದರೆ ಈ ಪದ್ಧತಿ ಎಷ್ಟು ಪ್ರಾಚೀನ ಅಂತ ಗೊತ್ತಾಗುತ್ತದೆ. ಸತ್ಯಾಗ್ರಹ, ಧರಣಿ ಹೂಡೋದು ಅಂದರೆ ಇದೇನೆ. ಭರತ ಆ ಕೆಲಸವನ್ನು ಮಾಡ್ತಾನೆ. ಆಗ ತಮುವಾಚ ಮಹಾತೇಜಾಹ ರಾಮೋ ರಾಜರ್ಷಿ ಸತ್ತಮಃ ಕಿಂ ಮಾಂ ಭರತ ಕುರ್ವಾಣಂ ತಾತ ಪ್ರತ್ಯುಪವೇಕ್ಷಸಿ. ಅಪ್ಪ, ನಾನು ಯಾವ ತಪ್ಪು ಮಾಡಿದ್ದೀನಿ ಅಂತ ನೀನು ಈ ರೀತಿಯಾಗಿ ಪ್ರಾಯೋಪವೇಶ ಮಾಡ್ತಿದ್ದೀಯಾ? ಇದು ತಪ್ಪಾಗುತ್ತದೆ ನೀನು ಮಾಡುವಂಥದ್ದು. ಪ್ರತ್ಯುಪವೇಕ್ಷಸಿ, ಏನು ತಪ್ಪು ಅಂತ ನೀನು ಈ ಪ್ರಾಯೋಪವೇಶ ಮಾಡ್ತಿದ್ದೀಯಾ? ಬ್ರಾಹ್ಮಣೋ ಏಕಪಾರ್ಶ್ವೇನ ನರಾನ್ ರೋದ್ಧುಂ ಯಹಾರ್ಹತಿ. ಏನೋ ಕೈಲಾಗದೇ ಇರತಕ್ಕಂಥ ಬ್ರಾಹ್ಮಣರು ಒಂದು ಪಕ್ಕ ತೋಳನ್ನೇ ತಲೆದಿಂಬ ತರಹ ಇಟ್ಟುಕೊಂಡು ದರ್ಭೆ ಮೇಲೆ ಮಲಗಿ ಗಲಾಟೆ ಮಾಡಬಹುದು, ಕ್ಷತ್ರಿಯಾದಿಗಳು ಮಾಡಬಾರದು ಅಂತ. ಯಾಕೆಂದರೆ ಬ್ರಾಹ್ಮಣ ಅನ್ನುವನು ಯಾವುದೇ ರೀತಿ ಟೇಕಿಂಗ್ ಲಾ ಟು ಹ್ಯಾಂಡ್ಸ್ ಅಂತಾರಲ್ಲ, ಹಾಗೆ ಫಿಸಿಕಲ್ ಅಸಾಲ್ಟ್ ಎಲ್ಲ ಮಾಡಬಾರ್ದು. ಇದನ್ನು ಧರ್ಮಶಾಸ್ತ್ರದಲ್ಲಿ ಸಾಹಸ ಅಂತ ಕರೀತಾರೆ. ಫಿಸಿಕಲ್ ಅಸಾಲ್ಟ್ ಎಲ್ಲ ಮಾಡುವಂಥದ್ದಲ್ಲ. ಹಾಗಾಗಿ ಅವನು ಈ ರೀತಿಯಾಗಿ ಬಲವನ್ನು ತೋರಿಸ್ತಾನೆ. ಅದು ಮಾಡಬಾರ್ದು ನೀನು. ಮಕ್ಕಳು ಅಳ್ತಾರೆ, ಬಾಲಾನಂ ರೋದನಂ ಬಲಂ ಅಂತ. ನಾವು ಹತ್ತು ಕರೆದು ಗಲಾಟೆ ಮಾಡಿ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳಿದ್ರೆ ಆಗುವಂಥದ್ದಲ್ಲ. ಉತ್ತಿಷ್ಟ ನರಶಾರ್ದೂಲ ಹಿತ್ವೈತ ದಾರುಣಂ ವ್ರತಂ. ಎದ್ದು ನೀನು ಈ ವ್ರತವನ್ನು ಬಿಟ್ಟು ಕ್ಷಿಪ್ರಮ ಅಯೋಧ್ಯಾಂ ಯಾಹಿ ಅಂತ ಹೇಳ್ತಾನೆ. ಇಲ್ಲ, ನಾನು ಮಾಡುವಂಥದ್ದಲ್ಲ ಅಂತ ಹೀಗೆ ಹಠ ಮಾಡ್ಕೋತಾನೆ. ಆಮೇಲೆ ಪೌರ ಜಾನಪದ ಜನಾಹ, ಎಲ್ಲರೂ ಪೌರರು ನಾಗರಿಕರು, ಜಾನಪದರು ಗ್ರಾಮೀಣರು, ಅವರೆಲ್ಲರೂ ಕೂಡ ಮತ್ತೆ ಬೇಡ್ಕೊಳ್ತಾರೆ, ಕೇಳ್ಕೊಳ್ತಾರೆ. ಯಾರಿಗೂ ಸಸೇಮಿರ ಆಗೋಲ್ಲ ಅಂತಾನೆ. ರಾಮ ಹೇಳ್ತಾನೆ, ಉತ್ತಿಷ್ಟತ್ವ ಮಹಾಬಾಹೋ ಮಂಚಸ್ಪೃಶ ತಥೋದಕಂ. ಹಾಗೆ ಹೇಳ್ತಾನೆ. ಎದ್ದಾಗ ನೋಡು ಮೊದಲು ಶುದ್ಧಾಚಮನ ಮಾಡಿ ನನ್ನನ್ನು ಮುಟ್ಟು ಅಂತಾನೆ. ರಾಮನ ಶಾಸ್ತ್ರಜ್ಞತೆ, ವ್ರತ ಕಠಿಣತೆ ಅಂದರೆ ಈ ಮಟ್ಟದ್ದು. ಪ್ರಾಯೋಪವೇಶ ವ್ರತ ಮಾಡೋದನ್ನೆಲ್ಲ. ಒಂದು ವ್ರತ ಅಂತ ಶುರು ಮಾಡಿಕೊಂಡ ಮೇಲೆ ಆ ಶುರು ಮಾಡುವಾಗ ಸಂಕಲ್ಪ ಮಾಡಬೇಕಾಗಿತ್ತು. ಅದನ್ನು ಭರತ ಮಾಡಿದ್ನೋ ಏನೋ ಇಲ್ಲಿ ಹೇಳಿಲ್ಲ. ಆಚಮನ ಮಾಡಿ ಸಂಕಲ್ಪ ಮಾಡಿ ಪ್ರಾಯೋಪವೇಶಂಕರಿಷ್ಯೆ ಅಂತ ಹೇಳಿ ತಡ್ಡಿಲೆ ಶೇಷ್ಯೆ ಅಂತೆಲ್ಲ ಮಾಡಬೇಕು. ಅದು ಮಾಡಿಲ್ಲ. ಮಾಡಿದ್ನೋ ಬಿಟ್ಟಿದ್ರೋ ಗೊತ್ತಿಲ್ಲ. ಅದು ಮಾಡಿದ್ದಲ್ಲಿ ಏಳು ಅಂತ ಹೇಳಿದ ಮೇಲಿಂದ ರಾಮನ ಮೇಲಿನ ಗೌರವದಿಂದಲೋ ಭಯದಿಂದಲೋ ಎದ್ದ ಮೇಲೆ ಉತ್ತರಾಚಮನ ಮಾಡಬೇಕಾಗಿತ್ತು ಅಂತ ಅದೊಂದು ಭಾವ ಅಂತ ವ್ಯಾಖ್ಯಾನಕಾರ ಹೇಳ್ತಾರೆ. ಅಥವಾ ಇವನು ಕಣ್ಣೀರು ಸುರಿಸಿದ್ದ, ಹಠ ಮಾಡಿಕೊಂಡು ಹತ್ತು ಕರೆದು ಕಣ್ಣೀರು ಸುರಿಸಿದ ಮೇಲಿಂದ ದೇಹಕ್ಕೆ ಮೈಲಿಗೆ ಬಂತು. ಅದಕ್ಕಾಗಿ ಪಾದಪಾಣಿ ಪ್ರಕ್ಷಾಳನ ಮಾಡಿಕೊಂಡು ಶುದ್ಧಾಚಮನ ಮಾಡಬೇಕು ಅಂತ. ನೋರಿ ನರಸಿಂಹಶಾಸ್ತ್ರಿಗಳ ಕಾದಂಬರಿಯಲ್ಲಿ ಒಂದು ಕಡೆ ಈ ಥರದ ಸನ್ನಿವೇಶ ಬರುತ್ತೆ. ನಾರಾಯಣ ಭಟ್ಟು ಕಾದಂಬರಿಯಲ್ಲಿ ಕೃತಿಯ ಮುಖ್ಯ ಪಾತ್ರ ನಾರಾಯಣ ಭಟ್ಟ. ಅದು 11ನೇ ಶತಮಾನದ ಒಂದು ಕಥಾನಕ. ಆಂಧ್ರ ಮಹಾಭಾರತದ ರಚನೆಯ ಆರಂಭ. ನಾರಾಯಣ ಭಟ್ಟ ತೆಲುಗಿನ ಆದಿಕವಿ ನನ್ನಯ್ಯನಿಗೆ ಸಹಾಯ ಮಾಡಿದ. ಪಾಯಕ ಪಾಕಶಾಸನಿಕೆ ನಾರಾಯಣ ನಟ್ಲು ಅಂತಲೇ ಅವನು ಬರ್ಕೊಂಡಿದ್ದಾನೆ. ಅರ್ಜುನನಿಗೆ ಕೃಷ್ಣ ಇದ್ದಂತೆ ನನಗೆ ಈ ಮಹಾಭಾರತ ರಚನಾ ಕಾಲದಲ್ಲಿ ನಾರಾಯಣ ಭಟ್ಟ ಸಹಾಯ ಮಾಡದ ಅಂತ ನನ್ನಯ್ಯ ಬರ್ಕೊಂಡ. ಆ ನಾರಾಯಣ ಭಟ್ಟ ನನ್ನಯ್ಯ ಇಬ್ಬರು ಆತ್ಮೀಯರು. ನಾರಾಯಣ ಭಟ್ಟನ ಪತ್ನಿ ಮತ್ತು ಪುತ್ರಿ ಯಾರೋ ದರೋಡೆಕೋರರ ಕೈಗೆ ಸಿಕ್ಕಾಕೊಂಡಿರ್ತಾರೆ. ಯಾವ್ಯಾವುದೋ ರೀತಿಯಲ್ಲಿ ಅವರು ಬಿಡುಗಡೆಯಾಗಿ ಬರ್ತಾರೆ. ನೋಡಿದ ತಕ್ಷಣವೇ ಚಿಕ್ಕ ಮಗಳನ್ನು ಅಪ್ಪಿಕೊಂಡು ಅಳ್ತಾನೆ. ತಂದೆ ಮಕ್ಕಳ ಮಿಲನ, ಹೆಂಡತಿ ಗಂಡನ ಮಿಲನ ಎಲ್ಲ ನೋಡಿ ನಾರಾಯಣನ ಸ್ನೇಹಿತ ನನ್ನಯ್ಯನಿಗೂ ಸಂತೋಷವಾಗುತ್ತದೆ. ಸ್ವಲ್ಪ ಹೊತ್ತಾದ ಮೇಲೆ ನಾರಾಯಣ ಕೈಕಾಲು ತೊಳ್ಕೊಂಡು ಶುದ್ಧಾಚಮನ ಮಾಡು ಅಂತಾನೆ. ಇಂದಕ್ಕೇನೋ ನೀವಂಟಿ ಧರ್ಮಜ್ಞುಡು ಲೇದು, ಧರ್ಮಶ್ರದ್ಧೆಗಲವಾಡೋ ಲೇದು ಅಂತ ಶುರು ಮಾಡ್ಕೋತಾನೆ. ನೀನು ಈ ಸನ್ನಿವೇಶದಲ್ಲೂ ಸ್ವಲ್ಪ ಹೊತ್ತಿದ್ದು ಎಮೋಷನ್ಸ್ಗೆ ಅವಕಾಶ ಕೊಟ್ಟ ಮೇಲೆ ತಕ್ಷಣವೇನೆ ಇನ್ನೂ ಆ ಭಾವ ಇಳಿಯೋಕ್ಕೆ ಮುಂಚೆನೆ ಹೇಳು ಕೈಕಾಲು ತೊಳ್ಕೊ, ಏನಿದು ಆಶೋಚ ಬಂತು ಅಂತ ಅನ್ನದೇ ಒಂದಷ್ಟು ಬಿಟ್ಟೆ. ಅಲೂಕ್ಷಾಹ ಧರ್ಮಕಾಮಾಸ್ಯು ಅಂತಿರಬೇಕು. ಧರ್ಮಕಾಮಿಗಳಾದವರು ಹೊರಟಾಗದೇನೂ ಇರಬೇಕು. ಬಚಾವಾಗಿ ಬಂದಂಥ ಹೆಂಡತಿ ಮಕ್ಕಳನ್ನು ನೋಡಿ ಸಂತೋಷ ಪಟ್ಟಿದ್ದು, ಆನಂದ ಬಾಷ್ಪ ಸುರಿಸಿದ್ದು ಎಲ್ಲ ಆಗಿ ಆ ಭಾವ ಇಳಿದ ಮೇಲೆ ಇದನ್ನು ಮಾಡಬೇಕು ಅಂತ. ಈ ರೀತಿಯಲ್ಲಿ ಧರ್ಮದ ಪ್ರಜ್ಞೆ ನಿರಂತರವಾಗಿ ಜಾಗರೂಕವಾಗಿದೆಯಲ್ಲ. ನಿನ್ನಂಥವನು ಮಹಾಭಾರತವನ್ನು ಅನುವಾದ ಮಾಡೋದಕ್ಕೆ ಲಾಯಕ್ಕು. ನನ್ನಂಥವನು 10 ಕಾಲ ಮಂತ್ರಿ ಪದವಿಯನ್ನು ಇಟ್ಟುಕೊಂಡು ರಾಜಕೀಯದ ವಾಸನೆ ಇದ್ದವನು ನಾನು ಮಾಡಬಾರದು ಅಂತ ಹೇಳ್ತಾನೆ ಅಂತ ಹೋಗುತ್ತದೆ.
ಅಂದರೆ ಈ ಶಾಸ್ತ್ರ ಸೂಕ್ಷ್ಮಗಳು ಅಲ್ಲಲ್ಲಲ್ಲೇ ಬರ್ತಾ ಇರ್ತವೆ. ಇಷ್ಟೇ ತಾತ್ಪರ್ಯ. ನಾವು ಎಷ್ಟೋ ಕೆಲಸಗಳನ್ನು ಸೋದ್ದಿಷ್ಟವೋ ನಿರುದ್ದಿಷ್ಟವೋ ವಿಶೃಂಖಲವಾಗಿ ಮಾಡ್ತೀವಿ. ಅದನ್ನು ಸಸಂಕಲ್ಪವಾಗಿ ಮಾಡಿದಾಗ ಅದಕ್ಕೆ ಒಂದು ಸ್ವಲ್ಪ ಅವಧಾನ ಕೊಟ್ಟಷ್ಟಾಗುತ್ತದೆ. ಆ ಮೂಲಕ ಅದರ ಹಿತಾಹಿತಗಳನ್ನು, ಅದರ ಬಾಧ್ಯಗಳು ಏನು ಅನ್ನೋದನ್ನು ಯೋಚನೆ ಮಾಡ್ತೀವಿ ಅಂತ ತಾತ್ಪರ್ಯ ಇರಬೇಕು. ಆಮೇಲೆ ಅಥ ಉತ್ಥಾಯ ಜಲಂ ಸ್ಪೃಷ್ಟ್ವಾ ಭರತೋ ವಾಕ್ಯಂ ಅಬ್ರವೀತ್. ಸ್ಪೃಷ್ಟ್ವಾ ಅಂದರೆ ಆಚಮ್ಯ ಅಂತಲೇ ಅರ್ಥ. ಶೃಣ್ವಂತು ಮೇ ಪರಿಷದೋ ಮಂತ್ರಿಣ ಶ್ರೇಣಯಸ್ತಥಾ. ಮಂತ್ರಿಗಳು, ಪರಿಷತ್ತಿನವರು, ಶ್ರೇಣಿಯ ಜನ ಯಾರಿದ್ದಾರೆ, ಬೇರೆ ಬೇರೆ ವರ್ತಕ ವಾಣಿಜ್ಯ ಮೊದಲಾದವನ್ನು ಮಾಡತಕ್ಕಂಥ ಎಲ್ಲರೂ ಕೂಡ ಕೇಳಿ. ನ ಯಾಚೆ ಪಿತರಂ ರಾಜ್ಯಂ ನಾನು ಶಾಸಾಮಿ ಮಾತರಂ ಆರ್ಯಂ ಪರಮಧರ್ಮಜ್ಞಂ ನಾನು ಜಾನಾಮಿ ರಾಘವಂ. ನೋಡಿ, ನಾನಂತೂ ನಮ್ಮಪ್ಪನ ನನಗೆ ರಾಜ್ಯ ಕೊಡು ಅಂತ ಕೇಳಲಿಲ್ಲ. ನಮ್ಮಮ್ಮನ್ನೂ ನಾನು ನನಗಾಗಿ ಕಪಟ ತಂತ್ರ ಮಾಡು ಅಂತ ಕೇಳಲಿಲ್ಲ. ನಾನಂತೂ ರಾಮನ್ನ ಕಾಡಿಗೆ ಹೋಗು ಅಂತ ಕೇಳಲಿಲ್ಲ. ಹೀಗೆ ನಾನು ಏನೂ ಮಾಡಿಲ್ಲ. ಏನೂ ಮಾಡದೇ ಇರತಕ್ಕಂಥ ನನಗೆ, ಯಾವುದೇ ರೀತಿಯಲ್ಲಿ ಈ ಕಪಟ ತಂತ್ರದಲ್ಲಿ ಭಾಗಿಯಾಗದೇ ಇರೋ ನನಗೆ ಈ ಬಗೆಯ ದಂಡನೆಯನ್ನು ನಮ್ಮಣ್ಣ ಕೊಡ್ತಾ ಇದ್ದಾನಲ್ಲ, ಇದು ಯಾವ ನ್ಯಾಯ ಅಂತ. ಇವನ ಯುಕ್ತಿಯ ಕ್ರಮ ಎಷ್ಟು ಚೆನ್ನಾಗಿದೆ. ಯದಿತ್ವವಶಂ ಅವಶ್ಯಂ ವಸ್ತವ್ಯಂ ಕರ್ತವ್ಯಂಚ ಪಿತುರ್ವಚ ಅಹಮೇವ ನಿವತ್ಸ್ಯಾಮಿ ಚತುರ್ದಶ ಸಮಾವನೆ. ಎಂಥ ವೈದಿಕ ಕರ್ಮಕ್ಕೂ ಪ್ರತ್ಯಾಮ್ನಾಯವಾಗಿ ಕರ್ತೃವಿಗೆ ಬದಲಾಗಿ ಮತ್ತೊಬ್ಬ ಮಾಡಬಹುದು ಅಂತ ಇದೆ. ಹೀಗಿರುವಾಗ ಇದೇನು ಮಹಾ ವನವಾಸ? ಇದು ತೀರಾ ಲೌಕಿಕ ವೈದಿಕಕ್ಕೆ ಮಧ್ಯೆ ಬರ್ತಕ್ಕಂಥದ್ದು, ರಾಜ್ಞಿಕ. ಇದನ್ನು ಮಾಡೋದಕ್ಕೆ ನಾನೇ ಇದ್ದೀನಿ. ಯಾವುದಕ್ಕೂ ಪ್ರತ್ಯಾಮ್ನಾಯ ಇದೆ. ಯಜ್ಞ ಪಶು ನಷ್ಟವಾದರೆ ಪ್ರತ್ಯಾಮ್ನಾಯ ಇದೆ. ಸೋಮ ಲತೆ ಸಿಗದೆ ಇದ್ದರೆ ಪ್ರತ್ಯಾಮ್ನಾಯ ಇದೆ. ಒಂದು ಮಂತ್ರಕ್ಕೆ ಬದಲಾಗಿ ಇನ್ನೊಂದು ಮಂತ್ರವನ್ನು ಬೇಕಾದ್ರೆ ಹೇಳಬಹುದು ಅಂತಿದೆ. ಒಂದು ದೇವರಿಗೆ ಬದಲಾಗಿ ಇನ್ನೊಂದು ದೇವರಿಗೆ ಆಹುತಿ ಕೊಡಬಹುದು ಅಂತಲೂ ಇದೆ. ಒಂದು ಯಾಗಕ್ಕೆ ಬದಲಾಗಿ ಮತ್ತೊಂದು ಯಾಗ ಮಾಡಬಹುದು ಅಂತಲೂ ಇದೆ. ಶ್ರಾದ್ದದಲ್ಲಿ ಒಂದು ಪದಾರ್ಥ ಸಿಗದೆ ಇದ್ರೆ ಮತ್ತೊಂದು ಪದಾರ್ಥ ಮಾಡಬಹುದು ಅಂತಲೂ ಇದೆ. ಎಲ್ಲಿವರೆಗೆ ಅಂತಂದರೆ, ಸತ್ತ ವ್ಯಕ್ತಿಯ ಶರೀರ ಸಿಗದೆ ಇದ್ದರೆ ಬೇರೆ ಕೂರ್ಚ ಮಾಡಿಕೊಂಡು ಅದಕ್ಕೆ ಶವ ಸಂಸ್ಕಾರ ಮಾಡಬಹುದು ಅಂತ ಇದೆ. ಇದ್ದ ವ್ಯಕ್ತಿ ಅಲ್ಲಿ ಬರಲಿಲ್ಲ ಅಂದರೆ ಅವ್ರನ್ನ ಆವಾಹನೆ ಮಾಡ್ಕೊಳ್ಬಹುದು ಅಂತ ಇದೆ. ಹೀಗೆ ಎಷ್ಟೆಲ್ಲದಕ್ಕೂ ಆಲ್ಟರ್ನೇಟಿವ್ಸ್ ಇರುವಾಗ ನೀನೊಬ್ಬ ವನವಾಸ ಮಾಡ್ತೀನಿ ಅಂತಂದರೆ ನೀನು ನನ್ನ ರಾಜ್ಯಕ್ಕೆ ಕಳಿಸ್ಕೊಂಡು ನಿನ್ನ ವನವಾಸವನ್ನು ಯಾರ ಕೈಲೂ ಮಾಡಿಸೋಕ್ಕಾಗೋದಿಲ್ವಾ? ನಮ್ಮ ವಂಶದಲ್ಲಿಯೇ ತ್ರಿಶಂಕುನ ಮಗ ಅಂತ ಹೇಳ್ತಾರಲ್ಲ, ಹರಿಶ್ಚಂದ್ರ, ಅವನ ಮಗ ವರುಣನಿಗೆ ಆಹುತಿ ಆಗಬೇಕಾಗುತ್ತೆ, ರೋಹಿತ ಅಥವಾ ಲೋಹಿತಾಶ್ವ. ಅವನು ತಲೆ ತಪ್ಪಿಸ್ಕೊಂಡು ಹೋಗ್ತಾನೆ. ಅವ್ರಿಗೆ ಆಲ್ಟರ್ನೇಟಿವ್ ಆಗಿ ಮತ್ತೊಂದು ಯಜ್ಞ ಪಶುವಂತ ತೆಗೆದುಕೊಂಡು ಬರಬೇಕು ಅಂತ ಆಗಲೇ ನಮ್ಮ ಶುನಶ್ಯಪನನ್ನು ತೆಗೆದುಕೊಂಡು ಬಂದದ್ದು. ಹಾಗೆಲ್ಲ ಉಂಟು ಇರುವಾಗ ಇದೇನು ಮಹಾ ಕಷ್ಟ. ಅಹಮೇವ ನಿವತ್ಸ್ಯಾಮಿ ಚತುರ್ದಶ ಸಮಾವನೆ. ನಾನೇ 14 ವರ್ಷ ಕಾಲ ನಿನಗೆ ಬದಲಾಗಿ ಕಾಡಲ್ಲಿರ್ತೀನಿ, ನೀನು ಹೋಗು. ಈ ಮಟ್ಟದಲ್ಲಿ ಪ್ರೀತಿಯಿಂದ ಅನುನಯಿಸ್ತಕ್ಕಂಥದ್ದನ್ನು ಜಗತ್ತಿನ ಯಾವ ಸಾಹಿತ್ಯ ಭಾಗದಲ್ಲೂ ನೋಡೋಕ್ಕೆ ಸಾಧ್ಯವಿಲ್ಲ. ಇದು ಒಂದಕ್ಕಾದರೂ ರಾಮಾಯಣ ಬಾಳಬೇಕು. ನಾನು ತುಂಬ ವಿಸ್ತೃತವಾಗಿ ಅಯೋಧ್ಯಕಾಂಡನ ಪರ್ಯಾಲೋಚನೆ ಮಾಡ್ತಾ ಇದ್ದೀನಿ. ಇದಕ್ಕೆ ಕಾರಣ ಇಷ್ಟೇ, ರಾಮಾಯಣದ ಬಹಳಷ್ಟು ಸ್ವಾರಸ್ಯಗಳು, ಸೂಕ್ಷ್ಮಗಳನ್ನು ಇಲ್ಲಿಯೇ ನಾವು ನೋಡ್ತೀವಿ. ನಮ್ಮ ನಿತ್ಯದ ಬದುಕಿನಲ್ಲಿ ಬರತಕ್ಕಂಥ ಎಷ್ಟೆಷ್ಟೋ ಸನ್ನಿವೇಶಗಳಿಗೆ ವ್ಯಷ್ಟಿಯಾಗಿ ಸಮಷ್ಟಿಯಾಗಿ ಸಾರ್ವಜನಿಕ ಜೀವನದಲ್ಲಿ ಕೂಡ, ಸಾರ್ವಜನಿಕ ಲೋಕದಲ್ಲಿ ಕೂಡ ನಾವು ಕಾಣತಕ್ಕಂಥ ಸಮಸ್ಯೆಗಳಿಗೆ ಇಲ್ಲಿ ಪ್ರಾತಿನಿಧಿಕ ರೂಪ ಇದೆ. ಇದರ ಪರಿಹಾರವನ್ನು ಸ್ವೀಕರಿಸ್ತಾರೋ ಬಿಡ್ತಾರೋ ಅದು ಪ್ರತ್ಯೇಕ. ಆದರೆ ಆ ಸಮಸ್ಯೆಯ ಪ್ರತಿನಿಧಿತ್ವ ಏನಿದೆ ಅದು ತುಂಬ ದೊಡ್ಡದು. ಸಧನ್ಯೋ ಯಸ್ಯ ಪುತ್ರೌ ದ್ವೌ ಧರ್ಮಜ್ಞೌ ಧರ್ಮವಿಕ್ರಮೌ ಶ್ರುತ್ವಾ ವಯಂ ಹಿ ಸಂಭಾಷಾಂ ಉಭಾಭ್ಯಾಂ ಸ್ಪೃಹಯಾಮಹೆ. ಆಗ ಅಲ್ಲಿದ್ದ ಋಷಿಗಳಿಗೆ ಕ್ಷಮಿಸಬೇಕು, ಒಂದು ಪುಟ ಮುಂದೆ ಹಾರಿಸ್ಬಿಟ್ಟೆ. ವಿಕ್ರೀತ ಮಾಹಿತಂ ಕ್ರೀತಂ ಯತ್ಪಿತ್ರ ಜೀವತಾ ಮಮ ನ ತಲ್ಲೋಪಯಿತು ಶಕ್ಯಂ ಮಯಾವಾ ಭರತೇನವ. ಆ ತತ್ಕ್ಷಣವೇ ರಾಮ ಇಲ್ಲ, ತಂದೆ ಇದ್ದಾಗ ಏನು ಹೇಳ್ದ ಅದು ಬಹಳ ಮುಖ್ಯ. ನಮ್ಮ ತಂದೆ ಬದುಕಿದ್ದಾಗ ವಿಕ್ರೀತಂ ಮಾರಿದ್ದು, ಆಹಿತಂ ಒತ್ತೆ ಇಟ್ಟದ್ದು, ಕ್ರೀತಂ ಕೊಂಡದ್ದು ಯಾವುದೆಲ್ಲ ಇತ್ತು ಅದಕ್ಕೆ ಅವನು ಬಾಧ್ಯನಾಗಿದ್ದಾನೆ. ಅವನು ಹೋದ ಮೇಲೆ ಅವನ ಮಾತನ್ನು ಹಾಗೆ ಹೀಗೆ ಅಂತ ನಾವು ತಿರ್ಚೋದಕ್ಕೆ ಸಾಧ್ಯ ಇಲ್ಲ. ನ ತಲ್ಲೋಪಯಿತು ಶಕ್ಯಂ, ಅದು ಬಹಳ ಮುಖ್ಯವಾದದ್ದು. ಈ ಪಶುವೋ ಯಜ್ಞ ಪಶು ಎಲ್ಲೋ ತಲೆ ತಪ್ಪಿಸ್ಕೊಂಡು ಹೋಯಿತು, ಸೋಮಲತೆ ಸಿಗಲಿಲ್ಲ ಅಂತಂದರೆ ಅಲ್ಲಿ ಇನ್ಯಾರ್ದೋ ಕಮಿಟ್ಮೆಂಟ್ ಅನ್ನುವುದಿಲ್ಲ. ದಶರಥನ ಕಮಿಟ್ಮೆಂಟ್ ನನ್ನ ಕಣ್ಣೆದುರಿಗೆ ಆಗಿದೆ. ಹಾಗಾಗಿ ಇದನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಉಪದಿನ್ನ ಮಯ ಕಾರ್ಯೋ ವನವಾಸೆ ಜುಗುಪ್ಸಿತ. ಅದ್ಭುತವಾಗಿದೆ ಮಾತು. ನಾನು ಗುತ್ತಿಗೆ ಕೊಡೋಕ್ಕೆ ಸಾಧ್ಯವಿಲ್ಲ ವನವಾಸನ. ಉಪಧಿ ಅನ್ನೋ ಶಬ್ದಕ್ಕೆ ಗುತ್ತಿಗೆ ಅಂತ ತಾತ್ಪರ್ಯ. ಎಷ್ಟೋ ಕಡೆ ನಮಗೆ ಬದಲಾಗಿ ಮತ್ತೊಬ್ಬರು, ಅದಕ್ಕೆ ಬದಲಾಗಿ ಇನ್ನೊಂದು ಅಂತ. ಎಲ್ಲಿವರೆಗೂ ಇದಾಗಿದೆ ಅಂದರೆ ಶಾಸ್ತ್ರಕ್ಕೆ ಇಡ್ರಿ ಅಂತ ಆಗ್ಬಿಟ್ಟಿದೆ. ಶಾಸ್ತ್ರ ಅಂತಂದರೆ
ಹೀನಾತಿಹೀನವಾದದ್ದು ಕಳಪೆದು ಅನ್ನುವ ಅರ್ಥ ಬಂದ್ಬಿಟ್ಟಿದೆ. ಹೋಮದ ತುಪ್ಪನ ಅಂತ ಅಂಗಡಿಯಲ್ಲಿ ಕೇಳ್ತಾರೆ ಪ್ರತ್ಯೇಕವಾಗಿ. ಮುತ್ತೈದೆಯರಿಗ ರವಿಕೆ ಬಟ್ಟೆ ಆಯಿತು, ಅದು ಎಂದೂ ತೆಗಿಬಾರ್ದು. ತೆಗೆದ್ರೆ ಅದು ಖರ್ಚೀಫೋ ಅಥವಾ ಇನ್ಯಾವುದಾದ್ರೂ ಹಾಲಿವುಡ್ ಸಿನಿಮಾ ನಟಿಗೋ ಬಾಲಿವುಡ್ ಸಿನಿಮಾ ನಟಿಗೋ ಆಪಾದ ಮಸ್ತಕ ಅಲಂಕಾರವಾಗಬಲ್ಲಷ್ಟು ದೊಡ್ಡ ಬಟ್ಟೆನೋ ಗೊತ್ತಿಲ್ಲ. ಅದನ್ನು ಆ ಕಣ ಪತ್ತಲ ಅವನ್ನ ತೆಗೆದಂತೂ ನೋಡಬಾರ್ದು. ಈ ತರಹ ರಾಮ ಯಾವುದೇ ಈ ರೀತಿ ಅದನ್ನು ಗುತ್ತಿಗೆ ತೆಗೆದುಕೊಂಡಂತೆ ಮಾಡಬಾರ್ದು. ಸಂವನ್ ಆಲ್ಟರ್ನೇಟಿವ್ ಅಂತನ್ನುವ ಯೋಚನೆಯನ್ನು ಇಟ್ಟುಕೊಳ್ಳಬಾರ್ದು ಅಂತನಲ್ಲ. ತುಂಬ ತುಂಬ ದೊಡ್ಡದು. ಮತ್ತು ಅದು ಜುಗುಪ್ಸಿತ, ಅದು ತಿರಸ್ಕಾರ್ಯವಾದದ್ದು, ಅಸಹ್ಯಾಸ್ಪದವಾದದ್ದು ಅಂತಾನೆ. ಹಾಗಾಗಿ ಜಾನಾಮಿ ಭರತಂ ಕ್ಷಾಂತಂ ಗುರು ಸತ್ಕಾರ ಕಾರಿಣಂ ಸರ್ವಮೇವಾತ್ರ ಕಲ್ಯಾಣಂ ಸತ್ಯಸಂಧೆ ಮಹಾತ್ಮನಿ. ಭರತ ಒಳ್ಳೆಯವನು, ಅವನಿಗೆ ನನ್ನ ಭಾವ ಗೊತ್ತಾಗುತ್ತದೆ ಅಂತ ಅನಿಸ್ತಾನೆ. ಆಗ ತಮ್ ಅಪ್ರತಿಮ ತೇಜೋಭ್ಯಾಂ ಭ್ರಾತೃಭ್ಯಾಂ ರೋಮಹರ್ಷಣಂ ವಿಸ್ಮಿತಾ ಸಂಗಮಂ ಪ್ರೇಕ್ಷ್ಯ ಸಮವೇತ ಮಹರ್ಷಯ ಅಂತರ್ಹಿತಾಸ್ತು ಋಷಿಗಣಾ ಸಿದ್ಧಾಶ್ಚ ಪರಮರ್ಷಯ ತೌ ಭ್ರಾತರೌ ಮಹಾತ್ಮಾನೋ ಕಾಕೃಸ್ತೌ ಪ್ರಶಂಸಿರೆ. ಮತ್ತವನು ಹೇಳಿದ್ದಾನೆ, ಇದು ಸ್ತ್ರೀಧನವೂ ಆಗಿದೆ, ಆ ಕಾರಣದಿಂದ ನಾನು ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದಾಗ ಅಲ್ಲಿದ್ದ ಋಷಿಗಳು ಮತ್ತು ಪರೋಕ್ಷವಾಗಿ ಅದನ್ನು ಕಾಣ್ತಾ ಇದ್ದವರು, ಅಲೌಕಿಕವಾದ ದೃಷ್ಟಿಯಿಂದ ಕಾಣ್ತಾ ಇದ್ದವರು, ಅದೃಶ್ಯರಾಗಿ ಕಾಣ್ತಾ ಇದ್ದವರು ಎಲ್ಲರೂ ಕೂಡ ಪ್ರತ್ಯಕ್ಷ ಪರೋಕ್ಷವಾಗಿ ಅದನ್ನು ರಾಮ ಮತ್ತು ಭರತರ ವಾದವನ್ನು ಸಮಾಗಮವನ್ನು ನೋಡ್ತಾ ಇದ್ದವರು, ಕೇಳ್ತಾ ಇದ್ದವರು ತುಂಬ ಸಂತೋಷಪಟ್ಟರಂತೆ. ರೋಮಹರ್ಷಣಂ, ರೋಮಾಂಚನವಾಗುತ್ತದೆ ಅಂತ. ಈ ಮಟ್ಟದ ಸನ್ನಿವೇಶವನ್ನು ಕಲ್ಪಿಸುವುದು ಮಹಾಪ್ರತಿಭೆಯ ಲಕ್ಷಣ. ಒಂದು ಪಕ್ಷ ರಾಮಾಯಣ ಕಟ್ಟುಕತೆ ಅಂತ ಯಾರಾದರೂ ಹೇಳಿದರೆ, ಆಯ್ತಪ್ಪ, ಕಟ್ಟುಕತೆಯೋ ಕೆಟ್ಟ ಕಥೆಯೋ ಯಾವುದೋ ಆಗಲಿ, ಈ ಕಥೆಯಂಥ ಸೂಕ್ಷ್ಮ ಸ್ವಾರಸ್ಯ ನಿಮಗೆ ಇನ್ನೆಲ್ಲಿ ಸಿಗುತ್ತದೆ ಅಂತ ಅನ್ನಬೇಕು. ಎಷ್ಟು ಸಂಕೀರ್ಣತೆ ಇದೆಯಲ್ಲ, ಅದು ಬಹಳ ದೊಡ್ಡದು. ನಮಗೆ ನಮ್ಮ ಮನಸ್ಸಿಗೆ ತೃಪ್ತಿಕರವಾಗುವಂಥ ಕಲ್ಪನೆ ಆಯಿತು ಅಂದರೆ ಅದು ವಾಸ್ತವವನ್ನು ಧಿಕ್ಕರಿಸಿ ಮೆಟ್ಟಿ ಮೀರಿರುತ್ತದೆ ಅಂತ ಅರ್ಥ. ದಟ್ ಇಮ್ಯಾಜಿನೇಷನ್ ವಿಚ್ ಕ್ಯಾನ್ ಕನ್ವಿನ್ಸ್ ಅಸ್ ಈಸ್ ಫಾರ್ ಮೋರ್ ರಿಯಲ್ ದ್ಯಾನ್ ಎನಿ ಅದರ್ ಫ್ಯಾಕ್ಟ್. ಈ ಭಾವ ತುಂಬ ದೊಡ್ಡದು. ಕಾವ್ಯಸತ್ತೆ ಅಂದರೆ ಅದೇ, ರಸಸ್ವರೂಪ ಅಂದರೆ ಅಂಥದ್ದೇನೆ. ಆ ಕಾರಣದಿಂದಲೇ ಸ ಧನ್ಯೋ ಯಸ್ಯ ಪುತ್ರೌ ದ್ವೌ ಧರ್ಮಜ್ಞೌ ಧರ್ಮವಿಕ್ರಮೌ. ನಿಜವಾಗಿಯೂ ದಶರಥ ಪುಣ್ಯವಂತ, ಇಂಥ ಒಳ್ಳೆ ಮಕ್ಕಳನ್ನು ಪಟ್ನಲ್ಲ. ಶ್ರುತ್ವಾ ವಯಂ ಹಿ ಸಂಭಾಷಾಂ ಉಭಾಭ್ಯಾಂ ಸ್ಪೃಹಯಾಮಹೆ. ಈ ಸಂವಾದವನ್ನು ಕೇಳಿ ನಮಗೆ ತುಂಬ ಆಸೆ ಆಗ್ತಾ ಇದೆ, ಸಂತೋಷವಾಗ್ತಾ ಇದೆ, ಇದನ್ನು ಮತ್ತೆ ಮತ್ತೆ ಕೇಳೋಣ ಅಂತ ಹೇಳಿಬಿಟ್ಟು. ವಾಲ್ಮೀಕಿಗಳ ರಚನಾಶಿಲ್ಪ ಸ್ವಾರಸ್ಯ ನೋಡಿ, ತಾನಿಂಥ ಸನ್ನಿವೇಶವನ್ನು ನಿರ್ಮಾಣ ಮಾಡದೆ ಅಂತನ್ನುವುದು ಅವರಿಗೇ ಅನಿಸಿದೆ. ಎಷ್ಟು ಚೆನ್ನಾಗಿ ಈ ವಾದೋಪವಾದಗಳನ್ನು ನಡೆಸದ್ದಾಗಿದೆ ಅಂತ. ಶಬಾಸ್ಗಿರಿ ಕೊಟ್ಕೊಳ್ಬೇಕು ಸಂದರ್ಭಕ್ಕೆ, ತಾವೇ ಕೊಟ್ಕೊಂಡ್ರೆ ಚೆನ್ವ. ಅಹೋಧನ್ಯಂ 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 ಮುಖಂ ಮಮ ಏನೇದಂ ವೀಕ್ಷಿತಂ ತನ್ವ್ಯ ಸುಂದರ್ಯ ಅಂತೆಲ್ಲ ಹೇಳಿಬಿಟ್ಟು ಯಾವುದೋ ಪದ್ಯ, ಈ ಮುಖ ಧನ್ಯವಾಯಿತು ಯಾಕೆಂದ್ರೆ ಆ ಸುಂದರಿಯೇ ಈ ಮುಖವನ್ನು ನೋಡಿದಳಲ್ಲ ಅಂತ ಹೀಗೆಲ್ಲ ಕೊಂಡಾಟ ಮಾಡ್ಕೊಳ್ಳೋಕ್ಕಾಗುತ್ತೀಯ? ಆಗುವಂಥದ್ದಲ್ಲ. ಇಲ್ಲಿರುವಂಥದ್ದಿಷ್ಟೇ. ಅಲ್ಲಿದ್ದ ಋಷಿಗಳಿಗೆ ಸಹಜವಾಗಿ ಅನಿಸಿದೆ. ಆ ಸನ್ನಿವೇಶವನ್ನು ವಾಲ್ಮೀಕಿಗಳು ಕಂಡಿದ್ದಾರೆ. ಮೆಚ್ಚುಗೆಯ ಮಾತು ಬಂದೇ ಬರ್ತದೆ. ರಾಮನ ಪಕ್ಷ ನಿಲ್ಲಬೇಕೋ ಭರತನ ಪಕ್ಷ ನಿಲ್ಲಬೇಕೋ ಬೇರೆ, ಈ ಪ್ರೀತಿ ವಾತ್ಸಲ್ಯಗಳ ಸ್ವಾರಸ್ಯ ಯಾವ ಥರ ಇದೆ ಅಂತ, ಇದು ದೊಡ್ಡದಾದದ್ದು ಅಂತ. ಈ ಮಟ್ಟದಲ್ಲಿ ಸಂಸ್ಕಾರವಿದ್ದರೆ, ಈ ಮಟ್ಟದಲ್ಲಿ ವ್ಯಕ್ತಿಗಳು ನಡ್ಕೊಂಡ್ರೆ ಅದಕ್ಕಿಂತ ದೊಡ್ಡದು ಜೀವಮಾನಕ್ಕೇನು ಬೇಕು? ಮಾನವತೆಗೆ ಮತ್ತೆ ಯಾವುದು ಬೇಕು? ತತಃ ಋಷಿಗಣ ಕ್ಷಿಪ್ರಂ ದಶಗ್ರೀವ ವಧೈಷಿಣ ಭರತಂ ರಾಜಶಾರ್ದೂಲಂ ಇತ್ಯೂಚು ಸಂಗತಂ ವಚ. ಆಮೇಲೆ ಸಂಗತಾವಚ, ರಾವಣ ಸಂಹಾರ ಆಗಬೇಕಾಗಿದೆ ಅಂತ ಅವ್ರಿಗೆ ಗೊತ್ತು. ಅದು ರಾಮ ಕಾಡಲ್ಲಿದ್ದರೆ ಆಗತಕ್ಕಂಥದ್ದು. ಹಾಗಾಗಿ ಈ ವಾದಕ್ಕೆಲ್ಲೋ ನಿಲುಗಡೆ ಬೇಕು. ಅದರಿಂದ ಭರತ, ಸ್ವಲ್ಪ ನಿಮ್ಮ ಅಣ್ಣನ ಮಾತು ಕೇಳಪ್ಪ, ಏನಿಲ್ಲದೆ ಇದ್ರು ನಿನಗಿಂತ ಒಂದು ಅರ್ಧ ದಿವಸ ಜ್ಯೇಷ್ಠ, ಅಷ್ಟಂತೂ ನಿಜ. ಒಂದು 8 ಗಂಟೆ ನಿನಗಿಂತ ಮೊದಲು ಹುಟ್ಟಿದ್ದಾನೆ, ಅದನ್ನಾದರೂ ರಿಯಾಯಿತಿ ಕೊಟ್ಟು ನೋಡು. ಕೆಲವೊಮ್ಮೆ ಯಾವುದೇ ರೀತಿಯ ಸೀನಿಯಾರಿಟಿಯನ್ನು ಎಸ್ಟಾಬ್ಲಿಷ್ ಮಾಡೋಕ್ಕಾಗದೇ ಇದ್ದರೆ ಏಜನ್ ಸೀನಿಯಾರಿಟಿ ಅಂತ ಅನ್ನೋದು ಒಂದು ಇದ್ದೇ ಇರುತ್ತಲ್ಲ, ಅದು ನ್ಯಾಚುರಲ್ ಸೀನಿಯಾರಿಟಿ, ಯಾರೂ ಏನೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆದರೂ ಒಪ್ಪಿಕೋ. ಸದಾ ನೃಣಂ ಇಮಂ ರಾಮಂ ವಯಮಿಚ್ಛಾಮಹೇ ಪಿತು. ರಾಮ ತಂದೆಯ ಋಣವನ್ನು ತೀರಿಸ್ಕೊಂಡ ಅನ್ನೋದನ್ನು ನೋಡೋಕೆ ನಾವು ಇಷ್ಟಪಡ್ತೀವಿ ಅಂತ. ಮಾಡುವಷ್ಟು ಮಾಡದ ಅಂತ. ಮೊನ್ನೆ ದಿವಸ ನನ್ನ ಸ್ನೇಹಿತರೊಬ್ಬರು ವಿದೇಶದಿಂದ ಬಂದಿದ್ದರು. ಅವರ ತಾಯಿಗೆ ತುಂಬ ಅನಾರೋಗ್ಯ ಉಂಟು, ಬಹಳ ಕಷ್ಟಕಾರಿಯಾಗಿದೆ ಪರಿಸ್ಥಿತಿ. ಅವ್ರ ಪಾಪ ಮತ್ತೆ ಮತ್ತೆ ಬಂದು ಹೋಗಿ ನೋಡಿಕೊಂಡು ಮಾಡ್ತಿದ್ದಾರೆ. ಒಡಹುಟ್ಟುಗಳ ಸಹಕಾರವೂ ಇದೆ. ಕೇಳ್ತಾ ಇದ್ರು,
ಸಾವಂದರೆ ಏನು, ಈ ಥರ ಸನ್ನಿವೇಶಗಳಲ್ಲಿ ಹೇಗೆ ನಡ್ಕೊಳ್ಬೇಕು ಏನು ಅಂತೆಲ್ಲ. ಅಷ್ಟೇ. ನಿಮಗೆ ಯಾವುದನ್ನು ಮಾಡಿದ್ರೆ ಒಂದು ಮಟ್ಟದ ಮನಸ್ಸಿಗೆ ಹಗುರ ಅಂತ ಅನಿಸುತ್ತದೆಯೋ, ಇದನ್ನು ಮಾಡಲಿಲ್ಲ, ಮಾಡಿದ್ರೆ ಹೀಗಾಗ್ತಾ ಇತ್ತು ಅಂತ ಆ ಮಟ್ಟಕ್ಕೆ ನಿಮಗೆ ಗಿಲ್ಟ್ ಅಂತೀವಲ್ಲ, ಆತ್ಮಗ್ಲಾನಿ, ಪರ್ಯಾಕುಲತೆ, ಆಶಂಕೆ ಕಾಡದೇ ಇರುವಷ್ಟು ಮಟ್ಟಿಗೆ ಎಷ್ಟು ಸಾಧ್ಯವೋ ಅಷ್ಟು ನೋಡಿ. ಇದು ನಿಮ್ಮದಾದರೆ ನಿಮ್ಮ ತಾಯಿ ಕಡೆಯಿಂದ ನೀವು ಅವರನ್ನು ಮತ್ತೆ ಪೂರ್ಣ ಸ್ವಸ್ಥರನ್ನಾಗಿ ಮಾಡೋಕ್ಕೆ ಆಗೋಲ್ಲ ಅಂತ ಅನಿಸುತ್ತದೆ. ಪರಿಸ್ಥಿತಿ ನೋಡಿದ್ರೆ ವಯಸ್ಸು, ದೇಹದ ಸ್ಥಿತಿ, ಮನಸ್ಸು, ಸನ್ನಿವೇಶ ಎಲ್ಲ ಹೀಗೆ ಇದೆ. ಅವರಿಗೆ ನೋವಿಲ್ಲದಂತೆ ಏನು ಸಾಧ್ಯವೋ ಅದನ್ನು ಮಾಡಿ ಅಂತ, ಒಳ್ಳೆಯ ರೀತಿಯಲ್ಲಿ ಅಂದರೆ ಅಷ್ಟೇ ಸಾಧ್ಯ ಅಂತ ಅದನ್ನು ಹೇಳಿ ಕಳಿಸಿದ್ದಾಯಿತು. ಕಟ್ಟ ಕಡೆಗೆ ಆ ಮನೋಧರ್ಮ ಬೇಕಲ್ಲ, ನೆಮ್ಮದಿತನ, ಅದು ಆಂದ್ರಣ್ಯ. ನಾನು ಮಾಡಬಹುದಾದದ್ದು ಮಾಡಿದೆ, ನನಗಿನ್ಯಾವುದೇ ರೀತಿಯಲ್ಲಿ ಅದು ಕಾಡುವುದಿಲ್ಲ ಅಂತ. ವ್ಯಕ್ತಿಗಳ ಇಲ್ಲವಾಗಿರುವಿಕೆ ಕಾಡಬಹುದು, ಆದರೆ ಅವ್ರಿಗೆ ನಾವು ಇನ್ನೂ ಏನೋ ಮಾಡಬಹುದಾಗಿತ್ತು ಅನ್ನೋದು ಕಾಡಿದ್ರೆ ಕಷ್ಟ. ಅಂತಹ ಶ್ರೀಕೃಷ್ಣನಿಗೆ ಪರಂಧಾಮ ಕಾಲದಲ್ಲಿ, ನಿರ್ಯಾಣ ಕಾಲದಲ್ಲಿ ದ್ರೌಪದಿಗೆ ಒಂದು ಸ್ವಲ್ಪ ಮುಂಚೆ ಹೋಗಿ ವಸ್ತ್ರ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಕಾಡತಂತ. ನಾತಿ ಸ್ವಸ್ಥಮನ ಯಯೌ ಅಂತ ಹೇಳ್ತಾರೆ. ಸ್ವಲ್ಪ ಅಸುಖಿಯಾಗಿ ಡಿಸ್ಟರ್ಬ್ಡ್ ಮೈಂಡಿಂದ ಅವನು ವೈಕುಂಠವನ್ನು ಸಾರದ ಅಂತ. ಅಂದರೆ ಇದು ಮಹಾಭಾರತದ ಭಾಗವತದ್ದಲ್ಲ, ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಇದು ಇದ್ದದ್ದು ಒಂದು ಹೌದು ಅಂತ ಹೇಳ್ತಾರೆ. ಅದು ಸತ್ಯವೋ ಪ್ರಕ್ಷಿಪ್ತವೋ ಬೇರೆ, ಅದರ ಭಾವ ತುಂಬ ಬೆಲೆ ಬಾಳ್ತಕ್ಕಂಥದ್ದು. ಅಂದರೆ ಆ ಪರಮಾತ್ಮನಿಗೂ ಸರ್ವಶಕ್ತನಿಗೂ ತನ್ನವರಿಗೆ ತಾನು ಇನ್ನೂ ಒಂದು ಸ್ವಲ್ಪ ಮುಂಚೆ ಮಾಡ್ಬೋದಾಗಿತ್ತಲ್ಲ ಅಂತ. ಕೆಲವೊಮ್ಮೆ ನಾವು ನಮ್ಮವ್ರಿಗೆ ಕಠಿಣರಾಗ್ಬಿಡ್ತೀವಿ. ನಮಗೆ ನಾವು ನಮ್ಮ ಪ್ರೀತಿಪಾತ್ರರಾದವರಿಗೆ ಸ್ವಲ್ಪ ಇನ್ನೂ ಬಂಗಾರ ಉಜ್ಜಿದಷ್ಟು ಶೋಭೆ ಅಂತ ಅಂದ್ಕೊಂಡು ಬಿಗಿ ಆಗಿಬಿಡ್ತೀವಿ. ಮೂರನೇವರಿಗೆ ನಾವು ತೋರಿಸೋಷ್ಟು ಸೌಜನ್ಯವನ್ನು ನಮ್ಮವರಿಗೆ ತೋರಿಸ್ಕೊಳ್ಳೋದಿಲ್ಲ. ಈ ಎಲ್ಲ ದೃಷ್ಟಿ ಕೂಡ ಆ ಮಾತಿನಲ್ಲಿ ಧ್ವನಿಸುತ್ತದೆ. ಅದು ತುಂಬ ಹೃದಯವಾದಂಥದ್ದು, ಪರಮಾತ್ಮನ ಕಾರುಣ್ಯವನ್ನು ಹೇಳ್ತಕ್ಕಂಥದ್ದು. ತಾತ್ಪರ್ಯತಃ ರಾಮನಿಗೆ ಪಿತೃಋಣ ತೀರಿದೆ ಎನ್ನುವ ಭಾವ ಬಂದರೆ ಆಗ ಒಂದು ದೊಡ್ಡ ಕೆಲಸ ಮಾಡಬಲ್ಲ ಅಂತ. ಇಲ್ಲದೇ ಇದ್ದರೆ ಉತ್ಸಾಹ ಬರುವುದಿಲ್ಲ, ಕುಗ್ಗಿ ಬಿಡ್ತಾರೆ. ನಾನೇ ಕಂಡಿದ್ದೀನಿ, ಕೆಲವರು ತಾವು ಮಾಡಬೇಕಾಗಿದ್ದನ್ನು ಮಾಡಲಿಲ್ಲ, ಕರ್ತವ್ಯ ಭ್ರಷ್ಟತೆಯನ್ನು ನಾವು ಮಾಡಿಕೊಂಡ್ವಿ ಅಂತನ್ನುವ ಭಾವ ಆವರಿಸಿಕೊಂಡಾಗ ತುಂಬ ಕುಗ್ಗಿರುವುದು, ಹಲವು ಕಾಲ ಅವರು ಮತ್ತೇನೂ ತಲೆ ಎತ್ತದಂತೆ ಆಗಿರೋದು ನೋಡ್ತೀವಿ. ಇಲ್ಲೆಲ್ಲ ನಮ್ಮ ತೊಡಗಿಸಿಕೊಳ್ಳುವಿಕೆ, ಹೌ ವಿ ಕನೆಕ್ಟ್ ಟು ಥಿಂಗ್ಸ್ ಅನ್ನೋದಷ್ಟೇ ಮುಖ್ಯ. ಆ ಕಾರಣದಿಂದ ಯಾವುದನ್ನು ಮಾಡಿದ್ರೆ ಎನ್ನ ಲಜ್ಜತಿ ಚ ಆಚರನ್, ಲಜ್ಜಧಾತು ಆತ್ಮನೇಪದಿ, ಎನ್ನ ಲಜ್ಜತೆ ಚ ಆಚರನ್ ಅಂತ ಹೇಳಬೇಕು ಅಂತಾರೆ ಆರ್ಷ. ಏನು ಮಾಡೋಣ, ಕಾಳಿದಾಸ ಕೂಡ ಜಾತೆ ಮುಹೂರ್ತಂ ಆ ಲಜ್ಜ, ಅದು ಪ್ರಾಕೃತದಲ್ಲಿ ಎರಡು ಆತ್ಮನೇಪದಿ ಪರಸ್ಪರಪದಿ ಒಂದೇ ಆಗುತ್ತದೆ ಅಂತ, ಜಾದೇ ಮುಹೂರ್ತಕಂ ಆ ಲಜ್ಜ ಅಂತ ಹೇಳಿದಳು ಗೌತಮಿ ಅಂತ ಬರುತ್ತದೆ ಪಂಚಮಾಂಕದ ಶಾಕುಂತಲದ ಭಾಗದಲ್ಲಿ. ಆದರೆ ಇಲ್ಲಿ ಮನುಸ್ಮೃತಿಯಲ್ಲಿ ಲಜ್ಜ ಅಂತ, ಎನ್ನ ಲಜ್ಜತಿ ಅಂತಿದೆ, ಅರ್ಥ ದೊಡ್ಡದು ಶಬ್ದಕ್ಕಿಂತ. ಯಾವುದನ್ನು ಮಾಡಿದ ಮೇಲೆ ನಮಗೆ ನಾಚಿಕೆ ಅಂದರೆ ಗಿಲ್ಟ್ ಇರೋಲ್ವೋ ಅಂಥದ್ದನ್ನು ಮಾಡಬೇಕು ಅಂತ ನಿವೃತ್ತಿ ಮಾಡಿಕೊಳ್ಳಬೇಕು ಕಳವಳವನ್ನು. ಅಂಥದ್ದು ರಾಮನಿಗಾಗಲಿ, ಆ ಮೂಲಕವಾಗಿ ಅವನು ಮತ್ತಷ್ಟು ಮನೋಬಲದಿಂದ ಶತ್ರು ಸಂಹಾರ ಮಾಡಿಯಾನು ಅಂತ. ಆಗ ಭರತ ಗಡಗಡ ನಡುಗುತ್ತಾನೆ. ತ್ರಸ್ತಗಾತ್ರಸ್ತು ಭರತಃ ಸ ವಾಚಾ ಸಜ್ಜಮಾನಯ, ಕಥಂಚಿತ್ ಮಾತನ್ನು ಸಂವರಣ ಮಾಡಿಕೊಂಡು ಹೇಗೋ ಹೊಂದಿಸ್ಕೊಂಡಂತೆ. ತುಂಬ ತುಂಬ ಕಷ್ಟವಾದದ್ದು ಪಾಪ. ಏನೋ ಒಂದು ಆಗುತ್ತದೆ ಅಂತ ಬಂದಿದ್ದ, ಆಗಲಿಲ್ವಲ್ಲ. ಲಾಡ್ಬಿಟ್ಟ, ಮಾತು ತೊದಲಿತು. ಇತ್ತ ರಾಮ ಸಂಹೃಷ್ಟವಜನ ತಾನ್ ಋಷೀನ್ ಸಂಹೃಷ್ಟವದನ ತಾನ್ ಋಷೀನ್ ಅಭ್ಯಪೂಜಯತ್. ಬಾ, ನೀವು ನನ್ನನ್ನು ಬಚಾವ್ ಮಾಡಿಬಿಟ್ರಿ, ನನ್ನ ಪರ ನಿಲ್ಲಿಸಿಬಿಟ್ರಿ, ವಾದವನ್ನು ನನ್ನ ಕಡೆಗೆ ಆಗುವಂತೆ ಮಾಡಿದ್ರಿ ಇಂಥ ಋಷಿಗಳಿಗೆ ಅವನು ನಮಸ್ಕಾರ ಮಾಡ್ತಾ ಇದ್ರೆ ಭರತ ತತ್ತರಿಸಿ ಹೋಗ್ತಾನೆ. ಎಷ್ಟು ಚೆನ್ನಾಗಿ ಆ ಸಾಹೋದರ್ಯವನ್ನು ಕಾಪಾಡಿಕೊಳ್ಳೋರು ಯಾರು? ರಕ್ಷಿತು ಸುಮಹದ್ರಾಜ್ಯಂ ಅಹಮೇಕಸ್ತು ನೋತ್ಸಹೆ ಪೌರಜಾನಪದಾಂಶ್ಚಾಪಿ ರಕ್ತಾನ್ ರಂಜಯಿತು ತಥಾ ತ್ವಾಮೇವ ಪ್ರತಿಕಾಂಕ್ಷಂತೆ ಪರ್ಜನ್ಯಮಿವ ಕರ್ಷಕ. ನನಗೆ ಕೈಲಾಗೋಲ್ಲ ಈ ಇನ್ನೊಂದು ವಾದ. ನಾನೇ ರಾಜ್ಯ ಆಗಬೇಕು ಅಂತಿರಬಹುದು, ನನಗೇ ರಾಜ್ಯ ಬರಬೇಕು ಅಂತ ನಿಮ್ದೆಲ್ಲ ತೀರ್ಮಾನ ಇರಬಹುದು. ರಾಮ ಪಿತೃಣ ತೀರಿಸಬೇಕು, ಪಿತ್ರಾಜ್ಞೆ ಅಂತ ಅನ್ನೋದಕ್ಕೆ ಕಾಡಿಗೆ ಹೋಗಿರಬಹುದು, ಅದೇ ವನವಾಸ ಮಾಡಬಹುದು. ನನ್ನ ಕೈಲಾಗೋಲ್ಲ ಅಂದರೆ ಯಾರು ಏನು ಮಾಡೋಕ್ಕಾಗತ್ತೆ? ನನಗಾಗೋದೇ ಇಲ್ಲ ಸ್ವಾಮಿ. ಪಾಪ ಒಮ್ಮೆ ಒಬ್ಬರು ಹಿರಿಯರಾದಂಥ ಮಿತ್ರರು ಎಸ್ ಕೃಷ್ಣಮೂರ್ತಿಗಳು, ಮೈಸೂರು ವಾಸುದೇವಾಚಾರ್ಯರ ಮೊಮ್ಮಕ್ಕಳು, ಒಳ್ಳೆ ಸಂಗೀತ ಕೋವಿದರು, ಒಳ್ಳೆ ಲೇಖಕರು, ವಿನೋದಶೀಲರು. ಅವರು
ದೊಡ್ಡ ವಿದ್ವಾಂಸರು ಘನಗಂಭೀರ ವ್ಯಕ್ತಿಗಳು ಆದಂಥ ವಿದ್ವಾನ್ NS ಅನಂತರಂಗಾಚಾರ್ಯರನ್ನ ಬೇಕು ಅಂತ ವಿನೋದಕ್ಕೆ ಕೆಲವು ಸಂಗೀತದ ಜಿಜ್ಞಾಸುಗಳು ಅತ್ಯುತ್ಸಾಹಿಗಳಾದ ಕೆಲವರಿಗೆ ವಿದ್ಯಾರ್ಥಿಗಳಿಗೆ ತೋರಿಸ್ಬಿಟ್ಟು ಅವರು ಟೈಗರ್ ವರದಾಚಾರ್ಯರ ಶಿಷ್ಯರು, ಗುರುವಿನ ತರವೇ ಹಾಡಿ ಹಾಡಿ ಮುಖವೂ ಹಾಗೆ ಆಗಿಬಿಟ್ಟಿದೆ, ತುಂಬ ವಿನಯಶಾಲಿಗಳು, ಯಾರು ಕೇಳಿದ್ರು ನನಗೇನೂ ಗೊತ್ತಿಲ್ಲ ಅಂತ ಹೇಳ್ತಾರೆ, ಹೋಗಿ ಕಾಲು ಹಿಡ್ಕೊಂಡು ಗುರುಗಳೇ ವಿದ್ಯಾಭಿಕ್ಷೆ ಅಂತ ಬೇಡಬೇಕು ಅಂತೆಲ್ಲ ಪುಸಲಾಯಿಸಿ ಕಳಿಸ್ಬಿಟ್ರು. ಇವರು ಪಾಪ ಪೆದ್ದಾಗ ಅವ್ರು ಪ್ರಾಕ್ಟಿಕಲ್ ಜೋಕ್ ಮಾಡಿದ್ದು ಗೊತ್ತಿಲ್ಲದೆ ಹೋಗಿ ಕಾಲು ಹಿಡ್ಕೊಂಡು ಅವ್ರ ಮನೆ ಅಡ್ರೆಸ್ ಬೇರೆ ತಿಳ್ಕೊಂಡು ಗುರುಗಳೇ ವಿದ್ಯಾಭಿಕ್ಷೆ ಅಂತಂದ್ರು. ಇಲ್ಲ ನನಗೇನೂ ಬರೋದಿಲ್ಲ ಅಂತಂದ್ರು. ಇಲ್ಲ ನೀವು ಹಿಂಗೆ ಹೇಳ್ತೀರಾ ಅಂತ ಗೊತ್ತಿತ್ತು ಅಂತ. ಇಲ್ಲಮ್ಮ ನನಗೆ ಶಕ್ತಿನೇ ಇಲ್ಲ, ನನ್ನಲ್ಲಿ ಅಷ್ಟೂ ಸ್ವರಗಳು ಒಂದೇ ತರ ಪಲಕತ್ವೆ, ನನ್ನ ಧ್ವನಿ ಗೊಗ್ಗರು ಅಂತಲ್ಲ. ಅವ್ರು ಹೇಳೇ ಕಡೆಗೆ ಅವ್ರು ಹೇಳ್ತಿ, ಪಾಪ ಮುದುಕನ್ ಯಾಕಮ್ಮ ಗೋಳಿಕೋತೀರಾ, ಅವ್ರ ಸಂಗೀತದ ಗಂಧ ಗಾಳಿ ಗೊತ್ತಿಲ್ಲದೆ ಇರೋರು, ಬರೀ ಸಂಸ್ಕೃತ ವೇದ ಅಂತ ಅಷ್ಟೇನೆ ಅಂತ. ಅಂದ್ರೆ ನಮ್ಮ ಅಶಕ್ತಿ ಅಂತಂದ್ರೆ ಯಾರು ಏನೂ ಮಾಡೋಕ್ಕಾಗೋದಿಲ್ಲ, ನನಗಿಷ್ಟೇ ಆಗೋದು, ಮುಗೀತು ಕಥೆ. ನನ್ನ ಚಿಕ್ಕ ವಯಸ್ಸಿನ ನೆನಪಾಗುತ್ತದೆ. ನಾನಿನ್ನೂ ತುಂಬ ಚಿಕ್ಕ ಹುಡುಗ. ನಮ್ಮ ಅಣ್ಣ 2ನೇ ಕ್ಲಾಸು 3ನೇ ಕ್ಲಾಸು. ಒಬ್ಬರು ಪ್ರೈವೇಟ್ ಟ್ಯೂಷನ್ ಮೇಸ್ಟ್ರು ಬರೋರು, ಇನ್ನು ಬೇರೆ ಹುಡುಗರಿಗೂ ಪಾಠ ಹೇಳೋರು. ಆಗ ನಮಗೆ ಹತ್ತಿರದ ಆತ್ಮೀಯರಾದಂಥ ಒಬ್ಬರು ಇದ್ದರು. ಅವ್ರ ಮನೆಯ ಒಬ್ಬ ಹುಡುಗಿ ಕೂಡ ಬರ್ತಿದ್ಲು. ಅವಳಿಗೂ ಲೆಕ್ಕ ಎಲ್ಲ ಹಾಕಿದ್ರೆ ಇವಳು ಲೆಕ್ಕನ ಅಳಿಸ್ಬಿಡೋರು ಸ್ಲೇಟಿಂದ. ಯಾಕೆ ವಿಮ್ಲಿ ಲೆಕ್ಕ ಅಳಿಸ್ಬಿಟ್ಟೆ ಅಂದರೆ, ನನಗೆ ಬರೋಲ್ಲ ಲೆಕ್ಕ, ನೀವು ನನಗೆ ಬರೋವಂಥ ಲೆಕ್ಕ ಮಾತ್ರ ಹಾಕಿ ನಾನು ಮಾಡ್ತೀನಿ ಅಂತ. ಅಷ್ಟೇ ಪ್ರಾಮಾಣಿಕವಾದದ್ದು. ನನ್ನ ಕೈಯಲ್ಲಿ ಆಗೋಲ್ಲ, ನನ್ನ ಕೈಯಲ್ಲಿ ಆಗುವಂಥದ್ದು ಮಾಡಿ, ಇನ್ಯಾವುದೂ ಅಲ್ಲ ಅಂತ. ಈ ರೀತಿ ಹೇಳಿದ್ರೆ ಏನಂತ ಈ ಮಟ್ಟದ ಉತ್ತರವನ್ನು ಕೊಡಬಲ್ಲ ಭರತ. ನನ್ನ ಕೈಯಲ್ಲಿ ಸಾಧ್ಯವಿಲ್ಲ, ನಿನ್ನನ್ನೇ ಎಲ್ಲರೂ ಪರ್ಜನ್ಯಮಿವ ಕರ್ಷಕಾಹ, ಮಳೆಯನ್ನ ನಿರೀಕ್ಷೆ ಮಾಡುವ ರೈತರಂತೆ ಇದ್ದಾರೆ ಪೌರ ಜಾನಪದರೆಲ್ಲ ಅಂತ. ರಘುವಂಶದ ಕಟ್ಟ ಕಡೆಯ ಶ್ಲೋಕದಲ್ಲಿ ಇಂಥ ಭಾವ ಬರುತ್ತದೆ. ರಘುವಂಶ ಅಸ್ತಂಗತವಾಗಿಬಿಡುತ್ತೇನೋ ಅನ್ನೋ ಭಾವ. ಅಗ್ನಿವರ್ಣನ ಪತ್ನಿ ಗರ್ಭಿಣಿ, ಅವಳನ್ನ ರಾಣಿಯನ್ನಾಗಿ ಮಾಡಿದ್ದಾರೆ. ಈ ಮೊಳಕೆ ಒಡೆದು ಮಳೆ ಬರದೇ ಇದ್ದರೆ ಮೊಳಕೆ ಹೊರಟೋಗುತ್ತೆ. ಆ ಮೊಳಕೆ ಒಡೆದು ಗಿಡ ಆಗಬೇಕು. ಆ ರೀತಿ ಬೀಜ ಬಿತ್ತಿ ಆಕಾಶವನ್ನ ಭೂಮಿಯನ್ನ ಅಲ್ಲೊಮ್ಮೆ ಇಲ್ಲೊಮ್ಮೆ ನೋಡ್ತಾ ಇರೋ ರೈತರ ತರಹ ಇಡೀ ಪ್ರಕೃತಿ ಅಂದರೆ ಪ್ರಜಾ ಸಮೂಹ ಕಾಯ್ತಾ ಇತ್ತು ಅಂತ. ಆ ರೀತಿಯಾದ ಒಂದು ಹೋಲಿಕೆ ಇಲ್ಲಿದೆ. ಆದಿಕವಿಯ ವಾಕ್ಯಗಳು ಮಹಾಕವಿ ಕಾಳಿದಾಸನಿಗೆ ಕೂಡ ಪ್ರೇರಣೆ ಕೊಟ್ಟಿರಬಹುದು. ಆಗ ರಾಮ ತೊಡೆ ಮೇಲೆ ಅವನು ಕೂಡಿಸ್ಕೋತಾನೆ. ತಮಂಕೆ ಭ್ರಾತರಂಕೃತ್ವ ರಾಮೋ ವಚನ ಬಬ್ರವೀತ್. ಪ್ರೀತಿಯಿಂದ ಹೇಳ್ತಾನೆ, ಅಪ್ಪ ನೀನು ಹಾಗನ್ಬೇಡ. ಆಗತಾ ತ್ವಾಮಿಯಂ ಬುದ್ಧಿ ಸ್ವಜಾ ವೈನೈಕೀಚಯ ವೃಷಮುತ್ಸಾಹಸೇತಾತ ರಕ್ಷಿತುಂ ಪೃಥಿವೀಮಪಿ. ಆ ವೈನೈಕಿ ಅನ್ನೋ ಪ್ರಯೋಗ ಚೆನ್ನಾಗಿದೆ. ವಿನಯ ಸಂಬಂಧಿ ವೈನೈಕಿ. ವಿನಯ ಅಂತಂದರೆ ರಾಜನಿಗೆ ಬೇಕಾದ ಯೋಗ್ಯತೆ. ಅರ್ಥಶಾಸ್ತ್ರದ ಮೊದಲನೇ ಭಾಗವೇ ವಿನಯಾಧಿಕರಣ ಅಂತ. ಹಾಗಾಗಿ ನಿನಗೆ ಎಂಥ ಬುದ್ಧಿ ಇದೆ ಅಂತಂದರೆ ನೀನು 3 ಲೋಕವನ್ನೂ ಆಳಬಲ್ಲೆಪ್ಪ. ರಕ್ಷಿತುಂ ಪೃಥಿವೀಮಪಿ. ಹಾಗಾಗಿ ಲಕ್ಷ್ಮೀಶ್ಚಂದ್ರಾತ್ ಅಪೇಯಾದ್ವಾ ಹಿಮವಾನ್ವಾ ಹಿಮಂ ತ್ಯಜೇತ್ ಅತೀಯಾತ್ ಸಾಗರೋ ವೇಲಾಂ ನ ಪ್ರತಿಜ್ಞಾಮಹಂ ಪಿತು. ಚಂದ್ರನ ಕಾಂತಿ ಚಂದ್ರನ ಬಿಟ್ಟು ಹೋಗ್ಬೋದು, ಸಮುದ್ರ ಎಲ್ಲೆಯನ್ನು ಮೀರಬಹುದು, ಹಿಮವಂತನೇ ಹಿಮವನ್ನು ಬಿಡಬಹುದು, ಆದರೆ ನಾನು ಮಾತ್ರ ನನ್ನ ನಿಶ್ಚಯವನ್ನು ಬಿಡೋಲ್ಲ. ಕಾಮಾದ್ವಾ ತಾತ ಲೋಭಾದ್ವಾ ಮಾತ್ರ ತುಭ್ಯಮಿದಂ ಕೃತಂ ನ ತಸ್ಮಿನ್ ನ ತನ್ ಮನಸ್ಸಿ ಕರ್ತವ್ಯಂ ವರ್ತಿತವ್ಯಂಚ ಮಾತ್ರವತ್. ನಿಮ್ಮಮ್ಮ ಕೆಟ್ಟ ಬುದ್ಧಿಯಿಂದಲೋ ಒಳ್ಳೆ ಬುದ್ಧಿಯಿಂದಲೋ ಅರ್ಥ ಕಾಮಗಳ ವಶಳಾಗಿ ಏನೇನೋ ಮಾಡಿದಳು, ಅದು ಯಾವುದನ್ನು ನೀನು ನೆನೆಸದೆ ತಾಯಿಯನ್ನು ತಾಯಿಯಂತೆ ನೋಡು ಅಂತಂತಾನೆ. ಇನ್ನು ಗೊತ್ತಾಯಿತು ನನ್ನ ಕೈನಲ್ಲಿ ಆಗೋಲ್ಲ ಅಂದರೆ ರಾಮ ಒಪ್ಪಲ್ಲ. ಇನ್ನು ಉಳಿದದ್ದು ಒಂದೇ ದಾರಿ, ತಾನಂತೂ ಸಿಂಹಾಸನವನ್ನು ಏರೋಲ್ಲ ಅಂತ. ಅದಕ್ಕೆ ಯಾವುದನ್ನು ಏರಿಸೋದಕ್ಕೆ ನೋಡ್ತಾನೆ. ಮಹನೀಯವಾದದ್ದು. ಈ ಮಾತ್ರದ ಕಾವ್ಯ, ಈ ಮಾತ್ರದ ಕಲ್ಪನೆ ಯಾರಿಗೂ ಸಾಧ್ಯ ಇಲ್ಲ. ಇವತ್ತು ಎಷ್ಟು ಜನ ಕವಿಗಳಾದರೂ ಈ ಮಟ್ಟಕ್ಕೆ ತಂದು ನಿಲ್ಲಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಅನಿಸುತ್ತದೆ. ಏವಂ ಬ್ರುವಾಣಂ ಭರತ ಕೌಸಲ್ಯಾಸುತಂ ಅಬ್ರವೀತ್ ತೇಜಸಾದಿತ್ಯ ಸಂಕಾಶಂ ಪ್ರತಿಪಚ್ಚಂದ್ರ ದರ್ಶನಂ. ಪ್ರತಿಪತ್ತಿನ ಚಂದ್ರನಂತೆ ಇದ್ದ ರಾಮ ಅವನನ್ನು ನೋಡ್ತಾ ಹೇಳ್ತಾನೆ ಅಂತ. ಇದಕ್ಕೆ ವ್ಯಾಖ್ಯಾನಕಾರರು ರಣಭಯಂಕರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಪೂರ್ಣಿಮಾ ಚಂದ್ರನಂತೆ ಅಂತೆಲ್ಲ ಹೇಳಬೇಕಾಗಿತ್ತು. ಪ್ರತಿಪಚ್ಚಂದ್ರ ಅಂತ ಯಾತಕ್ಕೆ? ಸೂರ್ಯನಂತೆ ಕಾಣಿಸ್ತಾ ಇದ್ದ ಪ್ರತಿಪಚ್ಚಂದ್ರ ಅಂದರೆ ಪ್ರತಿಪಚ್ಚಂದ್ರ ಅಭ್ಯುದಯಶೀಲ ಅಂತ. ಜೊತೆಗೆ ವನವಾಸ ಮಾಡಿ ರಾಮ ಸ್ವರ್ಗಿಯೂ ಸ್ವರ್ಗಿದ್ದಾನೆ. ಚೆನ್ನಾಗಿರ್ತಕ್ಕಂಥದ್ದು ಎರಡೂ ಕೂಡ. ಅದಕ್ಕೆ ಕಸರತ್ತೇನೂ ಮಾಡಬೇಕಾಗಿಲ್ಲ. ಪದಿ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ಚಂದ್ರನಂತೆ ಇದ್ದ ಅಂತೆಲ್ಲ ವಿಪರೀತ ವ್ಯಾಖ್ಯಾನಗಳು ಮಾಡಿದ್ದಾನೆ. ಅದೆಲ್ಲ ಬೇಕಾದ್ದಲ್ಲ. ಅಧಿರೋಹಾರ್ಯ ಪಾದಾಭ್ಯಾಂ ಪಾದುಕೆ ಹೇಮಭೂಷಿತೆ ಏತೇ ಹಿ ಸರ್ವಲೋಕಸ್ಯ ಯೋಗಕ್ಷೇಮಂ ವಿಧಾಸ್ಯತಃ. ಆರ್ಯ ಅಣ್ಣ, ಈ ಪಾದುಕೆಗಳ
ಮೇಲೆ ಒಂದು ಮುಹೂರ್ತ ಕಾಲ ಹೆಜ್ಜೆಯನ್ನು ಇಡು. ಇವು ಹೇಮಭೂಷಿತೆ ಬಂಗಾರದ ಪಾದುಕೆಗಳು. ಅವನು ಕೇಶಾದಿಪಾದ ಅಂತ ರಾಮನಿಗೆ ಸಮ್ರಾಟ್ ಅಲಂಕಾರವನ್ನು ಮಾಡಿ ಕರೆದುಕೊಂಡು ಹೋಗಬೇಕು ಅಂತ ಅಂದುಕೊಂಡಿದ್ದ, ಆಗಲಿಲ್ಲ. ಅದಕ್ಕಾಗಿ ತಂದಿದ್ದ ಪಾದುಕೆಗಳು. ತುಂಬ ಜನ ಕೆಲವೊಮ್ಮೆ ಗೇಲಿ ಮಾಡ್ತಾ ರಾಮ ಪಾಪ ಹಾಕ್ಕೊಂಡೋಗಿ ಚಪ್ಪಲಿನೂ ಕಿತ್ಕೊಂಡು ಬಂದ ಕಾಡಲ್ಲಿ ಒದ್ದಾಡ್ಲಿ ಅಂತ, ಕೈಗೆ ತಕ್ಕ ಮಗ ಭರತ ಅಂತ. ಹಾಗಲ್ಲ, ಆ ಮಹಾತ್ಮನ್ನ ಯಾರೂ ಎಂದೂ ಸಂದೇಹ ಪಡಬಾರದು. ಒಂದು ಕ್ಷಣ ಇದರ ಮೇಲೆ ನಿಲ್ಲು, ಆಗ ಇದು ನಿನ್ನದು ಅನ್ನುವ ಭಾವ ಬರುತ್ತದೆ, ಅಷ್ಟು ಸಾಕು ಅಂತ. ಒಮ್ಮೆ ಎಂ ಡಿ ರಾಮನಾಥನ್ ಅವರು ಡಿ ವಿ ಜಿಯವರ ಹತ್ತಿರಕ್ಕೆ ಬಂದಿದ್ದಾಗ ಒಂದು ಉಂಗುರವನ್ನು ತೆಗೆದು ಡಿ ವಿ ಜಿಯವರ ಕೈನಲ್ಲಿಟ್ಟು, ನೀವು ಸ್ವಲ್ಪ ಕಾಲ ಕೈನಲ್ಲಿಟ್ಟುಕೊಂಡಿದ್ದು ಮತ್ತೆ ನನಗೆ ದಯಪಾಲಿಸಿದ್ರಂತೆ. ಯಾಕಪ್ಪ ಅಂದರೆ ಇದನ್ನು ನನ್ನ ಗುರು ಟೈಗರ್ ವರದಾಚಾರ್ಯರಿಗೆ ರುಕ್ಮಿಣಿ ಅರುಣ್ ಅವರು ಬಹುಮಾನವಾಗಿ ಕೊಟ್ಟಿದ್ರು. ನಿಮ್ಮ ಕೈಯಿಂದ ಮುಟ್ಟಿಸಲ್ಪಟ್ಟು ಬಂದರೆ ನನಗಿನ್ನೂ ಶ್ರೇಯಸ್ಕರ ಅಂತ ಅನಿಸುತ್ತದೆ ಅಂತ. ಭಾವಗಳು ಹಾಗಿರುತ್ತವೆ. ಸ್ವಾಮಿಗಳ ಶೇಷವಸ್ತ್ರ ನಾವು ಇಟ್ಕೊಳ್ತೀವಿ ಅಂತ, ಅದು ದೊಡ್ಡದಾದದ್ದು. ಆ ಭಾವಗಳನ್ನು ಕಾಪಾಡಿಕೊಳ್ಬೇಕು. ಅದು ಹುಚ್ಚೋ ಪೆದ್ದೋ ಶಿವಲೀಲಿಯೋ ಯಾವುದೇ ಇರಲಿ, ಅದು ಇದ್ದರೇನೆ ಬದುಕಿಗೆ ಸ್ವಾರಸ್ಯ. ಇಲ್ಲದೆ ಇದ್ರೆ ಎಂಥ ಹುಚ್ಚಿಲ್ಲದೆ ಇದ್ರೆ ಬದುಕಲ್ಲ. ಅದು ಕಲ್ಲಿನ ಬಂಡೆಗಲ್ಲಿನ ಥರ ಬದುಕು. ಸದಾಶಿವ ಬ್ರಹ್ಮೇಂದ್ರರನ್ನ ಕುರಿತು ಯಾರೋ ಅವನು ಹುಚ್ಚಿಡ್ತಿದೆ ನೋಡಿ ಅಂತ ಅವ್ರ ಗುರುಗಳನ್ನು ಕುರಿತು ಹೇಳಿದ್ರಂತೆ. ಅಯ್ಯೋ, ಅಂಥ ಹುಚ್ಚು ನನಗೆ ಬಂದಿಲ್ವಲ್ಲ ಅಂತ ಇವರಂದರು ಗುರುಗಳು. ಅದು ತುಂಬ ದೊಡ್ಡದಾದ ಸಂಗತಿ. ಹಾಗಾಗಿ ಇದನ್ನು ನಿನ್ನದು ಅಂತ ಒಂದು ಕ್ಷಣ ಮಾಡಕು, ಆಮೇಲೆ ನಾನು ತೆಗೆದುಕೊಂಡು ಹೋಗ್ತೀನಿ ಅಂತ. ಸ ಪಾದುಕೆ ಸಂಪ್ರಣಮ್ಯ ರಾಮಂ ವಚನಮಬ್ರವೀತ್. 14 ಹಿ ವರ್ಷಾಣಿ ಚೀರ ಜಟಾಚೀರ ಧರೋ ಹ್ಯಶಂ ಫಲಮೂಲಾಶನೋ ವೀರ ಭವೇಯಂ ರಘುನಂದನ ತವಾಗಮನಮಾಕಾಂಕ್ಷನ್ ವಸನ್ ವೈ ನಗರಾತ್ ಬಹಿ. ಇದನ್ನು ಯಾವ ರಾಮ ತಡೆಯೋಕ್ಕೆ ಸಾಧ್ಯ? ಸ್ಪರ್ಧೆ ಇಲ್ಲದ ಜಾಗದಲ್ಲಿ ನಿಲ್ಲಬೇಕು. ಅಂದರೆ ಈ ತರಹ ಯಾರೂ ಏನೂ ಮಾಡೋಕ್ಕಾಗಲ್ಲ. ರಾಮನಿಗೆ ಪ್ರತಿ ಕ್ಷಣವೂ ಕೂಡ ಭರತನ ನೆನಪಾಗ್ತಾ ಇರಬೇಕು ಅಂದರೆ ಇದಕ್ಕಿಂತ ಇನ್ನೇನುಂಟು? ನಾನು 14 ವರ್ಷ ನೀನು ಯಾವ ರೀತಿ ವನವಾಸ ಮಾಡ್ತೀನೋ ಹಾಗೇ ಮಾಡ್ತೀನಿ. ನಾನು ಅದೇ ಚೀರ ವಸ್ತ್ರ, ಅದೇ ಜಟಾಧರಣ ಮಾಡಿಕೊಂಡು, ಅದೇ ಕಂದ ಮೂಲಗಳನ್ನು ತಿಂದುಕೊಂಡು ಹಾಗೇ ಇರ್ತೀನಿ. ನೀನು ಎಷ್ಟು ಕಷ್ಟಪಡ್ತಿದ್ಯೋ ಅದನ್ನು ಊಹೆ ಮಾಡ್ಕೊಂಡು ಇನ್ನೂ ಹೆಚ್ಚಿನ ಕಷ್ಟಪಡಬಲ್ಲೆ ನಾನು. ಅದು ನನಗೇನು ಕಷ್ಟವೇ? ನಾನು ಊರಾಚೆ ಇರ್ತೀನಿ. ತವ ಪಾದುಕಯೋರ್ನ್ಯಸ್ಯ ರಾಜ್ಯತಂತ್ರಂ ಪರಂತಪ 14 ಸಂಪೂರ್ಣೆ ವರ್ಷೇಹನಿ ರಘುತ್ತಮ ನ ದ್ರಕ್ಷ್ಯಾಮಿ ಯದಿತ್ವಾಂ ತು ಪ್ರವೇಕ್ಷ್ಯಾಮಿ ಹುತಾಶನಂ. ಈ ಪಾದುಕೆಗಳನ್ನು ಸಿಂಹಾಸನದ ಮೇಲೆ ಇರಿಸಿ ಅವುಗಳನ್ನು ರಾಜಸ್ಥಾನದಲ್ಲಿ ನೋಡಿಕೊಂಡು ನಾನು ಪ್ರತಿನಿಧಿ ಮಾತ್ರೇಣ ನೋಡ್ತೀನಿ. ರಾಜ್ಯದ ಭಾರ ಉಂಟು, ರಾಜ್ಯದ ಭೋಗ ಇಲ್ಲ ಅಂತ. ಕಗ್ಗದಲ್ಲಿ ಡಿ ವಿ ಜಿಯವರು ಭರತನ ಸ್ವಾರ್ಥ ಚರಿತನಂತ ಹಲವು ಪದ್ಯಗಳನ್ನು ಬರೆದಿದ್ದಾರೆ. ಒಂದು ಪಾತ್ರವನ್ನು ಕುರಿತಂತೆ ಕಗ್ಗದಲ್ಲಿ ಒಂದೇ ಕಡೆಗೆ 10 ಪದ್ಯ ಬರೋದು ಅಂತಂದರೆ ಹೀಗೆ ಇವರದೇನೆ, ಭರತನನ್ನು ಕುರಿತಾದದ್ದೇನೆ. ಅವರ ಕುಸುಮಾರ್ಪಣೆ ಅಂತ ಸಂಸ್ಮರಣ ಗ್ರಂಥ ಯಾವುದಿದೆ ಡಿ ವಿ ಜಿ ಅವ್ರನ್ನ ಕುರಿತು, ಅದರೊಳಗೆ ಜಿ ಪಿ ರಾಜರತ್ನಂ ಭರತನ ಸ್ವಾರ್ಥ ಚರಿತನಂತಲೇ ಒಂದು ಲೇಖನ ಬರೆದಿದ್ದಾರೆ. ಡಿ ವಿ ಜಿ ಅವರು ತಮ್ಮ ಭಾರತ ಬಹುವಂದನಂ ಅಂತ ಆಮೇಲೆ ಮುದ್ರಿತವಾದ ಸ್ವತಂತ್ರ ಭಾರತ ಅಭಿನಂದನ ಸ್ತವ ಜಿ ಪಿ ರಾಜರತ್ನಂ ಅವರು ಅರ್ಥ ಎಲ್ಲ ಬರೆದು ವಿವರಣೆ ಕೊಡೋದಕ್ಕೆ ಅಂತ ಪತ್ರ ಸಂವಾದ ಮಾಡಿದಾಗ ಭರತಂ ಭಾರತಂ ಎಂಬುದೇಂ ಅಂತ ಒಂದು ಹೊಸ ಪದ್ಯ ಸೇರಿಸಬೇಕು ಅಂತಂತಾರೆ. ಇದು ಯಾಕೆ ಅಂತಂದರೆ, ಇಲ್ಲ ಅದು ಬೇಕಾದದ್ದು ಅಂತ. ಈ ಭರತನ ತ್ಯಾಗ ತುಂಬ ದೊಡ್ಡದು. ತಾನು ಪ್ರತಿನಿಧಿಯಾಗಿದ್ದು ಕಷ್ಟಪಟ್ಟು ಸುಖ ಯಾವುದು ಬೇಡ ಅಂತ ಬಿಟ್ಟನಲ್ಲ, ಅದು ತೀರ ವಿಶೇಷವಾದದ್ದು ಅಂತ. ಅಷ್ಟೇ ಅಲ್ಲ, ನೀನು 14 ವರ್ಷ ಆಗ್ತಿದ್ದಂತೆ ಆ ಮರುದಿವಸ ಕಾಣಿಸಿಕೊಳ್ಳಲ್ಲ ಅಂದರೆ ನಾನು ಬೆಂಕಿಗೆ ಹಾರತೀನಿ ಅಂತ ಸಿದ್ಧವೂ ಆಗಿದ್ದ. ಈ ಮಟ್ಟದ ಪ್ರೀತಿ ಲೋಕೋತ್ತರವಾದದ್ದು. ಅದಕ್ಕೆ ಹೋಲಿಕೆಯೇ ಇಲ್ಲ, ಎಲ್ಲಿಯೂ ಇಲ್ಲ. ನಮ್ಮ ದೇಶದಲ್ಲೇ ಮತ್ತೊಂದು ಕಾವ್ಯ ಈ ಥರದ್ದು ಬರಲಿಲ್ಲ ಅಂತಂದರೆ ಏನಂತ ಹೇಳೋಣ. ಆಮೇಲೆ ನಾವು ಕಾಣುವ ಮತ್ತೂ ಒಂದು ಅಂಶ ಏನಂತಂದರೆ, ಅವನು ತುಂಬ ಜವಾಬ್ದಾರಿಯಿಂದ ಎಚ್ಚರದಿಂದ ರಾಜ್ಯ ಆಳ್ದ. ಕೆಲವೆಲ್ಲ ಜಾನಪದ ಕಥೆಗಳು ಉಂಟು. ಭರತ ಸರಿಯಾಗಿ ಆಳಲೇ ಇಲ್ಲ, ಕಂದಾಯ ಸರಿಯಾಗಿ ವಸೂಲಿನೇ ಮಾಡಲಿಲ್ಲ, ಎಲ್ಲ ಅರಾಜಕವಾಗಿತ್ತು ಅಂತ. ರಾಮಾಯಣದಲ್ಲಿ ಅಂಥ ಪುರಾವೆಗಳೇನು ಸಿಗೋದಿಲ್ಲ. ಹೀಗಾಗಿ ಹಿ ವಾಸ್ ಎಫಿಷಿಯಂಟ್ ಈವನ್ ವಿತೌಟ್ ಪವರ್, ಈವನ್ ವಿತೌಟ್ ದಿ ಡೈರೆಕ್ಟ್ ಆಕ್ಸೆಸ್ ಟು ಪವರ್. ಅದು ಇರಲಿಲ್ಲ. ತುಂಬ ದೊಡ್ಡದಾದದ್ದು ಇವೆಲ್ಲ. ಮತ್ತೆ ಅವನ ಭರತನ ಮಹನೀಯತೆ ಎಷ್ಟು ವಿಶೇಷವಾದದ್ದು ಅಂತಂದರೆ, ತಾನು ಇದನ್ನೆಲ್ಲವನ್ನೂ ಮಾಡುವ ಪರಿಸ್ಥಿತಿ ಬಂದಾಗಲೂ ಕೂಡ
ಒಮ್ಮೆನೂ ಅದು ಕಷ್ಟ ಅಂತ ಅಂದ್ಕೊಳ್ಳಲಿಲ್ಲ, ಒಮ್ಮೆನೂ ಇದು ನೋವು ಕೊಡೋದು ಅಂತ ಅಂದುಕೊಳ್ಳಲಿಲ್ಲ. ರಾಮನಿಗೆ ಭರತನ ಮೇಲೆ ಒಂದು ಸಂದೇಹ ಬಂತಲ್ಲ ಕೊನೆಗೆ. ರಾಮನ ಸಂದೇಹವೂ ಅನ್ಯಾಯ ಇದ್ದಲ್ಲ, ತುಂಬ ಉದಾರವಾದದ್ದು. ಇಲ್ಲಿ ನೋಡಿ, ಯಾರ ಮೇಲೆ ಏನೇ ಒಂದು ವಾದೋಪವಾದಗಳನ್ನು ಮಾಡಿದ್ರು, ಸಂದೇಹ ಮಾಡಿದ್ರು, ಪ್ರೀತ್ಯಾಧಿಕ್ಯದಿಂದಲೇ ಮಾಡಿದ್ದೇ ಹೊರತುನುವೆ ಮಾತ್ಸರ್ಯದಿಂದಲೋ ಕುದೃಷ್ಟಿಯಿಂದಲೋ ಅಲ್ಲ. ವನವಾಸ ಮುಗಿಸಿಕೊಂಡು ಬರುವಾಗ ಹನುಮಂತನನ್ನೆಲ್ಲ ಕಳಿಸಿದಾಗ ಮೊದಲು ಭರತನ ಮುಖ ನೋಡು, ರಾಮ ಬರ್ತಿದ್ದಾನೆ ಅಂತ ಗೊತ್ತಾದರೆ ಅವನ ಮುಖದಲ್ಲಿ ಏನಾದರೂ ಉತ್ಸಾಹಕ್ಕೆ ಬದಲಾಗಿ ಬೇರೆ ಭಾವ ಬಂದರೆ ಅದನ್ನು ಗಮನಿಸಿಕೊಂಡು ನನಗೆ ಹೇಳು. ಕಾರಣ ಇಷ್ಟೇ, ಅಷ್ಟು ವರ್ಷಗಳಿಗೆ ಮುನ್ನ ಆ ಉತ್ಸಾಹ ಪ್ರತಿಜ್ಞೆ ಎಲ್ಲ ಇತ್ತು. ಈಗ ಅದು ಕಡಿಮೆ ಆಗಿದ್ದರೆ ಎಂಥವರಿಗೂ ಆಗುತ್ತದೆ. ಬೇಡ ಬೇಡ ಅಂತಲೇ ಬರ್ತಾರೆ, ಆಮೇಲೆ ಅದು ಬೇಕು ಬೇಕು ಅಂತ ಆಗುತ್ತದೆ. ಪರಿತ್ಯಾಗ ಮಾಡೋದಕ್ಕೆ ಅಂತ ಬಂದಿರ್ತಾರೆ, ಸನ್ಯಾಸಿಗಳಿಗೆ ಪೀಠ ಬಿಡೋದಕ್ಕೆ ಆಗೋದಿಲ್ಲ. ಇನ್ನು ಬೇರೆಯವ್ರ ಮಾತು ಏನು, ತಮಗೇ ತಾವು ತಿಥಿ ಮಾಡಿಕೊಂಡವರು, ಪೀಠಕ್ಕೆ ಮಾತ್ರ ತಿಥಿ ಮಾಡೋಕ್ಕಾಗೋದಿಲ್ಲ, ಹಾಗಾಗ್ಬಿಡುತ್ತೆ. ಹಾಗಿರುವಾಗ ಬೇರೆ ಪಾಮರರ ಪಾಡೇನು? ಅದನ್ನು ಕುರಿತು ಮತ್ತೆ ಅದನ್ನು ಯಾವುದೇ ರೀತಿ ಕೆಟ್ಟ ಬಗೆಯಲ್ಲಿ ತೆಗೆದುಕೊಳ್ಳೋದಿಕ್ಕೆ ಅಂತಲ್ಲ, ನನಗೆ ಮಾತ್ರ ಬಂದು ಹೇಳು, ನಾನು ಇಲ್ಲಿಂದಲೇ ಬೇರೆ ಕಡೆ ಹೋಗ್ತೀನಿ, ಅವನು ಚೆನ್ನಾಗಿ ರಾಜ್ಯ ಆಳ್ತಾ ಇರಲಿ ಅಂತ. ಅಂದರೆ ರಾಮ ಮಾನುಷ ಸಹಜವಾದ ದೌರ್ಬಲ್ಯ ಭರತನನ್ನು ಆರೋಪಿಸಿಕೊಂಡ್ರೆ ಏನೋ ಅಂತನ್ನೋದು ಯೋಚನೆ ಮಾಡಿ ಅದಕ್ಕೆ ರಿಯಾಯಿತಿ ಕೊಟ್ಟೇ ಇದ್ದ. ಅದು ರಾಮನ ದೊಡ್ಡತನವಾದರೆ. ಪಾಪ ಭರತನಿಗೆ ಇದು ಗೊತ್ತಾದರೆ ಏನು ಗತೀರಿ? ನನಗೆ ಇದೇ ಕಷ್ಟ ಅನಿಸ್ತಕ್ಕಂಥದ್ದು. ಗೊತ್ತಾಗಲಿಲ್ಲ ಅನ್ಸತ್ತೆ, ವಾಲ್ಮೀಕಿಗಳು ಅದನ್ನು ಹೇಳಲಿಲ್ಲ, ಅವ್ರಿಗೆ ಗೊತ್ತು ದೊಡ್ಡತನ ಅಂದರೆ ಏನು. ಇನ್ನೂ ನನ್ನ ಮೇಲೆ ಇನ್ನೂ ಸಂದೇಹವಾ ಅಂತಂದರೆ ಏನು ಮಾಡೋದು? ಸೀತೆನೇ ಸಂದೇಹ ಪಟ್ಟುಕೊಂಡು ಪ್ರಾಣಿ ರಾಮ, ಇನ್ನೇನೇನು ಅನ್ನೋಣ. ಅಯ್ಯಪ್ಪ, ಇನ್ನೊಮ್ಮೆ ಪ್ರತಿಜ್ಞೆ ಮಾಡಿಬಿಡು ಅಂತಂತಾನೆ ವಾಲ್ಮೀಕಿ ಆಶ್ರಮದಿಂದ ಬಂದಾಗ. ಅವನ ಅನಿವಾರ್ಯತೆ ಅವನಿಗೆ. ಬದುಕ ಹಾಗೇನೆ, ನಮಗೆ ಗೊತ್ತಿಲ್ಲದೆ ನಾವು ಆಡಬಿಡ್ತೀವಿ. ಅವ್ರಿಗೆ ಒಳ್ಳೇದೇ ಹೌದು, ನಮ್ಮ ಪ್ರಾಮಾಣಿಕತೆಯೂ ಹೌದು ಅಂತಲೇ ಆಡಬಿಡ್ತೀವಿ. ಆಡದ ಮೇಲೆ ಮುಗೀತು, ಇಷ್ಟೇ. ಸೋಲಬೇಕು ಸೋಲಬೇಕು ಸೋಲಬೇಕು, ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ. ವಾಲ್ಮೀಕಿಗಳು ಯಾರ ಪಕ್ಷವನ್ನು ವಹಿಸದೆ ಮಾನುಷ ಪಕ್ಷವನ್ನು ವಹಿಸಿ, ಭಾವ ಪಕ್ಷವನ್ನು ವಹಿಸಿ ಹೇಳ್ತಾರೆ. ಅವರು ಆದಿಕವಿಗಳು, ಭಗವಾನ್ ಋಷಿಗಳು ಯಾತಕ್ಕೆ? ಈ ಕಾರಣದಿಂದಾನೆ. ಒಳ್ಳೆಯದಕ್ಕೆ ಆಗಲಿ ನನ್ನ ಮೇಲೆ ಅವನು ಆ ಕ್ಷಣಕಾಲ ಸಂದೇಹ ಪಟ್ಟು ಹನುಮಂತನೊಂದು ಗೂಢಚರ್ಯ ಮಾಡುವಂತೆ ಕಳಿಸಿಕೊಟ್ನಲ್ಲ ಅಂತ ಭರತನ ಮನಸ್ಸು ಬಂದರೆ ಆ ಒಡೆದ ಮನಸ್ಸನ್ನು ಹೇಗೆ ರಿಪೇರಿ ಮಾಡೋದು? ಈ ಒಂದು ಸನ್ನಿವೇಶ ಸಾಕು, ಒಬ್ಬ ಕವಿ ಒಂದು ಕಾವ್ಯ ಬರೀಬಹುದು, ಅಷ್ಟಿದೆ ಸಾಮಗ್ರಿ ಅದರೊಳಗೆ. ತುಂಬ ತುಂಬ ವಿಶೇಷವಾದದ್ದು ರಸಭಾವಗಳ ಸನ್ನಿವೇಶ ಅಂದರೆ ಹೀಗೆ ನಿರ್ಮಾಣ ಮಾಡಬೇಕು. ಭರತ ಅಂತೂ ಹನುಮಂತನಿಗೆ ನಿನಗೆ ಮದುವೆ ಮಾಡಿಸ್ತೀನಿ, ಒಂದಲ್ಲ ಎರಡಲ್ಲ 10 ಮದುವೆ ಮಾಡಿಸ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತೆಲ್ಲ ಸಂಭ್ರಮದಿಂದ ಅವನು ಹೋಗೋಕ್ಕೆ ಬಿಡದೆ ಇಟ್ಕೊಂಡು ಬಿಡ್ತಾನೆ. ಹನುಮಂತನು ಇಂಟಿಕನ್ನ ಗುಡೆ ಭದ್ರ ಮುಂತ ಅಲ್ಲೇ ಉಳಿದು ಬಿಡ್ತಾನೆ, ಬಂದು ರಾಮನಿಗೆ ಹೇಳುವುದೂ ಇಲ್ಲ. ಅದಕ್ಕೆ ಅವನಿಗೆ ಮರವು ಬೇರೆ ಇತ್ತು ಅನ್ನೋದು ಒಂದು ಸೂಚನೆ ಅಂತಂತಾರೆ. ಕಥಾ ಸನ್ನಿವೇಶ ಸ್ವಾರಸ್ಯ ತುಂಬ ಚೆನ್ನಾಗಿದೆ. ರಾಮ ಊಹೆ ಮಾಡಿಕೊಂಡಿರ್ತಾನೆ, ಹನುಮಂತ ಬರಲಿಲ್ಲ ಅಂದರೆ ಖಾತರಿ ಆಯಿತು, ಅವನು ಹೋಸ್ಟೇಜ್ ಆಗಿ ಇಟ್ಕೊಂಡು ನಾನು ಹೋಗಲೇಬೇಕು ಅಂತ. ಈ ಮಟ್ಟದ ಪ್ರೀತಿ ವಿಶ್ವಾಸಗಳ ಕಾವ್ಯ ರಾಮಾಯಣ. ಅದರಿಂದಲೇ ಜನಮಾನಸವನ್ನು ಅಷ್ಟು ಹಿಡಿದಿದೆ. ನಿಜ, ಯಾರೂ ಲೋಕದಲ್ಲಿ ರಾಮನಂತೆಯೋ ಭರತನಂತೆಯೋ ಸೀತೆಯಂತೆಯೋ ಹನುಮಂತನಂತೆಯೋ ಇರೋಕ್ಕೆ ಸಾಧ್ಯವಿಲ್ಲ, ಲಕ್ಷ್ಮಣಂತೆಯಂತೂ ಇರೋಕ್ಕೆ ಸಾಧ್ಯವೇ ಇಲ್ಲ. ಈ 4-5 ಜನ ರಾಮಾಯಣದಲ್ಲಿ ಬರ್ತಕ್ಕಂಥವ್ರಿಗೆ ಅವರಿಗೆ ಹೋಲಿಕೆ ಅವರೂ ಕೂಡ ಹೌದಲ್ವೋ ಅಂತ ಅನ್ನಿಸುವ ಮಟ್ಟಿಗೆ ಅಷ್ಟು ಅನನ್ಯರಾಗಿಬಿಟ್ಟಿದ್ದಾರೆ. ಆದರೆ ಇದನ್ನು ಓದಕ್ಕಾದರೂ ಆಗುತ್ತಲ್ಲ, ಇದರ ಸೂಕ್ಷ್ಮ ಸ್ವಾರಸ್ಯಗಳನ್ನು ಒಂದು ಕ್ಷಣಕಾಲವಾದರೂ ಅಂತರಂಗದಲ್ಲಿ ತುಂಬಿಸಿಕೊಂಡು ಆ ಮಟ್ಟದ ಹೊತ್ತು ಉನ್ನತವಾಗೋದಕ್ಕೆ ಸಾಧ್ಯವಲ್ಲ, ಅದು ದೊಡ್ಡದಷ್ಟೇ. ಸ್ವಲ್ಪ ಹೊತ್ತಾದರೂ ನಾವು ಯಾವುದೋ ಬುರ್ಜ್ ಖಲೀಫಾದ ಮೇಲೆ ನಿಂತಿದ್ವಿ ಅಂತಂದರೆ, ಅದಕ್ಕೆ ಸೆಲ್ಫಿ ತೆಗೆಸ್ಕೊಂಡ್ವಿ ಅಂದರೆ, ಅಷ್ಟೆತ್ತರಕ್ಕೆ ಹೋಗಿದ್ವಿ ಅಂದರೆ ಅದೊಂದು ಸಂತೋಷ ಅಲ್ವೇ? ಆ ಔನ್ನತ್ಯ ಇದೆಯಲ್ಲ, ಅದು ದೊಡ್ಡದಾದದ್ದು. ಆ ಮಟ್ಟದ ಸ್ಥಿತಿಯನ್ನು ಆ ಹೊತ್ತಿನಲ್ಲಿ ಪಡೆದವಲ್ಲ ಅಂತ ಇಟ್ಕೊಳ್ಬೇಕು. ಆಮೇಲೆ ಭರತನ ಪ್ರತಿಜ್ಞೆ, ಭಾಸ ಹೇಳ್ತಾನೆ, ಸುಚಿರೇಣ ಅರ್ಜಿತಂ ಯಶಃ ಅಚಿರೇಣೇವ ಹಾರಿತಂ. ತುಂಬ ಕಾಲದಿಂದ ನಾನು ಕಷ್ಟಪಟ್ಟು ಇಷ್ಟೆಲ್ಲ ಕೀರ್ತಿ ಪಡೆದಿದ್ದೆ, ಇದನ್ನು ಒಂದು ಮುಹೂರ್ತದಲ್ಲಿ ಅಸಲು ಬಡ್ಡಿ ಸಮೇತ ಕಿತ್ಕೊಂಡು ಬಿಟ್ಟಿಯಲ್ಲಪ್ಪ ನೀನು ಅಂತ. ಈ ಮಟ್ಟದ ಪ್ರತಿಜ್ಞೆ ಅಂತಂದರೆ, ಈ ಮಟ್ಟದ ನಿಷ್ಠೆ ಅಂದರೆ ಭರತನದು ಮಹನೀಯವಾದದ್ದು. ಆಮೇಲೂ ಅಪ್ಪಿಕೊಂಡು ಶತ್ರುಘ್ನಂಚ ಪರಿಶ್ವಜ್ಯ ಭರತಂಚ ಇದಮಬ್ರವೀತ್ ಮಾತರಂ ರಕ್ಷ ಕೈಕೇಯಿಂ ಮಾರೋಷಂ ಕುರುತಾಂ ಪ್ರತಿ.
ರಾಮ ಅಪ್ಪಿಕೊಂಡು ಆಯ್ತಪ್ಪ ತಥಾ ಹಾಗೇ ಮಾಡ್ತೀನಿ ಅಂತ. ರಾಮನಿಗಾದರೂ ಎಷ್ಟು ಲೆಕ್ಕ ಇಟ್ಕೊಳ್ಬೇಕು ನೋಡಿ, ತಿಥಿ ವಾರ ನಕ್ಷತ್ರ. ಈಗಂತೂ ಒಂದೊಂದು ಮಟ್ಟಕ್ಕೆ ಒಂದೊಂದು ಪಂಚಾಂಗ. ಎಡವಟ್ಟಾಗ್ಬಿಟ್ರೆ ಗತಿ ಏನು? ರಾಮ ಕಾಡಲ್ಲಿ ಯಾವ ಪಂಚಾಂಗ ಇಟ್ಕೊಳ್ಬೇಕು, ಏನು ಮಾಡ್ಕೊಳ್ಬೇಕು ಗೊತ್ತಿಲ್ಲ. ನಿರಂತರವಾಗಿ ತಲೆ ಮೇಲೆ ಕತ್ತಿ ತೂಗ್ತಾ ಇರುವಂಥ ಸ್ಥಿತಿ. ಅಷ್ಟು ಮಟ್ಟಿಗೆ ರಾಮನಿಗೆ ಅಲಾರ್ಮ್ ಇಟ್ಟುಕೊಟ್ನಲ್ಲ ಇವನು. ಎಷ್ಟು ದೊಡ್ಡದಾದದ್ದು ವ್ಯಕ್ತಿತ್ವ. ನನ್ನ ಮೇಲೆ ಸೀತೆ ಮೇಲೆ ಆಣೆ, ಮಯಾಚ ಸೀತೆಯಾಚೈವ ಶಪ್ತೋಸಿ ರಘುಸತ್ತಮ, ನಿಮ್ಮ ಅಮ್ಮನ್ನ ನೀನು ಕೆಟ್ಟದಾಗಿ ನಡೆಸ್ಕೊಳ್ಬೇಡ ಅಂತಂತಾನೆ. ಅಲ್ಲಿಯೂ ಅದನ್ನು ಬಿಡೋಲ್ಲ. ಸ್ವಲ್ಪ ಅತಿಯೋ ಏನೋ ರಾಮ ಅಂತ ಅನಿಸುತ್ತದೆ. ಇಷ್ಟು ಹೇಳಬೇಕೆ ಇಂಥ ಒಳ್ಳೆಯವನಿಗೆ ಅಂತ. ಹೇಳದೇ ಇದ್ದರೆ ಕೈಕೇಯಿ ಬದುಕೋದು ಹೇಗ್ರಿ? ಅವಳಿಗೂ ಬೇಕಾದಷ್ಟು ಬೇಜಾರಾಗಿದೆಯಲ್ಲ. ಒಬ್ಬರನ್ನ ಸಮಾಧಾನ ಪಡಿಸಬೇಕಲ್ಲ, ಟು ಕ್ರಿಯೇಟ್ ಎ ಕಂಫರ್ಟ್ ಝೋನ್ ಎಷ್ಟು ಕಷ್ಟಪಡಬೇಕಾಗುತ್ತದೆ. ಸಪಾದುಕೇತೆ ಭರತಃ ಪ್ರತಾಪವಾನ್ ಸ್ವಲಂಕೃತೆ ಸಂಪರಿಗೃಹ್ಯ ಧರ್ಮವಿತ್ ಪ್ರದಕ್ಷಿಣಂಚೈವ ಚಕಾರ ರಾಘವಂ ಚಕಾರ ಚೈವೋತ್ತಮ ನಾಗಮೂರ್ಧನಿ ಉತ್ತಮ ನಾಗಮೂರ್ಧನಿ. ತನ್ನ ತಲೆ ಮೇಲೆ ಇಟ್ಕೊಂಡು ಆಮೇಲೆ ಪಟ್ಟಾಭಿಷಿಕ್ತವಾದಂಥ ಆನೆ ಯಾವುದಿದೆ ಶತ್ರುಂಜಯ, ಅದರ ಮೇಲೆ ಇಟ್ಟ. ಭೋಜರಾಜ ಅದೇ ಹೇಳ್ತಾನೆ, ಒಂದು ಕಿರೀಟ ರಾಮನ ಕೊಡಬೇಕು ಅಂತ ಹೋದವನು 2 ಕಿರೀಟ ತಲೆ ಮೇಲೆ ಹೊತ್ತುಕೊಂಡು ಬಂದ ಅಂತ. ಕುವೆಂಪು ಅದಕ್ಕೆ ಪಾದುಕಾ ಕಿರೀಟಿ ಅಂತಲೇ ಬರೆದು ಬಿಡ್ತಾರೆ ಆ ಅಧ್ಯಾಯವನ್ನು. ಇಷ್ಟೆಲ್ಲ ಆಗಿ ಎಲ್ಲರನ್ನೂ ಕಳಿಸ್ಕೊಡ್ತಾನೆ. ಅಥ ಆನುಪೂರ್ವ್ಯಾತ್ ಪ್ರತಿನಂದ್ಯ ಚ ಜನಂ, ಎಲ್ಲರನ್ನೂ ಅವರ ಪ್ರೋಟೋಕಾಲಿನ ಪ್ರಕಾರವಾಗಿ ಅಭಿನಂದನೆ ಮಾಡಿ, ಗುರುಂಶ್ಚ ಮಂತ್ರೀನ್ ಪ್ರಕೃತಿಸ್ತಥಾ ಉಭೋ, ಗುರುಗಳನ್ನು ಮಂತ್ರಿಗಳನ್ನು ಪ್ರಜೆಗಳನ್ನು ಎಲ್ಲ ಕಳಿಸಿಕೊಟ್ಟು, ವಿಸರ್ಜಯದ್ ರಾಘವ ವಂಶವರ್ಧನ ಸ್ಥಿರ ಸ್ವಧರ್ಮೇ ಹಿಮವಾನ್ ಇವ ಅಚಲ, ಹಿಮವಂತನಂತೆ ಸ್ವಧರ್ಮದಲ್ಲಿ ದೃಢವಾಗಿದ್ದವನು. ಸ್ವಧರ್ಮ ಅನ್ನೋದಕ್ಕೆ ಇಲ್ಲಿ ಅನೇಕ ವಿಧವಾದ ಅರ್ಥ ಇದೆ. ತನ್ನಗೆ ತಾನು ನಿಷ್ಠವಾಗಿ ನಡ್ಕೊಳ್ಳೋದು ಸ್ವಧರ್ಮ ಅಂತ. ತಮ್ಮ ಮಾತರೋ ಬಾಷ್ಪಗೃಹೀತ ಕಂಠ್ಯೋ ದುಃಖೇನ ನಾಮಂತ್ರಯಿತು ಹಿ ಶೇಖು, ಪಾಪ ತಾಯಂದ್ರಿಗೆ ಗಂಟ್ಲು ಬಿಕ್ಕೊಂಡು ಹೋಗಿ ಬರ್ತೀವಿ ಅಂತ ಹೇಳಕ್ಕೂ ಆಗೋದಿಲ್ಲ ಅಂತ. ಸತ್ವೇವ ಮಾತೃರಭಿವಂದ್ಯ ಸರ್ವಾಹ, ಹಾಗೆ ಮೂಕವಾದಂಥ ತಾಯಂದರ ಕಾಲಿಗೆ ಬಿದ್ದು ಅಲ್ಲಿವರೆಗೂ ಕಣ್ಣು ಬಿಗಿ ಹಿಡ್ಕೊಂಡಿದ್ದ ರಾಮ, ರುದನ್ ಕುಟೀನ್ ಸ್ವಾಂ ಪ್ರವೇಶ ರಾಮ, ತನ್ನ ಪರ್ಣಶಾಲೆ ಒಳಗೆ ಹೋಗಿ ಬೋರತ್ತ ಬಿಕ್ಕಿ ಅತ್ತ ಅಂತ. ತಿರುಗ್ಕೊಂಡ ತಕ್ಷಣವೇ ಅಳುವು ಬಂದಿದೆ. ಪರ್ಣಶಾಲೆಯೊಳಗೆ ಹೋಗಿ ಅತ್ತ. ಅದಕ್ಕೆ ಮುಂಚೆ ಹತ್ತರೆ ಇಷ್ಟು ವಾದೋಪವಾದಗಳನ್ನು ನಡೆಸೋಕ್ಕಾಗೋಲ್ಲ, ಈ ಸನ್ನಿವೇಶವನ್ನು ನಿರ್ವಾಹ ಮಾಡೋಕ್ಕಾಗೋಲ್ಲ. ಅದೆಷ್ಟು ಕಷ್ಟದ್ದು, ಅದೆಷ್ಟು ಕಠೋರವಾದದ್ದು. ಇನ್ನು ಆ ಪಾದುಕೆಯನ್ನು ತತಃ ಶಿರಸಿಕೃತ್ವಾತು ಪಾದುಕೆ, ಶಿರಸಿಕೃತ್ವ ಅನ್ನೋದೇ ತುಂಬ ಚೆನ್ನಾಗಿರ್ತಕ್ಕಂಥ ಇಡಿಯಮ್ಮು. ತಲೆ ಮೇಲೆ ಹೊತ್ತು ಭರದ್ವಾಜಾಶ್ರಮಕ್ಕೆ ಬರ್ತಾನೆ. ಅಲ್ಲಿ ಮತ್ತೆ ಎಲ್ಲವನ್ನೂ ಹೇಳ್ತಾನೆ. ಆಮೇಲೆ ಇದು ನಿನ್ನಂಥವನಿಗಲ್ಲದೆ ಇನ್ಯಾರಿಗಪ್ಪ, ನೀತಚಿತ್ರಂ ನರವ್ಯಾಘ್ರೇ ಶೀಲವೃತ್ತ ವಿದಾಂಬರೆ ಯದಾರ್ಯಂ ತ್ವೈತಿಷ್ಠೆತ್ತು ನಿಮ್ನೋತ್ಸೃಷ್ಟಮಿವೋದಕಂ, ನಿಮ್ಮಂಥ ಮಕ್ಕಳನ್ನು ಪಡೆದ ನಿಮ್ಮಪ್ಪನೇ ಪುಣ್ಯಾತ್ಮ ಅಂತ ಹೇಳಿ ಅಂತಾರೆ. ಅವನು ಅಯೋಧ್ಯೆಯ ಕಡೆಗೆ ಪ್ರಯಾಣ ಮಾಡ್ತಾನೆ. ಅಯೋಧ್ಯೆ ಹೇಗಿತ್ತು? ನಿರಾಕಾರ, ನಿರಾನಂದ, ದೀನಾ ಪ್ರತಿಹತಸ್ತ್ವನ, ತುಂಬ ದೀನವಾಗಿ ಹೀನಹೀನವಾಗಿ ಇತ್ತು ಅಂತ ಕವಿ ಹೇಳ್ತಾನೆ. ಮುಂದೆ 114ನೇ ಸರ್ಗ ಪೂರ್ತಿ ಆ ನೀರವವಾದ ಅಯೋಧ್ಯೆ, ನಿಸ್ತೇಜವಾದ ಹತಪ್ರಭವಾದ ಅಯೋಧ್ಯೆಯ ವರ್ಣನೆಯೇ ಆಗಿದೆ. ಆದಿಕವಿಗಳು ಇಲ್ಲಿವರೆಗೂ ಯಾವುದೇ ತುಂಬ ದೊಡ್ಡ ಅಲಂಕಾರಗಳನ್ನು ಬಳಸಲಿಲ್ಲ. ಇಲ್ಲಿ ಪುಂಖಾನುಪುಂಖವಾಗಿ ಅಲಂಕಾರಗಳು ಬಂದಿವೆ. ಸಾರ್ಥಕವಾದ ಅಲಂಕಾರ ಸೌಭಾಗ್ಯ ಎಂಥದ್ದು ಅಂತ ಇಲ್ಲಿ ನೋಡಬಹುದು. ನೋಡಿ ಯಾವ ಥರ ಎಲ್ಲ ವರ್ಣನೆ ಮಾಡ್ತಾ ಇದ್ದಾರೆ ಅಂತಂದರೆ, ರಾಹು ಗ್ರಹಣವಾದಾಗ ಚಂದ್ರನಿಗೆ ರೋಹಿಣಿ ನಕ್ಷತ್ರ ಹೇಗೆ ಕುಗ್ಗಿಬಿಡುತ್ತೋ ಆ ರೀತಿ ಇತ್ತು ಅಯೋಧ್ಯೆ. ಗ್ರಹೇಣ ಅಭ್ಯುತಿತೇನ ಏಕಾಂ ರೋಹಿಣೀಮಿವ ಪೀಡಿತಾಂ. ಮತ್ತೆ ಲೀನ ಮೀನ ಜಶಗ್ರಾಹಾಂ ಕೃಶಾಂ ಗಿರಿನದೀಮಿವ, ಬೇಸಿಗೆಯಲ್ಲಿ ಅನಿರೋತ್ಕ್ಷುಪ್ತ ಸಲಿಲಾಂ ಘರ್ಮೋತ್ತಪ್ತ ವಿಹಂಗಮಾಂ. ಬೆಚ್ಚಗಿರೋ ನೀರು ಪಕ್ಷಿಗಳಿಗೂ ಆಗ್ತಾ ಇಲ್ಲ, ಏನೂ ಇಲ್ಲ. ಮೀನುಗಳು ಎಲ್ಲ ಕೂಡ ಕೆಸರಲ್ಲಿ ಹುದುಗೋಗ್ಬಿಟ್ಟಿವೆ. ಹಾಗಿದ್ದಾಗ ಸೊರಗಿದ ಒಂದು ತೊರೆಯಂತೆ ಅಯೋಧ್ಯೆ ನಗರಿ ಇತ್ತು. ಹತವಿ ಪ್ರವೀರಾಂ ಆಪನ್ನಾಂ ಚಮೋಮಿವ ಮಹಾಹವೆ ವಿಧ್ವಸ್ತ ಕವಚಾಂ ರುಗ್ಣ ಗಜವಾಜಿ ರಥಧ್ವಜಾಂ. ಕುದುರೆ, ಆನೆ, ರಥ ಎಲ್ಲ ಹಾಳಾಗಿ ಕವಚಗಳು ಮತ್ತೆ ಬೇರೆ ರಕ್ಷಣಾಯುಧಗಳು ಎಲ್ಲ ಕೂಡ ಹೋದಂಥ, ವೀರರನ್ನು ಕಳ್ಕೊಂಡಂಥ ಅಳಿದುಳಿದ ಹರುಕುಮುರುಕು ಸೇನೆ ಆಗಿತ್ತು ಅಯೋಧ್ಯೆ. ಸುತ್ಯಾಕಾಲೇ ವಿನಿವೃತ್ತೇ ವೇದೀಂ ಗತರವಾಮಿವ. ಸೋಮಯಾಗದ ಕಾಲದಲ್ಲಿ ಸುತ್ಯ ಅಂದರೆ ಸೋಮವನ್ನು ಹಿಂಡುವಂಥ ಕಾಲ, ಅದು ಪ್ರವರ್ಗ್ಯ ಅಂತ ಕರೀತಾರೆ. ಅದು ಮಾಡ್ತಾರೆ, ಮಹಾವೇದಿ ನಿರ್ಮಾಣ ಅಂತ ಮಾಡ್ತಾರೆ. ತದವಾಂತರದಲ್ಲಿ ಪ್ರಾತಃ ಕಾಲ, ಸಾಯಂಕಾಲ,
ಮಧ್ಯಾಹ್ನ 3 ಕಾಲದಲ್ಲಿ ತ್ರಿಶ್ರವಣ 3 ಬಾರಿ ಸೋಮವನ್ನು ಹಿಂಡುತ್ತಾರೆ. ಆಗೆಲ್ಲ ತುಂಬ ದೊಡ್ಡ ರೀತಿಯಲ್ಲಿ ಪವಸ್ವಸಹಸ್ರಧಾರಯ ಅಂತೆಲ್ಲ ಪವಮಾನ ಸೂಕ್ತಗಳನ್ನು ಹೇಳ್ತಾರೆ. ವಿಶೇಷವಾಗಿ ಋಗ್ವೇದದ ಪವಮಾನ ಮಂಡಲ ಅದರ ಮಂತ್ರಗಳೆಲ್ಲ ಸಾಮ ಪುರಸ್ಸರವಾಗಿ ಗಾಯನವಾಗುತ್ತವೆ. ಅದೆಲ್ಲ ಮಹಾ ಕೋಲಾಹಲವಾಗಿರುವುದು, ಅದು ಯಾವುದು ಇಲ್ಲದೆ ಹಾಳಾಗಿರ್ತಕ್ಕಂಥ ಯಜ್ಞವೇದಿಕೆ ಥರ ಇತ್ತು ಅಂತ. ಅಷ್ಟು ಕೋಲಾಹಲವಾಗಿ ಚಟುವಟಿಕೆಯಿಂದ ಕೂಡಿರತಕ್ಕಂಥದ್ದು. ಆ ಸೋಮಗ್ರಹ ಭಕ್ಷಣ ಅಂತೆಲ್ಲ ಹೇಳ್ತಾರೆ, ಅದೆಲ್ಲ ದೊಡ್ಡ ಆಕ್ಟಿವಿಟಿ, ಅದೇನು ಇಲ್ಲದೆ ಇದ್ದಂಥ ರೀತಿಯಲ್ಲಿತ್ತು ಅನ್ನುವ ಆರ್ಷವಾದಂಥ ಹೋಲಿಕೆಯನ್ನು ಆದಿಕವಿಗಳು ಕೊಡ್ತಾರೆ. ಗೋಷ್ಠ ಮಧ್ಯೆ ಸ್ಥಿತಾಮಾರ್ತಾಂ ಅಚರಂತೀಂ ತೃಣಂ ವನಮಂ ಗೌರುಷೇಣ ಪರಿತ್ಯಕ್ತಾಂ ಗವಾಂ ಪತ್ನಿ ವಿವೋತ್ಸುಕಾಂ. ತನ್ನ ಪ್ರೀತಿಪಾತ್ರವಾದ ವೃಷಭ ಗೂಳಿ ಇಲ್ಲದೆ, ಕರು ಇಲ್ಲದೆ, ಹುಲ್ಲು ಮೇಯ್ದ, ನೀರು ಕುಡಿದೇ ಇರತಕ್ಕಂಥ ಕೊಟ್ಟಿಗೆಯಲ್ಲಿ ಏಕಾಕಿಯಾಗಿರುವಂಥ ಗೋವಿನ ಹಂಗೆ ಅಯೋಧ್ಯೆ ಇತ್ತು. ವ್ಯುಕ್ತಾಂ ಮಣಿಜಾತ್ಯೈರ್ನವಾಂ ಮಣಿಭಿರ್ಜಾತ್ಯೈರ್ನವಾಂ ಮುಕ್ತಾವಲೀಮಿವ. ಪೋಣಿಸಲ್ಪಟ್ಟ ಮಣಿಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬರೀ ನೂಲು ಮಾತ್ರ ಇರತಕ್ಕಂಥ ಹಾರದಂತೆ ಇತ್ತು ಅಯೋಧ್ಯೆ. ಪುಣ್ಯಕ್ಷಯಾದ್ಗತಾಂ ಮಹೀಂ ತಾರಾಮಿವ ದಿವಶ್ಚ್ಯುತಾಂ. ತನ್ನ ಪುಣ್ಯವನ್ನು ಕಳ್ಕೊಂಡು ಭೂಮಿಗೆ ಬಿದ್ದ ನಕ್ಷತ್ರದಂತೆ ಅಯೋಧ್ಯೆ ಇತ್ತು ಅಂತ. ಪುಣ್ಯವಂತರು ಸ್ವರ್ಗ ಸೇರಿ ನಕ್ಷತ್ರವಾಗ್ತಾರೆ ಎನ್ನುವ ನಂಬಿಕೆಯ ಮೇಲೆ ಈ ಶ್ಲೋಕ ಇರತಕ್ಕಂಥದ್ದು. ಧೃತ ದಾವಾಗ್ನಿ ವಿಪ್ಲುಷ್ಟಾಂ ಕ್ಲಾಂತಾಂ ವನಲತಾಮಿವ. ಇಂಥದ್ದು ಕಾಡಿನ ಕಾಳ್ಕಿಚ್ಚಿನಲ್ಲಿ ಬಾಡಿ ಹೋದ ಬಳ್ಳಿಯಂತೆ ಅಯೋಧ್ಯೆ ಇತ್ತು. ಅದು ಹೇಗಿತ್ತು ಮೊದಲು? ಪುಷ್ಪನದ್ದಾಂ ವಸಂತಾಂತೆ. ವಸಂತದ ಪರಿಪಕ್ವ ಕಾಲದಲ್ಲಿ ಹೂಗಳಿಂದ ತುಂಬಿ ಮತ್ತೆ ಭ್ರಮರನಾದಿತಾಂ, ಭ್ರಮರ ಝಂಕಾರ ಸಂಕೀರ್ತಿತವಾದ ಆ ವನಲತೆ ಬಿದ್ದು ಹೋದಂತೆ, ಬಾಡಿ ಹೋದಂತೆ ಅದು ಆಗಿತ್ತು ಅಯೋಧ್ಯೆ. ಸಮ್ಮೂಢ ನಿಗಮಾಂ ಸ್ತಬ್ಧಾಂ. ಇಲ್ಲಿ ನೋಡಿ ವಾಸ್ತವವನ್ನು ಬರೆಯೋಲ್ಲ. ನಿಗಮ ಅಂತಂದರೆ ಎಲ್ಲ ವರ್ತಕ ವಾಣಿಜ್ಯ ಚಟುವಟಿಕೆಗಳ ಚೇಂಬರ್ ಆಫ್ ಕಾಮರ್ಸ್ ಅಂತೀವಲ್ಲ, ಆ ರೀತಿಯಾದದ್ದು ಅವೆಲ್ಲ ಸ್ತಬ್ಧವಾಗಿಬಿಟ್ಟಿತ್ತು. ಸಂಕ್ಷಿಪ್ತ ವಿಪಣಾಪಣ, ಅಂಗಡಿ ಬೀದಿಗಳು ಎಲ್ಲ ಕೂಡ ಹರತಾಳದಂತೆ ಆಗಿಬಿಟ್ಟಿದ್ವು. ಸ್ತಬ್ಧಾಂ, ಎಲ್ಲ ಪ್ಯಾರಲೈಸ್ ಆಗಿತ್ತು. ಪ್ರಚ್ಛನ್ನ ಶಶಿ ನಕ್ಷತ್ರಾಂ ದ್ಯಾಮಿವಾಂಬುಧರೈರ್ವೃತಾಂ ಕ್ಷೀಣಪಾನೋತ್ತಮೈರ್ಭಿನ್ನೈ ಶರಾವೈರಭಿಸಂವೃತಾಂ ಗತಶೌಂಡಾಮಿವಧ್ವಸ್ತಾಂ ಪಾನಭೂಮಿ ಮಸಂಸ್ಕೃತಾಂ. ಇದನ್ನು ಹೀನೋಪಮೆ ಅಂತ ಅನ್ನಬಹುದು, ಆದರೆ ನನಗೆ ತುಂಬ ಚೆನ್ನಾಗಿರ್ತಕ್ಕಂಥ ಪದ್ಯ ಅನಿಸುತ್ತೆ. ನಿನ್ನೆ ರಾತ್ರಿ ಕೂಡ ಈ ಭಾಗಗಳನ್ನು ನೋಡ್ಕೊಳ್ತಾ ಇದ್ದೆ. ನಾನು ಮೊದಲಿಗೆ ಈ ರಾಮಾಯಣದ ಪ್ರತಿಯನ್ನು ತಂದಿಟ್ಟುಕೊಂಡಾಗ SSLC ಪಾಸ್ ಆಗಿದ್ದಾಗ ಓದಿದಾಗ ತುಂಬ ಚೆನ್ನಾಗಿದೆ ಅಂತ ಪೆನ್ಸಿಲಲ್ಲಿ ಗುರುತು ಮಾಡಿಕೊಂಡಿದ್ದೆ ಈ ಶ್ಲೋಕವನ್ನು. ಅಂದರೆ ಅಯೋಧ್ಯೆ ಹೇಗಾಗಿತ್ತು? ಕುಡುಕರು, ಪಾತ್ರೆಗಳು, ಹೆಂಡದ ಗಡಿಗೆಗಳು ಯಾವುದು ಇಲ್ಲದೆ ಎಲ್ಲ ಬರೀ ಒಡಕು ಮಡಕೆ ಕುಡಿಕೆಗಳಿದ್ದು ಚೆಲ್ಲಾಪಿಲ್ಲಾಗಿದ್ದಂಥ ಜನವು ಹೊರಟೋಗ್ಬಿಟ್ಟು ಪೂರ್ತಿ ಶೂನ್ಯವಾಗಿದ ಹೆಂಡದ ಅಂಗಡಿ ಹಂಗಿತ್ತು ಅಯೋಧ್ಯೆ ಅಂತ. ಅಯೋಧ್ಯೆಗಿಂತ ಹೀನವಾದ ಹೋಲಿಕೆ ಅಂದರೆ ಹೆಂಡದಂಗಡಿಯ ಮಜಾ ಏನು ಅಂತ ಅನ್ನೋದು ಕಲ್ಪನೆ ಮಾಡಿಕೊಳ್ಬೇಕು. ಆದಿಕವಿಗಳು ಮಡಿವಂತರಲ್ಲ, ಅವ್ರಿಗೆ ಗೊತ್ತು. ಹೆಂಡದಂಗಡಿಯಲ್ಲಿ ಮನುಷ್ಯರು ಒಬ್ಬೊಬ್ಬರು ಕೂಡ ಅತಿಮಾನವರಂತೆ ಮಾತಾಡ್ತಾ ಇರ್ತಾರೆ. ಎಂಥ ಬಿಕನಾಸಿ ಬಡವಾನು ಕೂಡ ಕೋಟಿಗಟ್ಟಲೆ ವ್ಯವಹಾರದಲ್ಲಿ ಮಾತಾಡ್ತಾ ಇರ್ತಾನೆ. ಎಂಥ ನಾಚಿಕೆಯ ಸ್ತ್ರೀ ಕೂಡ ನಿರ್ಲಜ್ಜೆಯಾಗಿ ದೇವಗಣಿಕೆಯಂತೆ ಮೆರೆಯುತ್ತಾ ಇರ್ತಾಳೆ. ಪ್ರತಿಯೊಬ್ಬರು ತಮ್ಮ ಮನಸ್ಸಿನಂಗೆ ಇರ್ತಾರೆ. ಆಲ್ವೇಸ್ ದೇ ಥಿಂಕ್ ವೆರಿ ಹೈ ಆಫ್ ದೆಮ್ಸೆಲ್ಸ್ ಅಲ್ವಾ. ಪ್ರತಿಯೊಬ್ಬ ಮನುಷ್ಯನು ಅಂತರಂಗದಲ್ಲಿ ತನ್ನನ್ನು ತುಂಬ ದೊಡ್ಡವನನ್ನಾಗಿ ನೋಡ್ಕೋತಾನೆ. ಎಂಥ ಮುದುಕನು ಯೌವನಶೀಲ ಅಂತ ಅಂದ್ಕೋತಾನೆ, ಎಂಥ ಕುರೂಪಿನೂ ಜಗತ್ ಸುಂದರಿ ಅಂತ ಅಂದುಕೊಳ್ತಕ್ಕಂಥದ್ದು. ಆ ಮಟ್ಟದ ಉತ್ಸಾಹ ಇದ್ದದ್ದು ಅಂತಷ್ಟೇ ತಾತ್ಪರ್ಯ, ಇನ್ನೇನು ಅಲ್ಲ. ಮತ್ತೆ ಒಂದು ಪಕ್ಷ ಹೀನೋಪಮೆಯೇ ಆಗಲಿ ಬಿಡ್ರಿ, ಅಲಂಕಾರ ಶಾಸ್ತ್ರದವರು ಅನ್ಲಿ, ನೆಗೆದು ಬೀಳಲಿ, ಏನು ತೊಂದರೆ ಇಲ್ಲ. ನಾನು ಆ ಶಾಸ್ತ್ರಕ್ಕೆ ಸಾಕಷ್ಟು ಮಣ್ಣು ಹೊತ್ತಿದ್ದೀನಿ. ಎಷ್ಟು ಫ್ರೆಶ್ ಆಗಿದೆ ಇದು ಇಮೇಜರಿ, ಮಿಕ್ಕೆಲ್ಲದಕ್ಕಿಂತ ತುಂಬ ನವೀನವಾಗಿರ್ತಕ್ಕಂಥದ್ದು. ಇದು ಬಹಳ ಸ್ವಾರಸ್ಯ ಅಂತ ಅನಿಸ್ತದೆ. ಗತ ಶೌಂಡಾಮಿವ ಧ್ವಸ್ತಾಂ. ಶೌಂಡರು ಅಂದರೆ ಕುಡುಕರು. ಕುಡುಕರೇ ಇಲ್ಲದೆ ಇದ್ದ ಹೆಂಡದ ಅಂಗಡಿನಲ್ಲಿ ಏನು ಸ್ವಾರಸ್ಯ ಹಾಗಿತ್ತು ಅಂತ. ಅಂದರೆ ಉನ್ಮತ್ತವಾದ ಆನಂದದ ಎಕ್ಸ್ಟಸಿ ಯಾವುದಿತ್ತು ಅದು ಪಾರ್ಟ್ ಆಫ್ ಸಿಟಿ, ಅದು ಪಾರ್ಟ್ ಆಫ್ ಅಯೋಧ್ಯ. ವೃಕ್ಣ ಭೂಮಿ ತಲಾಂ ನಿಮ್ನಾಂ ವೃಕ್ಣ ಪಾತ್ರ ಸಮಾವೃತಾಂ. ಎಲ್ಲ ಬತ್ತೋಗಿದೆ, ಮುರುಕು ಪಾತ್ರೆಗಳು, ಹರಕು ಮುರುಕು ಎಲ್ಲ ಆಗಿಬಿಟ್ಟಿದೆ. ಭೂಮಿ ಸೀಳು ಹೋಗ್ಬಿಟ್ಟಿದೆ, ಜಗಲಿಗಳು ಒಡೆದೋಗ್ಬಿಟ್ಟಿವೆ. ಈ ಥರ ಆಗಿದ್ದಾಗ ಒಂದು ವಾಟ್ರಿಂಗ್ ಪ್ಲೇಸ್ ಅಂತೀವಲ್ಲ, ನೀರು ಕುಡಿಯುವಂಥ ಜಾಗ, ಬಾಯಾರಿಕೆ ಹಿಂಗಿಸ್ಕೊಳ್ತಕ್ಕಂಥ ಅರವಟ್ಟಿಗೆ, ಅಲ್ಲಿ ಜಗಲಿಯೂ ಅರವಟ್ಟಿಗೆ ಜಗಲಿ ಮುರಿದು ಹೋಗಿದೆ, ಜರಿದು ಹೋಗಿದೆ. ಅಲ್ಲಿದ್ದಂಥ ತಂಪಾದ ನೀರನ್ನು ಕೊಡ್ತಕ್ಕಂಥ ಪಾತ್ರೆಗಳು ಕೂಡ ಒಡೆದು ಹೋಗಿವೆ. ಆ ರೀತಿಯಾದ ಸ್ಥಿತಿ ಇತ್ತು. ಬಾಯಾರದು ಬಿಟ್ಟರೆ ಇನ್ನೇನೂ ಇರಲಿಲ್ಲ. ನಿಕ್ಷಿಪ್ತ ಭಾಂಡಾಂ ಉತ್ಸೃಷ್ಟಾಂ ಕಿಶೋರೀಮೇವ ದುರ್ಬಲಾಂ. ಇನ್ನು ಒಂದು ಕುದುರೆ, ಯುದ್ಧದ ಅಶ್ವ, ಅದರ ಮೇಲೆ ಜೀನು,
ಕಡಿವಾಣ ಎಲ್ಲವನ್ನೂ ಕಿತ್ತಾಕ್ಬಿಟ್ಟು ಬರೀ ಬಳಲಿಕೆಯಿಂದ ಬೀದಿಗೆ ಬಿಟ್ಟಂಗೆ ಹೇಗಿರುತ್ತೋ ಆಗಿತ್ತು. ವಾಪೀಮಿವ ಹೃತೋತ್ಪಲಾಂ ಪುಷ್ಕರಣಿ ಪುಷ್ಕರಾಣಿ ಅಸ್ಯಾಂ ಇತಿ ಪುಷ್ಕರಣಿ ಅಂತ ಅದರರ್ಥ. ಕಮಲಗಳು ಇರುವುದರಿಂದ ಪುಷ್ಕರಣಿ ಎನ್ನುವ ನಾಮಧೇಯ. ಹೂವೇ ಇಲ್ಲ ಅಲ್ಲಿ, ಎಲ್ಲ ಲೋಚ ಮಾಡಿಬಿಟ್ಟಿದ್ದಾರೆ. ಭೀಮ ಸೌಗಂಧಿಕ ಪುಷ್ಪ ಕಿತ್ತಾಗ ಹೇಗಾಗಿತ್ತು ಹಾಗೆ ಆಗಿದೆ. ಅಂಥ ಜಾಗದಲ್ಲಿ ಯಾವ ಥರ ಇರೋಕ್ಕೆ ಸಾಧ್ಯ? ಆ ರೀತಿಯಾಗಿತ್ತು ಅಯೋಧ್ಯ. ಹೀಗೆ ಪ್ರತಿಯೊಂದು ಹಂತದಲ್ಲೂ ಗಾತ್ರ ಎಷ್ಟಿ ಮಭೂಷಣ, ಅಲಂಕಾರವೇ ಇಲ್ಲದ ಶರೀರದಂತೆ. ಪ್ರಚ್ಛನ್ನಾಂ ನೀಲಜೀಮೂತೈರ್ ಭಾಸ್ಕರಸ್ಯ ಪ್ರಭಾಮಿವ, ಮೋಡದ ಬರೆ ಇರುವ ಸೂರ್ಯನಂತೆ. ವಡಬಾಮಿವ ಪಾಲಿತಾಂ, ಶತ್ರುಗಳಿಗೆ ಸಿಕ್ಕಾಕೊಂಡಂಥ ಒಂದು ಯುದ್ಧಾಶ್ವದಂತೆ. ಹೀಗೆ ಅಯೋಧ್ಯ ಇತ್ತು. ಮೊದಲು ಯಾವ ಥರ ಇತ್ತು? ಗೀತವಾದಿತ್ರ ನಿಸ್ವನಃ, ಮಾಲ್ಯಗಂಧ ವಿಮೂರ್ಛಿತ, ಧೂಪಾಗರು ಗಂಧ ಅವೆಲ್ಲ ಕೂಡಿದಂಥದ್ದು. ಹಾಗಿದ್ದಂತಹ ಸ್ತ್ರೀ ಪ್ರಮತ್ತ ಗಜನಾದಶ್ಚ ಮಹಾಂಶ್ಚ ರತನಿಸ್ವನಃ, ಇಷ್ಟೆಲ್ಲ ಇದ್ದದ್ದು. ಯಾವುದು ಈಗಿಲ್ಲವಾಗಿದೆ. ಗತೇ ಹಿ ರಾಮೇ ತರುಣ ಸಂತಪ್ತ ನೋಪಭುಂಜತೆ. ಯುವಕರು ಯುವತಿಯರು ಉಲ್ಲಾಸ ಪಡ್ತಕ್ಕಂಥವ್ರು ರಾಮ ಹೋದ ಅಂತ ಉಪವಾಸ ಎದ್ದು ಬಿಟ್ಟಿದ್ದಾರೆ. ಬಹಿರ್ಯಾತ್ರಾಂ ನ ಗಚ್ಚಂತಿ ಚಿತ್ರಮಾಲ್ಯಧರ ನರಾಹ. ಶಿಕಾರಿ ಹೋಗೋದು, ಗಾಳಿ ಸೇವನೆ ಮಾಡೋದು, ವಾಕ್ ಮಾಡೋದು, ವಿಹಾರ ಮಾಡೋದು, ಔಟಿಂಗ್ ಅಂತನ್ನೋದು ಏನೂ ಮಾಡ್ತಾ ಇಲ್ಲ ಊರಿನವರು. ಸ ಅಸಾರೇವ ಅರ್ಜುನೀಕ್ಷಪ, ಅಸಾರ ಇವ ಅರ್ಜುನೀಕ್ಷಪ. ಅರ್ಜುನೀಕ್ಷಪ ಅಂತಂದರೆ ಅರ್ಜುನೀಕ್ಷಪ ಒಳ್ಳೆ ಬೆಳದಿಂಗಳಿರ್ತಕ್ಕಂಥ ರಾತ್ರಿ ಇದ್ದಕ್ಕಿದ್ದಂತೆ ಜಡಿಮಳೆ ಬಂದುಬಿಟ್ರೆ ಹೇಗೋ ಹಾಗಾಗಿದೆ. ಇನ್ನು ಗ್ರೀಷ್ಮ ಋತುವಿನ ಪ್ರಖರತೆ ಬಂದು ಸಂತೋಷವೆಲ್ಲ ಬತ್ತಿ ಹೋದಂತೆ ಆಗಿದೆ. ಹೀಗೆ ಅಯೋಧ್ಯೆ ಪೂರ್ತಿ ನಷ್ಟ ಜೀವನ ಹೊಂದಿದೆ. ಇಂಥ ಅಯೋಧ್ಯೆಯನ್ನು ನಾನು ಹೇಗೆ ನೋಡಲಿ, ಹೇಗಿಲ್ಲಿರಲಿ ಅಂತ ಭರತ ಅಂದುಕೊಂಡ ಅನ್ನುವ ಭಾಗದಲ್ಲಿ ನಾವಿದ್ದೀವಿ. ಪಾದುಕಾ ಪಟ್ಟಾಭಿಷೇಕಾದಿಗಳನ್ನು ನಾಳೆ ನೋಡೋಣ. ನಮಸ್ಕಾರ.